ಒಂದು ಗಂಟೆ ಕಾಲ ಧ್ಯಾನ ಮಾಡೋಣ. ಅದ್ಭುತವಾದಂಥ ಸಂಗೀತದ ಜೊತೆಯಲ್ಲಿ. ನೇರ ಸಂಗೀತ ಇರೋಲ್ಲ, ನೀವು ಕಣ್ಮುಚ್ಚಿದರೆ ಅದು ನೇರ ಇರುತ್ತೋ ರೆಕಾರ್ಡಿಂಗ್ ಇರುತ್ತೋ ಗೊತ್ತೇ ಆಗೋದಿಲ್ಲ. ದಯವಿಟ್ಟು ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಧ್ಯಾನ ಮಾಡಿ ಪ್ರಸಾದ ತಗೊಳ್ಳೋಣ. ನಿಮ್ಮ ಕನ್ನಡಕವನ್ನು ತೆಗೆದು ಧ್ಯಾನವನ್ನು ನಮ್ಮ ನೆಚ್ಚಿನ ವಿಶಾಲಾಕ್ಷಿ ಮೇಡಮ್ ಅವರು ನಡೆಸ್ಕೊಡ್ತಾರೆ. ఏసిరు ముల్లోన దూదు పరుపుల పైన అద్దాల మేడలో కూర్చుని ధ్యానము చేయలేదు పత్రిజీ. తల్లిదండ్రులను వదిలి ఆలు బిడ్డలను వదిలి అన్నదమ్ములను వదిలి అక్క జల్లులను వదిలి ఊరు ఊరు తిరిగి వాడవాడ తిరిగి పల్లె పల్లెలు తిరిగి పట్నాలు తిరిగి ధ్యానము చేయమనే పత్రిజీ. ధ్యానం అంటే ఏమిటని నిన్ను వేలను చేశారు పత్రిజీ. ధ్యానం అంటే ఏమిటని నిన్ను వేలను చేశారు పత్రిజీ. బుడ్డ గొడుగులతోన కాళ్ళ చెప్పులతోన నడిసి వెళ్ళలేదు పత్రిజీ. కానాని అడవిలో కారు చీకటిలోన మోగ జీవుల మధ్య కూర్చొని వేణునాదముతోన ధ్యానము చేశాను పత్రిజీ. ఎండి కొండల్లోన బంగారు కొండల్లో కూర్చొని ధ్యానము చేయలేదు పత్రిజీ. ఎండి కొండల్లోన బంగారు కొండల్లో కూర్చొని ధ్యానము చేయలేదు పత్రిజీ. ఆ కొండ గుట్టల్లో ఆరాళ్ళ మెట్టల్లో కూర్చొని వేణునాదముతోన ధ్యానము చేశాను పత్రిజీ. ఆ ఏణునాదమేని పులులన్నీ వచ్చి శివతాడమాడాయి స్వాగతం పలికేను పత్రిజీ. శివతాడమాడేను పత్రిజీ. మండు టెండల్లోన జోరు వానల్లోన కూర్చొని వేణునాదముతోన ధ్యానము చేశాను పత్రిజీ. మండు టెండల్లోన జోరు వానల్లోన కూర్చొని వేణునాదముతోన ధ్యానము చేశాను పత్రిజీ. వేణునాదముతోన ధ్యానము చేశాను పత్రిజీ. వేణునాదముతోన ధ్యానము చేశాను పత్రిజీ. జై హో పత్రిజీ, జై జై హో పత్రిజీ. మీ అందరికీ నా ఆత్మ ప్రణామాలు, అవకాశం ಇಚ್ಚಿನಂదుకు ಥ್ಯಾಂಕ್ ಯು ಅಮ್ಮ. ನೋಡ್ರಿ, ಧ್ಯಾನ ಮಾಡೋದಕ್ಕಿಂತ ಮುಂಚೆ ಹೆಂಗಿರ್ತೀವಿ ಅಂದರೆ ಮನೆ ಕೆಲಸ, ಆ ಮನೆ ಕುಟುಂಬದ ಸದಸ್ಯರು ಮತ್ತು ಅವ್ರ ಬಂಧು ಬಳಗ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಏನೂ ಮಾಡೋಕ್ಕೂ ಬರಲ್ಲ ಅನ್ನೋ ಸ್ಥಿತಿಯಲ್ಲಿದ್ದವರು ಇವತ್ತು ಇಷ್ಟು ದೊಡ್ಡ ವೇದಿಕೆ ಮೇಲೆ ಬಂದು ಮೈಕ್ ಹಿಡ್ಕೊಂಡು ಪತ್ರಿಜಿಯವರ ಒಂದು ಬಗ್ಗೆ ಹಾಡನ್ನು ಹಾಡಿದಂಥ ಆ ವೆಂಕಟಮ್ಮ ಏಲೂರಿಂದ ಬಂದಂಥವ್ರಿಗೆ ಧನ್ಯವಾದ ಅರ್ಪಿಸೋಣ. ಈಗ ಇನ್ನೊಬ್ಬ ನಮ್ಮ ಮಾಸ್ಟರ್ ಶ್ರೀಮತಿ ರಜಿತಾ ಕೀರ್ತಿ ಅವ್ರನ್ನ ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ಳೋಣ. ರಜಿತಾ ಮೇಡಮ್, ಪ್ಲೀಸ್ ವೆಲ್ಕಮ್. ಒಂದು ಚಪ್ಪಾಳೆ ಮೂಲಕ ಅವ್ರನ್ನ ಆಹ್ವಾನಿಸೋಣ. ಮೊದಲನೇದಾಗಿ ಶ್ರೀಮತಿ ಪದ್ಮಲತಾ ಮೇಡಮ್ ಅವರು ಪತ್ರಿಜಿ ಮಹಾಬೋಧನೆಗಳು ಅವ್ರಿಗೆ ಇಷ್ಟವಾದಂಥ, ಯಾಕಂದರೆ ಪತ್ರಿ ಸರ್ ಅವರು ಕೊಟ್ಟಂಥ ಸಂದೇಶಗಳು ಬಹಳಷ್ಟಿದಾವ್ರಿ. ತಾವೆಲ್ಲ ತೆಲುಗು ಬಲ್ಲವರು, ತೆಲುಗು ಭಾಷೆಯಲ್ಲಿ ಕೇಳಿದಿರಿ, ಕನ್ನಡ ಭಾಷೆಯಲ್ಲಿ ಅದನ್ನು ಅನುವಾದ ಮಾಡಿ ಪಿರಮಿಡ್ ಕಾಲ್ ಸರ್ವೀಸಸ್ ಮೂಲಕ ಇನ್ನೂ ಅನೇಕ PMC ಬಾಗಲಕೋಟೆ, ಅಖಂಡ ಧ್ಯಾನ ಕರ್ನಾಟಕ ಮತ್ತು ಮೈತ್ರೇಯ ಬುದ್ಧ, ಈ ರೀತಿ ಹಲವಾರು ಜೂಮ್ ಕ್ಲಾಸ್ಗಳ ಮೂಲಕ ಪತ್ರಿಜಿಯವರ ಸಂದೇಶಗಳನ್ನು ಕೇಳಿದ್ದೀವಿ. ಅದರಲ್ಲಿ ಮೇಡಮ್ ಅವ್ರಿಗೆ ತುಂಬ ಅಚ್ಚುಮೆಚ್ಚಾದಂತಹ ಒಂದು ಸಂದೇಶವನ್ನು ಅವರು ಸೆಲೆಕ್ಟ್ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಯಾವ ರೀತಿ ಅದನ್ನು ಅಳವಡಿಸ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಮೇಡಮ್ ಅವ್ರ ಬಾಯಿಂದನೇ ಕೇಳೋಣ. ಥ್ಯಾಂಕ್ ಯು ಮೇಡಮ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಒಂದ್ಸಲ ಚಪ್ಪಾಳೆ ಮೂಲಕ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ. ಗುರುಮಾತಾ ಸ್ವರ್ಣಮಾಲಾ ಅಮ್ಮನವ್ರಿಗೂ ಸಹ ನಮ್ಮ ನಮಸ್ಕಾರಗಳನ್ನು ತಿಳಿಯೋಣ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಪತ್ರಿಜಿ ಕಾನ್ಸೆಪ್ಟೇ ಮಾಧವ ಸೇವೆಯೇ ಮಾನವ ಸೇವಾ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಮ್ಮೆಲ್ಲರೂ ಕೂತ್ಕೊಂಡು ಕುಲಂಕುಷವಾಗಿ ಇದ್ರ ಬಗ್ಗೆ ವಿಚಾರಣೆ ಮಾಡೋಣ. ಎಲ್ಲರೂ ಇದನ್ನು ಯೂಟ್ಯೂಬಲ್ಲಿ ಸಂದೇಶದಲ್ಲಿ ಕೇಳಿರಬಹುದು. ಆದರೆ ಇನ್ನೊಂದು ಸಲ ಎಲ್ಲರೂ ಒಂದು ಸಲ ರಿವೈಂಡ್ ಮಾಡಿಕೊಂಡ್ರೆ ನಾವು ಎಲ್ಲಿ ತಪ್ಪು ಮಾಡ್ತಾಯಿದ್ವಿ, ಎಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ನಮಗೂ ಅರ್ಥ ಆಗತ್ತೆ. ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಮಾನವ ಸೇವೆಯೇ ಮಾಧವ ಸೇವಾ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಇದು ಮಾನವ ಸೇವೆಯೇ ಮಾಧವ ಸೇವಾ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಪತ್ರಿಜಿ ಅವರು ನಮಗೆ ಮಾಧವ ಸೇವೆಯೇ ಮಾನವ ಸೇವಾ ಅಂತ ಆ ಕಾನ್ಸೆಪ್ಟನ್ನು ಬದಲಾವಣೆ ಮಾಡಿದ್ದಾರೆ.
ಯಾಕೆ ಈ ರೀತಿ ಬದಲಾವಣೆ ಮಾಡಿದ್ದಾರೆ, ಏನು ಇದರ ಅಂತರಾರ್ಥ ಏನು ಅನ್ನೋದು ನಾವು ತಿಳ್ಕೊಬೇಕು. ಸೇವೆಯಲ್ಲಿ ಯಾವ ಯಾವ ರೀತಿ ಸೇವೆಗಳಿವೆ, ಮತ್ತು ಸೇವೆಯಲ್ಲಿ ಏನೇನು ಸ್ಟೇಜಸ್ ಇದೆ, ನಾವು ಸೇವೆ ಮಾಡೋದ್ರಿಂದ ಏನೇನು ಉಪಯೋಗಗಳಿವೆ, ಸೇವೆ ಮಾಡ್ತಾ ಇದ್ದರೆ ನಮಗೇನು ಬರುತ್ತೆ ಅನ್ನೋ ವಿಷಯ ಈ ಎಲ್ಲ ವಿಷಯಗಳನ್ನು ನನಗೆ ಕೊಟ್ಟಿರುವ ಟೈಮಲ್ಲಿ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೀನಿ. ಈಗ ಪತ್ರಿಜಿಯವರು ಮಾಧವ ಸೇವೆಯೇ ಮಾನವ ಸೇವೆ ಅಂತ ಕಾನ್ಸೆಪ್ಟ್ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಸೇವೆ ಅನ್ನೋದು ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲ ಕಡೆ ವಿವಿಧ ರೀತಿಯ ನಡೀತಾನೆ ಇರುತ್ತೆ, ವಿವಿಧ ಹಂತಗಳಲ್ಲಿ ನಡೀತಾ ಇರುತ್ತೆ, ವಿವಿಧ ರೀತಿಯಲ್ಲಿನೂ ನಡೀತಾ ಇರುತ್ತೆ. ಆದರೆ ನಮಗೆ ಸೇವೆ ಅನ್ನೋ ಪದಕ್ಕೆ ಸರಿಯಾದ ಅರ್ಥ ತಿಳಿಯಿಲ್ಲ. ಯಾಕಂದರೆ ಇವಾಗ ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ. ಗುರುವಿಗೆ ಶಿಷ್ಯ ಮಾಡುವುದನ್ನು ನಾವೇನು ಹೇಳ್ತೀವಿ? ನೀವು ದಯವಿಟ್ಟು ಆನ್ಸರ್ ಮಾಡಿ ಫ್ರೆಂಡ್ಸ್. ಸೇವೆ. ಗುರುವಿಗೆ ಶಿಷ್ಯ ಮಾಡುವುದು ಸೇವೆ ಅಂತೀವಿ. ಇವಾಗ ತಂದೆ ತಾಯಿಗೆ ಮಕ್ಕಳು ಮಾಡುವುದು ಕರ್ತವ್ಯ. ಮತ್ತು ಇವಾಗ ತಂದೆ ತಾಯಿ ಮಕ್ಕಳಿಗೆ ಮಾಡೋದು. ಮತ್ತು ಈಗ ಗೌರ್ಮೆಂಟ್ ಸರ್ವೀಸಸ್ ಅಲ್ಲಿ ಇರ್ತೀರ, ಗೌರ್ಮೆಂಟ್ ಜಾಬ್ಸ್ ಮಾಡ್ತಾ ಇದ್ದೀರ. ಆದರೆ ಅವ್ರಿಗೆ ಏನು ಹೇಳ್ತಾರೆ? ಗೌರ್ಮೆಂಟ್ ಸರ್ವೆಂಟಾ? ಗೌರ್ಮೆಂಟ್ ಸರ್ವಿಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ, ಸರ್ವೆಂಟ್ ಅಲ್ಲ. ಗೌರ್ಮೆಂಟ್ ಏನು ಮಾಡ್ತಾ ಇದ್ದೀರಪ್ಪ ನೀವು ಅಂದರೆ, ನಾನು ಗೌರ್ಮೆಂಟ್ ಸರ್ವಿಸ್ ಮಾಡ್ತಾ ಇದ್ದೀನಿ ಮೇಡಮ್ ಅಂತಾರೆ. ಅಂದರೆ ಇವೆಲ್ಲವೂ ನಾವು ಅವೇರ್ನೆಸ್ ಇಲ್ಲದೆ ಮಾತಾಡ್ತಾ ಇದ್ವಿ. ಪತ್ರಿಜಿ ಏನು ಹೇಳ್ತಾರೆ? ಗುರು ಸೇವೆ ಅನ್ನೋದು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಸರ್ವಿಸ್ ಬೇರೆ, ಸೇವೆ ಅನ್ನೋದು ಬೇರೆ, ಕರ್ತವ್ಯ ಬೇರೆ, ಧರ್ಮ ಬೇರೆ. ಇವೆಲ್ಲದಕ್ಕೂ ನೀವು ವ್ಯತ್ಯಾಸ ತಿಳ್ಕೊಳ್ಬೇಕು. ಇವಾಗ ಗೌರ್ಮೆಂಟ್ ಸರ್ವಿಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ, ನೀವು ಅಲ್ಲಿ ಸಂಬಳ ತೆಗೆದುಕೊಳ್ತಾ ಇದ್ದೀರಾ ಇಲ್ವಾ? ಎವ್ರಿ ಮಂತ್ ಸಂಬಳ ಬರುತ್ತಲ್ವಾ? ಅದು ಸೇವೆ ಹೇಗಾಗತ್ತೆ? ನಾವು ಅವೇರ್ನೆಸ್ ಇಲ್ಲದೆ ಮಾತಾಡ್ತಾ ಇದ್ದೀವಿ ಅಂತಾರೆ ಪತ್ರಿಜಿ ಅವರು. ಮತ್ತು ತಂದೆ ತಾಯಿ ಮಕ್ಕಳಿಗೆ ಮಾಡ್ತಾರೆ ಅಂತಾರೆ, ಅದು ನಮ್ಮ ಧರ್ಮ. ಮಕ್ಕಳು ತಂದೆ ತಾಯಿಗೆ ಮಾಡೋದು ಕರ್ತವ್ಯ. ಯಾಕಂದರೆ ಅನೇಕಗಳನ್ನು ತಂದೆ ತಾಯಿಯಿಂದ ಮಕ್ಕಳು ಇರ್ತಾರೆ. ಸೊ ಅವ್ರು ಮಾಡೋದು ಕರ್ತವ್ಯ. ಹೆಂಡತಿ ಗಂಡನಿಗೆ ಮಾಡೋದಾಗಲಿ, ಮಕ್ಕಳಿಗೆ ಮಾಡೋದಾಗಲಿ, ಇವೆಲ್ಲವೂ ಕರ್ತವ್ಯ. ಸೇವೆ ಅನ್ನೋದು, ಗುರು ಸೇವೆ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದರೆ ಗುರುವಿಂದ ನಾವು ಅನೇಕ ವಿಷಯಗಳನ್ನು ತಿಳ್ಕೊಂಡಿರ್ತೀವಿ, ಜ್ಞಾನವನ್ನು ಪಡ್ಕೊಂಡಿರ್ತೀವಿ, ಧ್ಯಾನವನ್ನು ಇರ್ತೀವಿ. ಅದಕ್ಕೋಸ್ಕರ ಅವ್ರಿಗೆ ಕಾಲು ಒತ್ತುವುದಾಗಲಿ, ಏನಾದರೂ ಫ್ರೂಟ್ಸ್ ಕೊಡೋದಾಗಲಿ, ಬಟ್ಟೆ ಕೊಡೋದು, ಏನಾದರೂ ಮಾಡ್ತಾಯಿದ್ರೆ ಅದು ನಮ್ಮ ಕರ್ತವ್ಯ ಅಷ್ಟೇ ಹೊತ್ತು ಸೇವೆ ಇಲ್ಲ. ಯಾಕಂದರೆ ಅವರಿಂದನೂ ನಾವು ಅನೇಕಗಳನ್ನು ಪಡ್ಕೊಂಡಿದ್ದೀವಿ. ಗುರು ಸೇವೆ ಅನ್ನೋದು ಇಲ್ಲವೇ ಇಲ್ಲ ಅಂತಾರೆ ಪತ್ರಿಜಿಯವರು. ಇನ್ನೂ ಗುರು ಅನ್ನುವವರು ಸೇವಾ ತತ್ಪರದಲ್ಲಿ ಇರ್ತಾರೆ. ಯಾಕಂದರೆ ಯಾವಾಗಲೂ ಅವ್ರು ಏನು ತಿಳ್ಕೊಂಡಿದ್ದಾರೋ ನಮ್ಮೆಲ್ಲರಿಗೆ ಹಂಚ್ತಾ ಇರ್ತಾರೆ, ನಮಗೆ ಜ್ಞಾನವನ್ನು ನೀಡ್ತಾ ಇರ್ತಾರೆ. ಇದು ಗುರು ಅನ್ನೋವರು ಯಾವಾಗ ಸೇವಾ ತತ್ಪರದಲ್ಲಿ ಇರ್ತಾರೆ. ಗುರು ಸೇವೆ ಅನ್ನೋದು ಇಲ್ಲವೇ ಇಲ್ಲ. ಸೇವೆ ಅಂದರೆ ಕರೆಕ್ಟಾಗಿ ಅರ್ಥ ಏನಂದರೆ, ಫಲಿತವನ್ನು ಆಶಿಸಿದರೆ ಮಾಡುವುದು ಸೇವೆ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡುವುದು ಸೇವೆ. ಫಲಿತವನ್ನು ಆಶಿಸಿದ್ರೆ ಅದು ಸೇವೆ ಆಗೋದಿಲ್ಲ, ಅದು ವ್ಯಾಪಾರ. ಇವಾಗ ನಾವು ಒಂದು ಸೀರೆ ತಗೋಬೇಕಂದ್ರೆ 500 ರೂಪೀಸ್ ಕೊಡ್ತೀವಿ, ಒಂದು ಸೀರೆ ತಗೊತೀವಿ. ಒಂದು ಫ್ರೂಟ್ಸ್ ತಗೋಬೇಕಂದ್ರೆ ಒಂದು 100 ರೂಪೀಸ್ ಕೊಡ್ತೀವಿ, ಫ್ರೂಟ್ಸ್ ತಗೊತೀವಿ. ಇದು ವ್ಯಾಪಾರ. ಇವಾಗ ನಾನು ಯಾರೋ ನಮ್ಮ ಫ್ರೆಂಡ್ ಕಷ್ಟದಲ್ಲಿದ್ದಾರೆ, ಅವ್ರಿಗೇನೋ ಸ್ವಲ್ಪ ಸಹಾಯ ಮಾಡಿದ್ದೀನಿ, ಮತ್ತು ನನ್ನ ಮನಸ್ಸಿನಲ್ಲಿ ನನಗೆ ಕಷ್ಟ ಬಂದಾಗ ಇವ್ರು ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದ್ದರೆ ಅದು ಸೇವೆಯಲ್ಲ. ಆ ಥರ ಎಕ್ಸ್ಪೆಕ್ಟೇಷನ್ ಈಗಿಲ್ಲ. 10 ವರ್ಷ ಆದಮೇಲೆ ನನಗೇನೇ ತೊಂದರೆ ಬರುತ್ತೆ, ಆವಾಗ ನಾವು ಮನಸ್ಸಿನಲ್ಲಿ ಹಿಂಗೆ ಮಾತಾಡ್ತೀವಿ, ಏನು ನಾನು ಅವ್ರಿಗೆ ಕಷ್ಟ ಬಂದಾಗ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರಿಗೆ ಏನೇನೋ ಕೊಟ್ಟಿದ್ದೀನಿ, ಇವಾಗ ನೋಡು ಅವ್ರು ನನ್ನ ಕಡೆನೇ ನೋಡಲಿಲ್ಲ ಅಂತಾರೆ. ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದೆಯಾ ಇಲ್ವಾ ಫ್ರೆಂಡ್ಸ್? ಇದೆ. ಅದು ಸೇವೆ ಆಗತ್ತಾ? ಅದಕ್ಕೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಯಾವ ಫಲಿತವನ್ನು ಆಶಿಸಿದರೆ ಮಾಡಿದ್ರೆ ಅದು ಸೇವೆ ಆಗತ್ತೆ. ಸೇವೆ ಅಂದರೆ ಸರಿಯಾದ ಅರ್ಥ ಯಾವ ಫಲಿತವನ್ನು ಆಶಿಸದೆ ಮಾಡುವುದು ಸೇವೆ. ಇವಾಗ ನನಗೆ ಫಾರ್ ಎಕ್ಸಾಂಪಲ್
ಒಂದು ಡ್ರಾಯಿಂಗ್ ಹಾಕೋದು ಚೆನ್ನಾಗಿ ಬರುತ್ತೆ. ಬೇರೆ ಮಕ್ಕಳಿಗೆ ನಾನು ಫೀಸ್ ಏನೂ ತಗೊಂಡಿಲ್ಲ, ಸುಮ್ಮನೆ ಹೇಳ್ಕೊಡ್ತಾ ಇದ್ದರೆ ಅದು ಸೇವೆ. ನಿಮ್ಗೆ ಅಡುಗೆ ಬರುತ್ತೆ, ಬೇರೆಯವ್ರಿಗೆ ಏನು ಫೀಸ್ ತಗೊಂಡ್ರೆ ಅಡುಗೆ ಮಾಡೋದು ಹೇಳ್ಕೊಡ್ತಾ ಇದ್ದರೆ ಅದು ಸೇವೆ. ಸೇವೆ ಅರ್ಥ ಕರೆಕ್ಟಾಗಿ ತಿಳ್ಕೊಳ್ಳಿ. ಫಲಿತವನ್ನು ಆಶಿಸದೆ ಮಾಡೋದು ಸೇವೆ. ಫಲಿತವನ್ನು ಆಶಿಸಿದ್ರೆ ಅದು ವ್ಯಾಪಾರ ಆಗತ್ತೆ. ಅದೇ ಮಹಾಭಾರತದಲ್ಲಿ ಕುರುವಂಶದ ಗುರುಗಳು ಯಾರು? ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಪಾಂಡವರಿಗೆ ಕೌರವರಿಗೆ ಗುರುಗಳು. ಅಂದರೆ ಕುರುವಂಶದ ಗುರುಗಳಾದ ದ್ರೋಣಾಚಾರ್ಯರವರು ವಿಲುವಿದ್ಯೆ ಎಲ್ಲವನ್ನೂ ಸಹ ಅರ್ಜುನರಿಗೆ ಕೌರವರಿಗೆ ಎಲ್ಲರಿಗೂ ಕಲಿಸ್ತಾರೆ. ಕೊನೆಯಲ್ಲಿ ಆ ದ್ರೋಣಾಚಾರ್ಯರು ಅರ್ಜುನನ್ನು ಒಂದು ವಿಷಯ ಕೇಳ್ತಾನೆ. ಏನಂದರೆ, ನಾನು ನಿಮಗೆಲ್ಲ ವಿದ್ಯೆಯನ್ನು ಬೋಧಿಸಿದ್ದೀನಿ, ನೀವು ಒಂದು ಕೆಲಸ ನನಗೋಸ್ಕರ ಮಾಡಬೇಕು. ಏನು ಅಂದರೆ, ದೃಪದ ಅನ್ನೋರು ನನ್ನ ಶತ್ರು, ಅವರನ್ನು ನಾನು ಸಂಹಾರ ಮಾಡಬಾರ್ದು, ಸಾಯಿಸಲಾರೆ. ಯಾಕಂದರೆ ನನ್ನದು ಬ್ರಾಹ್ಮಣ ಧರ್ಮ, ಬ್ರಾಹ್ಮಣದಲ್ಲಿ ಸಾಯಿಸೋದಿಲ್ಲ. ನಿಮ್ಮದ್ದು ಕ್ಷತ್ರಿಯ ಧರ್ಮ, ನೀವು ಅವರನ್ನು ನನ್ನ ಶತ್ರು ಅವರು ಆದ ದೃಪದನ್ನು ಸಾಯಿಸಬೇಕು. ಇದು ನನ್ನ ಗುರುದಕ್ಷಿಣೆಯಾಗಿ ನಾನು ಕೇಳ್ತಾ ಇದ್ದೀನಿ ಅಂತಾರೆ ಕುರುವಂಶದ ಗುರುಗಳಾದ ದ್ರೋಣಾಚಾರ್ಯರು. ಅದಕ್ಕೆ ಪತ್ರಿಜಿ ಹೇಳ್ತಾರೆ, ಫಲಿತವನ್ನು ಆಶಿಸವರು ಗುರುವೇ ಅಲ್ಲ, ಫಲಿತವನ್ನು ಆಶಿಸದೆ ಮಾಡೋರೇ ಗುರುಗಳು ಅಂತ ಸಹ ಪತ್ರಿಜಿ ಅವರು ಹೇಳ್ತಾರೆ. ಮತ್ತು ಈ ಸೇವೆ ಅನ್ನೋದು ನಮ್ಮ ಜೀವನದಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದು ಸಹ ನಾವು ತಿಳ್ಕೊಬೇಕು. ಸೇವೆಯಲ್ಲಿ 2 ವಿಧ ಇದೆ, ಪ್ರಾಪಂಚಿಕ ಸೇವೆ, ಆಧ್ಯಾತ್ಮಿಕ ಸೇವೆ. ಯಾವ್ಯಾವ ಸೇವೆಗಳಿವೆ? ಆಧ್ಯಾತ್ಮಿಕ ಸೇವೆ. ಈ 2 ಸೇವೆಗಳಿವೆ. ಆ ಸೇವೆ ಅನ್ನೋದು ನಮ್ಮ ಜೀವನದಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ, ನಮ್ಮಲ್ಲಿ ಸಾತ್ವಿಕ ಗುಣ ಪ್ರಧಾನವಾದಾಗ ಮಾತ್ರ ಈ ಸೇವೆ ಅನ್ನೋದು ನಮ್ಮಲ್ಲಿ ಪ್ರಾರಂಭ ಆಗುತ್ತೆ. ಅಂದರೆ ನೀವು ಈ ಸಾತ್ವಿಕ ಗುಣ ನಮ್ಮಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ನೀವು ಪತ್ರಿಜಿ ಅವ್ರದ ಚತುರ್ವಿಧ ಪುರುಷಾರ್ಥ ಅಂತ ಒಂದು ಕಾನ್ಸೆಪ್ಟ್ ಯೂಟ್ಯೂಬ್ನಲ್ಲಿದೆ. ಅದು ಚೆನ್ನಾಗಿ ಕೇಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಸಾತ್ವಿಕ ಗುಣ ಯಾವಾಗ ಪ್ರಾರಂಭ ಆಗುತ್ತೆ. ನಾನು ಇವಾಗ ಜಸ್ಟ್ ಒಂದು ಲೈನಲ್ಲಿ ಹೇಳ್ತೀನಿ, ಯಾಕಂದರೆ ಸೇವೆ ಬಗ್ಗೆ ಮಾತಾಡ್ತಾ ಇದ್ದೀವಲ್ವ, ಸೊ ಬೇರೆದು ಸುಮ್ಮನೆ ತಿಳ್ಕೊಬೇಕು. ನಾವು ಫಸ್ಟು ಕಲ್ಲುಗಳಾಗಿ ಹುಡ್ತೀವಿ, ಮತ್ತೆ ಗಿಡಗಳಾಗಿ, ಮತ್ತೆ ಕ್ರೂರ ಪ್ರಾಣಿಗಳಾಗಿ, ಮತ್ತೆ ಅಲ್ಲಿಂದ ಕೆಲವು ಜನ್ಮಗಳಾದಮೇಲೆ ಸಾಧು ಪ್ರಾಣಿಗಳಾಗಿ, ಅಲ್ಲಿಂದ ಮಾನವ ಜನ್ಮದಲ್ಲಿ ಪ್ರವೇಶ ಆಗ್ತೀವಿ. ಮಾನವ ಜನ್ಮದಲ್ಲಿ ಆದಾಗ ಒಂದು 20-30 ಜನ್ಮಗಳು ತಮೋಗುಣದಲ್ಲಿರ್ತೀವಿ. ತಮೋಗುಣಕ್ಕೆ ಪ್ರತೀಕ ಕುಂಭಕರ್ಣರು. ಅಂದರೆ ಅವ್ರು ಸುಮ್ಮನೆ ದೇಹದ ಬಗ್ಗೆ ಮಾತ್ರ ಗೊತ್ತಿರುತ್ತೆ, ಮನಸ್ಸು ಬುದ್ಧಿ ಆತ್ಮದ ಬಗ್ಗೆ ಗೊತ್ತಿರೋದಿಲ್ಲ. ಆ ಥರ ಕೆಲವು ಜನ್ಮಗಳ ಆದಮೇಲೆ ನಾವು ರಜೋಗುಣದಲ್ಲಿ ಪ್ರವೇಶರಾಗ್ತೀವಿ. ರಜೋಗುಣದಕ್ಕೆ ಪ್ರತೀಕರು ರಾವಣಾಸುರರು. ಅಲ್ಲೇನಿರುತ್ತೆ, ನಾನೇ ಗ್ರೇಟು, ನಾನು ಹೇಳಿದ್ದೆ ಎಲ್ಲರೂ ಕೇಳಬೇಕು, ನಾನು ಮಾಡಿದ್ದೆ ಕರೆಕ್ಟು, ನಾನೇ ರಾಜ, ನಾನೇ ದೊಡ್ಡ ವ್ಯಕ್ತಿ ಅಂತ ಅಹಂಕಾರ ಭಾವ ಇರುತ್ತೆ, ಅಲ್ಲಿ ರಜೋಗುಣ ಇರುತ್ತೆ. ಆ ರೀತಿ ಕೆಲವು ಜನ್ಮಗಳ ಆದಮೇಲೆ ಸಾತ್ವಿಕ ಗುಣದಲ್ಲಿ ಪ್ರವೇಶರಾಗ್ತೀವಿ. ಅಂದರೆ ವಿಭೀಷಣರು ಪ್ರತೀಕರ ಅದಕ್ಕೆ ಸಾತ್ವಿಕ ಗುಣಕ್ಕೆ. ಆ ಸಾತ್ವಿಕ ಗುಣದಲ್ಲಿ ಪ್ರವೇಶ ಆದ ನಂತರ ಆವಾಗ ನಮ್ಮಲ್ಲಿ ಪ್ರಾಪಂಚಿಕ ಸೇವೆ ಅನ್ನೋದು ಸ್ಟಾರ್ಟ್ ಆಗತ್ತೆ. ಅಷ್ಟು ತನಕ ಸೇವೆ ಬಗ್ಗೆ ನಮಗೆ ಗೊತ್ತಾಗೋದೇ ಇಲ್ಲ. ತಮೋಗುಣದಲ್ಲಿ ರಜೋಗುಣದಲ್ಲಿ ನಮಗೆ ಬುದ್ಧಿನೇ ಕೆಲಸ ಮಾಡಲ್ಲ, ಸೊ ಅಲ್ಲಿ ಸೇವೆ ಅನ್ನೋದಿಲ್ಲ. ನಮ್ಮಲ್ಲಿ ಸೇವೆ ಪ್ರಾರಂಭವಾಗಬೇಕು ಅಂದರೆ ಸಾತ್ವಿಕ ಗುಣದಲ್ಲಿ. ನಾವು ಇವತ್ತು ಎಷ್ಟೋ ಸೇವೆ ಮಾಡ್ತಾ ಇದ್ವಿ, ಧ್ಯಾನ ಪ್ರಪಂಚಕ್ಕೆ ಬಂದಿದ್ವಿ, ಧ್ಯಾನದಕ್ಕೋಸ್ಕರ ಪ್ರಚಾರ ಮಾಡ್ತಾ ಇದ್ವಿ, ಪಿರಮಿಡ್ಸ್ ಕಟ್ಸ್ತಾ ಇದ್ವಿ, ಅಹಿಂಸಾ ಬಗ್ಗೆ ಪ್ರಚಾರ ಮಾಡ್ತಾ ಇದ್ವಿ. ಅಂದರೆ ಸೇವಾ ತತ್ಪರತೆಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂದರೆ ನಮ್ಮಲ್ಲಿ ಸಾತ್ವಿಕ ಗುಣ ಉಂಟಾಗಿದೆ. ಅದರಿಂದನೇ ನಾವು ಈ ಕಾರ್ಯಕ್ರಮಗಳೆಲ್ಲ ಮಾಡುವುದಕ್ಕೆ ಸಾಧ್ಯತೆ ಇದೆ ಫ್ರೆಂಡ್ಸ್. ಮತ್ತು ಪ್ರಾಪಂಚಿಕ ಸೇವೆ ಮಾಡ್ತಾ ಮಾಡ್ತಾ ನಾವು ಆಧ್ಯಾತ್ಮಿಕ ಸೇವೆಗೆ ಕಾಲಿಡ್ತೀವಿ. ಈ ಪ್ರಾಪಂಚಿಕ ಸೇವೆ ಎಲ್ಲಿದ್ದಾಗ ನಾವು 4 ಸ್ಟೇಜಸ್ಸು ಅಲ್ಲಿಂದ ನಾವು ಮುಂದಕ್ಕೆ ಹೋಗಬೇಕು. ಫಸ್ಟ್ ಸ್ಟೇಜ್ ಏನಂದರೆ ಕೆಟ್ಟದ್ದು ಮಾಡಬೇಡ. ಫಸ್ಟ್ ಸ್ಟೆಪ್ ಪ್ರಾಪಂಚಿಕ ಸೇವೆಯಲ್ಲಿ ಫಸ್ಟ್ ಸ್ಟೆಪ್ ಕೆಟ್ಟದ್ದು ಮಾಡಬೇಡ. ಅಂದರೆ ನೀವು ಒಳ್ಳೆಯದು ಮಾಡ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಸದ್ಯಕ್ಕೆ ನೀವು ಕೆಟ್ಟದ್ದು ಮಾಡೋದು ಬೇಡ. ಇಷ್ಟು ದಿನ ಮಾಂಸಾಹಾರ ತಿಂದಿದ್ವಿ, ಈಗಿಲಿಂದ ಬೇಡ. ಇಷ್ಟೊತ್ತು ಹೆಂಡತಿ ಮಕ್ಕಳನ್ನು ಒಡೆಯೋದು, ಬೇರೆಯವ್ರನ್ನ ಒಡೆಯೋದು, ಬೇರೆಯವ್ರಿಗೆ ಮೋಸ ಮಾಡೋದು, ಇವೆಲ್ಲ ಮಾಡ್ತಾಯಿದ್ರಿ, ಸದ್ಯಕ್ಕೆ ಅವೆಲ್ಲವೂ ನಿಲ್ಲಿಸಿ.
ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೆಲವು ವರ್ಷಗಳು ಒಂದು ಜನ್ಮ ಕೂಡ ಆಗಿರ್ಬೋದು. ಮತ್ತು ಸೆಕೆಂಡ್ ಸ್ಟೆಪ್ ಏನು ಅಂದರೆ ಒಳ್ಳೆಯದು ಮಾಡು. ಫಸ್ಟ್ ಸ್ಟೆಪ್ ನಾನು ಏನು ಹೇಳಿದ್ದೆ, ಕೆಟ್ಟದ್ದು ಮಾಡಲೇಬೇಡ. ಎರಡನೇದು ಒಳ್ಳೆಯದು ಮಾಡು. ನೀವು ಒಳ್ಳೆಯದು ಮಾಡು. ನೀವು ಏನು ಮಾಡಿದ್ರೆ ಅದರ ಪ್ರತಿಫಲ ನಿಮ್ಗೆ ಬರುತ್ತೆ. ನೀವು ಒಳ್ಳೆ ಕಾರ್ಯಕ್ರಮಗಳು ಮಾಡಿದರೆ ನಿಮಗೆ ಒಳ್ಳೆಯದು ಆಗುತ್ತೆ, ನೀವು ಕೆಟ್ಟ ಕಾರ್ಯಕ್ರಮಗಳು ಮಾಡಿದರೆ ಕೆಟ್ಟದಾಗತ್ತೆ. ಸೊ ಆದಷ್ಟು ಪ್ರಯತ್ನ ಪಡು, ಕೆಟ್ಟದ್ದು ಮಾಡಬೇಡ, ಒಳ್ಳೆಯದು ಮಾಡುವ ಪ್ರಯತ್ನ ಮಾಡು. ಇದು ಸೆಕೆಂಡ್ ಸ್ಟೆಪ್. ಮೂರನೇದು ಫಲಿತವನ್ನು ಆಶಿಸದೆ ಮಾಡು. ಏನು ಥರ್ಡ್ ಸ್ಟೆಪ್ ಏನು? ಫಲಿತವನ್ನು ಆಶಿಸದೆ ಮಾಡು. ಅಂದರೆ ಪ್ರತಿಯೊಂದು ವಿಷಯಕ್ಕೂ ಇವಾಗ ನಾವೇನೋ ಸ್ವಲ್ಪ ಧ್ಯಾನ ಸೇವೆ ಮಾಡಿರ್ತೀವಿ. ಈಗ ಲಲಿತಾ ಮೇಡಮ್ ಆ್ಯಂಕರಿಂಗ್ ಮಾಡ್ತಾ ಇರ್ತಾರೆ, ನೋಡು ಆ ಮೇಡಮ್ಗೆ ಮಾತ್ರ ಚಾನ್ಸ್ ಕೊಟ್ಟಿದ್ದಾರೆ, ನಾವೆಲ್ಲ ಮಾಡಿದ್ದೀವಿ ನಮ್ಗೆ ಕೊಟ್ಟಿಲ್ಲ, ನಾವೆಷ್ಟು ಮಾಡಿದ್ದೀವಿ ಅನ್ಕೊತೀವಿ. ಆದರೆ ಪ್ರತಿಯೊಬ್ಬರಿಗೂ ಒಂದೊಂದು ಮಾಡುವ ಅರ್ಹತೆ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದೊಂದು ಮಾಡುವ ಅವಕಾಶ ಸಿಗತ್ತೆ. ಏನು ಅವಕಾಶ ಸಿಕ್ಕಿದೆಯೋ ಅದು ಮಾಡುವ ಪ್ರಯತ್ನ ನಾವು ಮಾಡಬೇಕು. ಫಲಿತವನ್ನು ಆಶಿಸ್ತಾ ಇದ್ದರೆ ಅದು ವ್ಯಾಪಾರ ಆಗತ್ತೆ, ಸೇವೆ ಆಗೋದಿಲ್ಲ. ನಾನು ಎಷ್ಟು ಶಾಖಾಹಾರ ರ್ಯಾಲಿಗಳು ಮಾಡಿದ್ದೀನಿ, ನನ್ನ ಸ್ಟೇಜ್ ಮೇಲೆ ಕರೆದಿಲ್ಲ, ಒಂದು ಸನ್ಮಾನನೂ ಮಾಡಿಲ್ಲ ಅಂದ್ಕೊಂಡ್ರೆ ನಾವು ಅಲ್ಲಿ ಫಲಿತವನ್ನು ಆಶಿಸ್ತಾ ಇದ್ದೀವಿ, ಅದು ಸೇವೆ ಆಗತ್ತಾ? ಅದು ಒಂದು ಪ್ರತಿ ಸ್ಟೆಪ್ ಹೆಸರು ಬೇಕು ಅಂತ ಮಾಡೋದೆಲ್ಲನೂ ಸೇವೆ ಅಲ್ಲ. ಅದಕ್ಕೆ ಮೂರನೇ ಸ್ಟೆಪ್ ಪತ್ರಿಜಿ ಏನು ಹೇಳ್ತಾ ಇದ್ದಾರೆ ಅಂದರೆ ಫಲಿತವನ್ನು ಆಶಿಸದೆ ಮಾಡಬೇಕು. ನಾಲ್ಕನೇದು ನಾನು ಮಾಡ್ತಾ ಇದ್ದೀನಿ ಅನ್ನೋ ಕರ್ತೃತ್ವ ಭಾವದಿಂದ ಮಾಡೋದು ಬೇಡ. ಯಾವುದೇ ಕೆಲಸ ನಾವು ಮಾಡ್ತಾ ಇದ್ದೀವಿನೂ ಸಹ ನಮ್ಮಲ್ಲಿ ಏನಿರುತ್ತೆ, ನಾನು ಮಾಡ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇನೋ ನನಗೆ ಗೊತ್ತಿರೋ ವಿಷಯ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಾನು ಈ ಕ್ಲಾಸ್ ಮಾಡ್ತಾ ಇದ್ದೀನಿ, ನಾನು ಎಷ್ಟು ಕಷ್ಟಪಟ್ಟು ಈ ಕ್ಲಾಸ್ ಮಾಡಿದ್ದೀನಿ, ಎಲ್ಲರೂ ನನ್ನನ್ನು ಹೊಗಳ್ಬೇಕು, ಏನೋ ಒಂದು ಆಸೆ ಇಟ್ಕೊಂಡು ನಾನು ಮಾಡಿದರೆ ಅಂತ ತಿಳ್ಕೊಳ್ಳಿ. ನಾನು ಸ್ಟೇಜ್ ಇಳಿದ ತಕ್ಷಣ ಕೆಲವರು ಬಂದು ಅಷ್ಟು ಚೆನ್ನಾಗಿ ಮಾಡಿಲ್ಲ ಅಂದರೆ ನನಗೇನು ಬರುತ್ತೆ? ದುಃಖ ಬರುತ್ತೆ. ಚೆನ್ನಾಗಿ ಮಾಡಿದಿರಿ ಮೇಡಮ್ ಅಂದರೆ ಸಂತೋಷ ಬರುತ್ತೆ. ಅಂದರೆ ಫಲಿತವನ್ನು ಆಶಿಸಿದ್ರೆ ದುಃಖನೂ ಬರ್ಬೋದು, ಸಂತೋಷನೂ ಬರ್ಬೋದು. ಅದಕ್ಕೆ ಯಾವಾಗಲೂ ನಾವು ಯಾವ ರೀತಿ ಇರಬೇಕಂದ್ರೆ, ನಾನು ಮಾಡ್ತಾ ಇಲ್ಲ, ಇವತ್ತು ನಾನು ಈ ನನಗೆ ಗೊತ್ತಿರುವ ವಿಷಯ ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಪತ್ರಿಜಿ ಅವರು ಒಂದು ಅವಕಾಶ ನೀಡಿದ್ದಾರೆ, ಪ್ರಕಾಶ್ ಸರ್ ಅವರು ಒಂದು ಅವಕಾಶ ನೀಡಿದ್ದಾರೆ. ಅವರು ನಾನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಮಾತ್ರ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಮಾಡಿದರೆ ಅಲ್ಲಿ ನೋವು ಅನ್ನೋದೇ ಇರೋದಿಲ್ಲ. ಆವಾಗ ನಮಗೆ ತೃಪ್ತಿ ಸಿಗುತ್ತೆ. ಇದಕ್ಕೆ ಪರಮಾರ್ಥ ಕಥಲು ಅಂತ ಒಂದು ತೆಲುಗುನಲ್ಲಿ ಒಂದು ಸ್ಟೋರಿ ಬುಕ್ ಇದೆ. ಅದರಲ್ಲಿ ಒಂದು ಚಿಕ್ಕ ಕತೆ ನಾನು ಇವತ್ತು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಏನಿದೆ ಅಂದರೆ, ಒಬ್ಬ ಗೃಹಿಣಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಒಂದು 30-40 ಜನ ಸಾಧು ಸಂತರು ಕೂತ್ಕೊಂಡಿರ್ತಾರೆ. ಅವರೆಲ್ಲರನ್ನು ನಾವು ಊಟಕ್ಕೆ ಕರಿಬೇಕು ಅಂತ ಅವರಲ್ಲಿ ಆಸೆ ಆಗುತ್ತೆ. ಸೊ ಅವರೆಲ್ಲರ ಹತ್ರ ಹೋಗಿ ನಮಸ್ಕಾರ ಮಾಡಿ, ಸ್ವಾಮೀಜಿ ನೀವೆಲ್ಲರೂ ನಮ್ಮ ಮನೆಗೆ ಬಂದು ಇವತ್ತು ಊಟ ಮಾಡಬೇಕು, ನನ್ನ ರಿಕ್ವೆಸ್ಟ್ ಇದು ಅಂತ ಅವ್ರ ಜೊತೆ ಹೇಳ್ಕೊತಾರೆ. ಸರ್ ಅವರೆಲ್ಲರೂ ಒಪ್ಕೊತಾರೆ. ಅದಕ್ಕೆ ಮಧ್ಯಾಹ್ನ ಇವರು ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸ್ಟವ್ ಮುಂದೆ ನಿಂತ್ಕೊಂಡು, ಇವತ್ತು 40 ಜನಕ್ಕೆ ಊಟ ಮಾಡುವ ಅವಕಾಶ ನಾನು ಕೊಟ್ಟಿದ್ದಾರೆ ಭಗವಂತ, ಧನ್ಯವಾದಗಳು. ಇದರಿಂದ ಏನು ಫಲ ಬರುತ್ತೋ ಅದು ನಿಮಗೆ ಸಂಬಂಧಿಸಿರೋದು, ನನಗಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವರು ಅಡುಗೆ ಮಾಡ್ತಾರೆ. ಮಾಡಿದ ತಕ್ಷಣ ಅವರೆಲ್ಲರೂ ಊಟಕ್ಕೆ ಬರ್ತಾರೆ. ಬಡಿಸೋವಾಗ ಒಂದೊಂದು ಅದು ಪ್ಲೇಟು ತೆಗೆದು ಬಡ್ಸೋಕ್ಕೆ ಬಟ್ಲೆಲ್ಲ ನೋಡ್ತಾ ಇರ್ತಾರೆ. ಆ ಪಾಯಸದಲ್ಲಿ ಒಂದು ಹಳ್ಳಿ ಬಿದ್ದಿರುತ್ತೆ. ಅವ್ರಿಗೆ ಏನು ಮಾಡೋಕ್ಕೋ ಗೊತ್ತಾಗೋದಿಲ್ಲ. ಸುಮ್ಮನೆ ಅದನ್ನು ತೆಗೆದುಬಿಟ್ಟು ಎಲ್ಲರಿಗೂ ಬಡಿಸ್ಬಿಡ್ತಾಳೆ ಅವರು. ಸ್ವಲ್ಪ ಊಟ ಎಲ್ಲ ಆದ ನಂತರ ಮಧ್ಯಾಹ್ನ ರಾತ್ರಿಗೆ ಕೆಲವರಿಗೂ ಮೋಷನ್ಸ್ ಆಗುತ್ತೆ, ಕೆಲವ್ರಿಗೇನು ಆಗಲ್ಲ. ಆದರೆ ಆ ಕರ್ಮ ಇವ್ರಿಗೆ ಬರಲ್ಲ. ಯಾಕಂದ್ರೆ ಅವ್ರು ಏನು ಪ್ರಾರ್ಥನೆ ಮಾಡಿದ್ದಾರೆ, ಇದರಿಂದ ಫಲಿತ ನಿಮ್ಮದು, ನಂದೇನಿಲ್ಲ ಅಂದರೆ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ, ಯಾರಾದರೂ ಮನೆಗೆ ಬಂದರೆ ಹಲ್ಲಿ ಬಿದ್ದಿದ್ರೆ ತೆಗೆದುಬಿಟ್ಟು ಬಡಿಸು ಅಂತ ಅಲ್ಲ. ಅವರು ಪ್ರಾರ್ಥನೆ ಮಾಡಿದ ರೀತಿಯನ್ನು ನೀವು ಯಾವ ರೀತಿ ಪ್ರಾರ್ಥನೆ ಮಾಡಿದ್ದಾರೆ, ಏನು ಪ್ರತಿಫಲ ಬಂದ್ರೂ ನಿಮ್ಮದು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಯಾವುದಾದ್ರೂ ಒಂದು ಸ್ಟೋರಿ ಕೇಳಿದ್ರೆ ಅದರಲ್ಲಿ ಒಳ್ಳೆ ವಿಷಯ ಏನು ಅಂತ ತಗೋಬೇಕೇ ಹೊರತು ಅದರಲ್ಲಿ ಏನೋ ಲಾಜಿಕ್ ಪಾಯಿಂಟ್ಸ್ ಎಲ್ಲ ನಾವು ತಗೋಬಾರ್ದು. ಆದರೆ ಅದೇ ರೀತಿ ಅವ್ರಿಗೆ ಏನೂ ಕರ್ಮ ಬರಲ್ಲ. ಆ ರೀತಿ ನಾವು ಏನೇ ಕೆಲಸ, ಇವತ್ತು ನಿಮಗೆ ಶಾಖಾಹಾರ ರ್ಯಾಲಿ ಮಾಡೋಕ್ಕೆ ಅವಕಾಶ ಸಿಕ್ಕಿದಂತೆ ಪತ್ರಿಜಿ ಧನ್ಯವಾದಗಳು. ಈ ಅವಕಾಶ ನಮ್ಗೆ ನೀವು ಕೊಟ್ಟಿದ್ದಾರೆ, ನಾನು ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಆ ಪ್ರಾರ್ಥನೆಯಿಂದ ನೀವು ಮಾಡಿದರೆ ನಿಮಗೆ ತೃಪ್ತಿನೂ ಸಿಗತ್ತೆ, ನೋವು ಇರೋದಿಲ್ಲ. ಆ ಥರ
ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವವನ್ನು ನಾವು ಫಸ್ಟು ಬಿಡಬೇಕು. ಇದು 4th ಸ್ಟೆಪ್. ಫಸ್ಟದ್ದು ನಾನು ಏನು ಹೇಳಿದೆ ಸರ್? ಕೆಟ್ಟದ್ದು ಮಾಡಬೇಡ. 2ನೇದು ಒಳ್ಳೆಯದು ಮಾಡು. 3ನೇದು ಫಲಿತವನ್ನು ಆಶಿಸದೆ ಮಾಡು. 4ನೇದು ನಾನು ಮಾಡ್ತಾ ಇದ್ದೀನಿ ಅಂತ ಕರ್ತೃತ್ವ ಭಾವನೆ ಬಿಟ್ಟು ಮಾಡಬೇಕು. ಇದು 4ನೇದು. ಇವಾಗ ಮಹಾಭಾರತದಲ್ಲಿ ಅರ್ಜುನರಿದ್ದಾರೆ. ಅರ್ಜುನರು ಮಣಿಪುರ ಚಕ್ರಸ್ಥಿತಿ ನೋಡಿ ಶ್ರೀಕೃಷ್ಣ ಭಗವಾನರು ಅವ್ರಿಗೆಲ್ಲ ಗೀತೆಯನ್ನು ಬೋಧಿಸಿದ್ದಾರೆ. ಆದರೆ ಅವರು ಇನ್ನೂ ಸೇವೆಯಲ್ಲಿ ಪ್ರವೇಶರಾಗಿಲ್ಲ ಅರ್ಜುನರವರು. ಅಭಿಮನ್ಯು ಮರಣ ನಂತರ ಅವ್ರು ಅಳ್ತಾರ ಇಲ್ವಾ? ಅಂದರೆ ಆ ಭಗವದ್ಗೀತೆ ಬೋಧನೆ ಇನ್ನೂ ಅವ್ರಿಗೆ ಅರ್ಥ ಆಗಲಿಲ್ಲ. ಭೀಮ ಎಲ್ಲರಿಗೂ ಅನಾಹುತ ಚಕ್ರದಲ್ಲಿ ಇರ್ತಾರೆ. ಅವರು ಎಲ್ಲರಿಗೂ ಅಡುಗೆ ಮಾಡೋದು, ಬಡಿಸೋದು, ಅವ್ರು ಚೆನ್ನಾಗಿದೆ ಅಂದರೆ ತೃಪ್ತಿ ಪಡೆಯೋದು, ಈ ಥರ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ಯಾವುದಾದ್ರೂ ಅಡುಗೆ ಚೆನ್ನಾಗಿದೆ ಅಂದರೆ ನಾವೇನು ವರ್ಡ್ ಯೂಸ್ ಮಾಡ್ತೀವಿ? ನಲಭೀಮ ಪಾಕ ಅಂತೀವಿ, ಹೌದಾ ಅಲ್ವಾ? ಅದೇ ರೀತಿ ಧರ್ಮರಾಯರು ವಿಶುದ್ಧ ಸ್ಥಿತಿ ಅಂದರೆ ಸತ್ಯವನ್ನೇ ಮಾತಾಡ್ತಾರೆ, ಸತ್ಯವನ್ನೇ ಬೋಧಿಸುತ್ತಾರೆ. ಅವರು ವಾಕ್ಯ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದರೆ ಅವ್ರ ಬಾಯಿಂದ ಅಷ್ಟು ಅದ್ಭುತವಾಗಿ ಬರುತ್ತೆ. ಅವರು ಏನಾದರೂ ಹೇಳಿದ್ರೆ ಎದುರುಗಡೆ ಇರೋರು ನಾನು ಈ ಕೆಲಸ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಆ ಸ್ಥಿತಿಯಲ್ಲಿ ಇರ್ತಾರೆ. ಅದೇ ಶ್ರೀಕೃಷ್ಣ ಭಗವಾನರು ಸಹಸ್ರಾರ ಸ್ಥಿತಿ. ಭಗವದ್ಗೀತೆ ಎಲ್ಲ ಬೋಧಿಸಿ ಏನು ಹೇಳ್ತಾರೆ? ಯಥೇಚ್ಛಸಿ ತದಾಗುರು. ನಿನ್ಗೇನು ಇಷ್ಟ ಇದೆ ಆ ರೀತಿ ಮಾಡು. ನಾನು ಬೋಧಿಸಿದ್ದೀನಿ ಅಂತ ನಾನೇನು ಫಲಿತವನ್ನು ಇಲ್ಲಿ ಕೇಳ್ತಾ ಇಲ್ಲ. ಸುಮ್ಮನೆ ನೀನು ಏನು ನಿಮ್ಗೆ ಇಷ್ಟ ಇದೆಯೋ ಅದು ಮಾಡು ಅಂತಾರೆ. ಅಂದರೆ ಶ್ರೀಕೃಷ್ಣ ಭಗವಾನರು ಸೇವಾ ಚಕ್ರವರ್ತಿ ಆ ಸ್ಥಿತಿಯಲ್ಲಿ ಇದ್ದಾರೆ. ಅವರು ಸೇವಾ ತತ್ಪರರು. ಆ ರೀತಿ ನಾವು ಪ್ರಾಪಂಚಿಕ ಸೇವೆಯಿಂದ ಆಧ್ಯಾತ್ಮಿಕ ಸೇವೆ ಕಡೆಗೆ ನಮ್ಮ ಪ್ರಯಾಣ ಮಾಡಬೇಕು. ಈ ಸೇವೆಯಲ್ಲಿ ಮತ್ತೆ 3 ಡಿವಿಷನ್ಸ್ ಇದೆ. ಫಸ್ಟ್ ಸ್ಟೇಜಲ್ಲಿರೋರನ್ನು ಸೇವಾ ಮನೋಭಾವದವರು ಅಂತ ಕೇಳ್ತೀವಿ. ಏನು ಸೇವೆ ಮನೋಭಾವದವರ ರೀತಿ ಯಾವ ರೀತಿ ಇರುತ್ತೆ ಅಂದರೆ, ಅವರು ಮನೆ ಧರ್ಮ ಕರ್ತವ್ಯ ಅಂದರೆ ಮನೆಯಲ್ಲಿ ಏನೇನು ಕೆಲಸ ಮಾಡಬೇಕು ಅದೆಲ್ಲ ಮಾಡ್ತಾರೆ. ತಮ್ಮ ಕರ್ತವ್ಯನೂ ನೋಡ್ಕೊತಾರೆ. ತಮ್ಮ ಭೋಗಗಳು ಅಂದರೆ ಎಂಜಾಯ್ಮೆಂಟ್ಸ್, ಟ್ರಿಪ್ಸ್ಗೆ ಹೋಗೋದು, ಫಿಲಿಮ್ಸ್ಗೆ ಹೋಗೋದು, ಅವೆಲ್ಲ ಶಾಪಿಂಗ್ ಮಾಡೋದು ಎಲ್ಲ ತಮ್ಮ ಧರ್ಮವನ್ನು ನೋಡ್ಕೊತಾರೆ, ಭೋಗಗಳನ್ನು ನೋಡ್ಕೊತಾರೆ. ಮಿಕ್ಕ ಸಮಯದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯ ಮಿಕ್ಕತ್ತೆ ಅಲ್ವ, ಆ ಟೈಮಲ್ಲಿ ಮಾತ್ರ ಸೇವೆ ಮಾಡ್ತಾ ಇರ್ತಾರೆ. ಆ ಸ್ಥಿತಿಯಲ್ಲಿರೋರನ್ನು ಸೇವಾ ಮನೋಭಾವದವರು ಅಂತ ನಾವು ಕೇಳ್ತೀವಿ. ಮತ್ತು ಅಲ್ಲಿಂದ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಸೇವಾ ತತ್ಪರರು ಅನ್ನೋ ಸ್ಥಿತಿಗೆ ಬರ್ತೀವಿ. ಸೇವಾ ತತ್ಪರರು ಯಾವ ರೀತಿ ಇರ್ತಾರೆ ಅಂದರೆ, ತಮ್ಮ ಧರ್ಮವನ್ನು ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ. ಅಂದರೆ ಮನೆ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ಏನು ಮಾಡಬೇಕು ಅದೆಲ್ಲ ಮಾಡ್ತಾ ಇರ್ತಾರೆ. ತಮ್ಮ ಭೋಗಗಳನ್ನು ಮಾತ್ರ ತ್ಯಾಗ ಮಾಡ್ತಾರೆ. ಅಂದರೆ ಇವಾಗ ಒಂದು ಟ್ರಿಪ್ಗೆ ಹೋಗಬೇಕು, 5000 ರೂಪೀಸ್ ಆಗುತ್ತೆ, ಇಷ್ಟು ಖರ್ಚು ಮಾಡೋದು ಬೇಡ. ಇದರಲ್ಲಿ ಸ್ವಲ್ಪ 2000 ಟ್ರಿಪ್ಸ್ ಹೋಗ್ತೀವಿ, 3000 ಮಿಕ್ಬಿಟ್ಟು ಅದನ್ನು ಸೇವಾ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡ್ತೀವಿ. ಇಲ್ಲ ಇವಾಗ ಟ್ರಿಪ್ ಹೋಗಬೇಕಂದ್ರೆ 5 ಡೇಸ್ ಆಗುತ್ತೆ, ಅಷ್ಟು ದಿನ ಬೇಡ, 1-2 ದಿನ ಹೋಗಿ 3 ದಿನ ಈ ಧ್ಯಾನಕ್ಕೋಸ್ಕರ ಪ್ರಚಾರ ಮಾಡ್ತೀವಿ ಅಂತ ತಮ್ಮ ಭೋಗಗಳನ್ನು ತಮ್ಮ ಧರ್ಮಗಳನ್ನು ಮಾಡ್ತಾರೆ. ಭೋಗಗಳನ್ನು ಕಡಿಮೆ ಮಾಡಿಕೊಂಡು ಆ ಸಮಯವನ್ನು ಸಹ ಸೇವೆಗೋಸ್ಕರ ಉಪಯೋಗ ಮಾಡ್ತಾ ಇರ್ತಾರೆ. ಇವರನ್ನು ನಾವು ಸೇವಾ ತತ್ಪರರು ಅಂತೀವಿ. ಫಸ್ಟ್ ಸ್ಟೇಜಲ್ಲಿ ಅವ್ರನ್ನ ಏನು ಹೇಳ್ತೀವಿ? ಸೇವಾ ಮನೋಭಾವದವರು. ಸೆಕೆಂಡ್ ಅವರು ಸೇವಾ ತತ್ಪರರು. 3ನೇ ಅವರು ಸೇವಾ ಚಕ್ರವರ್ತಿಗಳು. ಸೇವಾ ಚಕ್ರವರ್ತಿಗಳು ಅಂದರೆ ಅವರು ಧರ್ಮವನ್ನು ಬಿಡ್ತಾರೆ, ಭೋಗಗಳನ್ನು ಬಿಡ್ತಾರೆ, ಬರೀ ಆಧ್ಯಾತ್ಮಿಕ ಸೇವಕ್ಕೋಸ್ಕರ ಅವರ ಜೀವನವನ್ನು ಮುಡುಪಾಗಿಡ್ತಾರೆ. ಇದಕ್ಕೆ ಎಕ್ಸಾಂಪಲ್ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ನೋಡಿ. 1992 ತನಕ ಅವರು ಮನೆ ಧರ್ಮವನ್ನು ಮಾಡಿದ್ದಾರೆ, ಅವ್ರ ಕರ್ತವ್ಯವನ್ನು ಮಾಡ್ತಾ ಇದ್ರು. ಫೀಲ್ಡ್ ವರ್ಕ್ಗೆ ಹೋಗ್ತಾರಲ್ವ, ಕೋರಮಾಂಡಲ್ ಫರ್ಟಿಲೈಸರ್ಸಲ್ಲಿ ವರ್ಕ್ ಮಾಡಿದಾಗ ಫೀಲ್ಡ್ ವರ್ಕ್ಗೆ ಹೋದಾಗ ಅವರು ಮಿಕ್ಕಿದ ಸಮಯದಲ್ಲಿ ಧ್ಯಾನ ಪ್ರಚಾರ ಮಾಡ್ತಾಯಿದ್ರು. ಅಪ್ ಟು 1992 ಮನೆ ಧರ್ಮ ಮಾಡಿಕೊಂಡು ಫೀಲ್ಡ್ ವರ್ಕ್ ಹೋದಾಗ ಮಾತ್ರ ಧ್ಯಾನ ಪ್ರಚಾರ ಮಾಡ್ತಾರೆ. 1992ರಲ್ಲಿ ಅವರು
ತಮ್ಮ ಕರ್ತವ್ಯವನ್ನು ಕೋರಮಾಂಡಲ್ ಫರ್ಟಿಲೈಸರ್ಸ್ ವರ್ಕ್ ಮಾಡೋದು ಸಹ ಬಿಟ್ಟು ಅವರ ಪೂರ್ತಿ ಜೀವನವನ್ನು ಸೇವಕ್ಕೋಸ್ಕರ ನಮ್ಮೆಲ್ಲರಿಗೂ ಧ್ಯಾನವನ್ನು, ಅಹಿಂಸಾ ಮಾರ್ಗವನ್ನು, ಜ್ಞಾನವನ್ನು ಬೋಧಿಸೋಕ್ಕೆ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅಂದರೆ ಸೇವಾ ಚಕ್ರವರ್ತಿ ಸ್ಥಿತಿ, ಮಹಾವೀರರ ಥರ, ಬುದ್ಧನ ಥರ ಅವನ ಜೀವನವನ್ನು ನಮ್ಮೆಲ್ಲರಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಅವರು ಸೇವಾ ಚಕ್ರವರ್ತಿ. ಅಂದರೆ ಆ ಸೇವಾ ಚಕ್ರವರ್ತಿ ಸ್ಥಿತಿಗೆ ನಾವೆಲ್ಲರೂ ಹೋಗಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಗುರುಗಳಾದ ಪತ್ರಿಜಿ ಅವರು. ನಾವು ಸಹ ಸೇವಾ ಮನೋಭಾವದಿಂದ ಸೇವಾ ತತ್ಪರತೆಗೆ ಹೋಗಬೇಕು, ಅಲ್ಲಿಂದ ಸೇವಾ ಚಕ್ರವರ್ತಿಗಳು ಆಗಬೇಕು. ಇವಾಗ ನಾವು ಯಾವ ರೀತಿ ಎರಡು ರೀತಿ ಸೇವೆಗಳು, ಪ್ರಾಪಂಚಿಕ ಸೇವೆ, ಆಧ್ಯಾತ್ಮಿಕ ಸೇವೆ, ಮತ್ತು ಅದರಲ್ಲಿ 4 ಸ್ಟೆಪ್ಸು. ಅದರಿಂದ ನೆಕ್ಸ್ಟು ಆಧ್ಯಾತ್ಮಿಕ ಸೇವೆಯಲ್ಲಿ 3 ಸ್ಟೇಜಸ್ಸು. ಇವು ಸೇವಾ ಮನೋಭಾವದವರು, ಸೇವಾ ತತ್ಪರರು, ಸೇವಾ ಚಕ್ರವರ್ತಿಗಳು, ಈ ಸ್ಟೇಜಸ್ ಎಲ್ಲ ತಿಳ್ಕೊಂಡಿದ್ವಿ. ಈಗ ಪತ್ರಿಜಿ ಅವರು ಪ್ರತಿಯೊಂದು ಚಕ್ರದಲ್ಲಿನೂ ಈ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಅಂದರೆ ಮೂಲಾಧಾರ ಸೇವಾ ಅಂತ ಕೇಳ್ತೀವಿ. ಮೂಲಾಧಾರ ಸೇವಾ ಅಂದರೆ ಏನು ಅಂದರೆ, ಇವಾಗ ಯಾರಿಗೋ ಅದು ಶರೀರಕ್ಕೆ ಸಂಬಂಧಿಸಿರೋದು, ಯಾರಿಗೋ ಕಾಲು ನೋವ್ತಾ ಇದೆ ಕಾಲು ಒತ್ತೋದು, ಇಲ್ಲ ಅಂದರೆ ಅವ್ರಿಗೆ ಹಸುವಾಗ್ತಾ ಇದೆ ಊಟ ಕೊಡುವುದು, ಇಲ್ಲ ಅಂದರೆ ಅವ್ರಿಗೇನೋ ಬಟ್ಟೆ ಇಲ್ಲ ಬಟ್ಟೆ ಕೊಡೋದು, ಇವೆಲ್ಲವೂ ಮೂಲಾಧಾರ ಸೇವೆ. ಮೂಲಾಧಾರ ಸೇವೆಯನ್ನು ಫಸ್ಟ್ ಮಾಡ್ತಾ ಇರ್ತಾರೆ ಎಲ್ಲರೂ. ಮತ್ತು ಸ್ವಾದಿಷ್ಠಾನ ಸೇವೆ. ಸ್ವಾದಿಷ್ಠಾನ ಸೇವೆ ಅಂದರೆ ಮನಸ್ಸಿಗೆ ಸಂಬಂಧಿಸೋರು. ಈಗ ಎಷ್ಟೋ ಜನಕ್ಕೆ ಸಂಗೀತ ಬರುತ್ತೆ, ನಾವೆಲ್ಲರೂ ಧ್ಯಾನ ಕೂತ್ಕೊಂಡು ಇರುವಾಗ ಅವರು ಸಂಗೀತವನ್ನು ಹಾಡ್ತಾ ಇರ್ತಾರೆ, ಏನೂ ಫೀಸ್ ತಗೊಂಡಿಲ್ಲ, ಅದು ಸ್ವಾದಿಷ್ಠಾನ ಸೇವೆ. ಕೆಲವ್ರಿಗೆ ಭರತನಾಟ್ಯ ಬರುತ್ತೆ, ನಮ್ಮನ್ನೆಲ್ಲ ರಂಜಿಂಪಗೋಸ್ಕರ ಅವರು ಭರತನಾಟ್ಯ ಮಾಡ್ತಾರೆ, ಏನು ಫೀಸ್ ತಗೊಳ್ಳಿಲ್ಲ, ಅದು ಸ್ವಾದಿಷ್ಠಾನ ಸೇವೆ. 3ನೇದು ಮಣಿಪುರ ಸೇವೆ. ಮಣಿಪುರ ಸೇವೆ ಅಂದರೆ ಅದು ಬುದ್ಧಿಗೆ ಸಂಬಂಧಿಸಿರೋದು. ಅಲ್ಲಿ ಬುದ್ಧಿ, ಇವಾಗ ಯಾರೋ ನಮ್ಮ ಹತ್ರ ಬರ್ತಾರೆ, ನನಗೆ ಈ ಥರ ನೋವಿದೆ ಮೇಡಮ್, ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಅಂದರೆ ಅವ್ರಿಗೆ ನಾವು ಮೇಡಮ್ ಕೂತ್ಕೊಳ್ಳಿ, ನಮ್ಮ ಕರ್ಮಫಲ ನಮ್ಗೆ ಬಂದಿರುತ್ತೆ, ನೀವು ಅದರಿಂದ ಬಿಡುಗಡೆ ಆಗಬೇಕಂದ್ರೆ ನಾನೊಂದು ಹೇಳ್ತೀನಿ ಅಂತ ಅವ್ರ ಜೊತೆ ಮಾತಾಡೋದಾಗಲಿ, ಇಲ್ಲ ಅಂದರೆ ಒಂದು ಪುಸ್ತಕ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ, ನಾವು ಓದಿರ್ತೀವಿ, ನಮ್ಗೆ ಅರ್ಥ ಆಗಿರುತ್ತೆ, ಅದನ್ನು ಅವ್ರಿಗೆ ಅರ್ಥ ಆಗೋ ರೀತಿ ಹೇಳೋದಾಗಲಿ, ಇವೆಲ್ಲವೂ ಮಣಿಪುರ ಸೇವೆ. ಅಲ್ಲಿಂದ ಅನಾಹುತ ಸೇವೆ. ಅನಾಹುತ ಸೇವೆ ಅಂದರೆ ಮೌನ. ನಾವು ಮೌನವನ್ನು ಆಚರಣೆ ಮಾಡಬೇಕು, ಎಲ್ಲರ ಹತ್ರನೂ ಮೌನವನ್ನು ಆಚರಣೆ ಮಾಡಬೇಕು, ಆಚರಣೆ ಮಾಡುವ ಎಂಕರೇಜ್ಮೆಂಟ್ ಮಾಡಬೇಕು. ಮೇಡಮ್ ಸುಮ್ಮನೆ ಯಾಕೆ ಮಾತಾಡ್ತಾ ಇರ್ತೀರಾ, ಎಲ್ಲರ ಮನೆಯಲ್ಲಿ ಸ್ವಲ್ಪ ಕಷ್ಟಗಳಿರುತ್ತೆ, ನೀವು 1-2 ದಿನ ಮೌನವನ್ನು ಆಚರಣೆ ಮಾಡಿ, ನಾನು ದಿನಕ್ಕೆ 1-2 ಅವರ್ಸ್ ಆಚರಣೆ ಮಾಡ್ತೀನಿ, ನೀವು ಮಾಡಿ ಮೇಡಮ್, ನಿಮ್ಗೆ ಆ ಕಷ್ಟದಿಂದ ಹೊರಗಡೆ ಬರುತ್ತೆ ಅಂತ. ನೆಕ್ಸ್ಟ್ ಸ್ಟೆಪ್ಪು ಅನಾಹುತ ಸೇವೆ. ಅಲ್ಲಿಂದ ವಿಶುದ್ಧ. ವಿಶುದ್ಧ ಅಂದರೆ ಸತ್ಯವನ್ನು ಮಾತಾಡೋದು. ಅದಕ್ಕೆ ಧರ್ಮರಾಯರು ಪ್ರತೀಕ ಅಂತ ನಾನು ಆವಾಗಲೇ ಹೇಳಿದ್ದೆ. ನಾವು ಸತ್ಯವನ್ನು ಮಾತಾಡ್ತಾ ಇರಬೇಕು, ಬೇರೆಯವ್ರ ಹತ್ರನೂ ಸತ್ಯವನ್ನು ಮಾತಾಡಿಸುವ ಪ್ರಯತ್ನ ಮಾಡಬೇಕು. ಸುಳ್ಳು ಹೇಳೋದು ಬೇಡ ಮೇಡಮ್. ಯಾಕೆ ಮೇಡಮ್, ಏನು ಬರುತ್ತೆ, ಸುಮ್ಮನೆ ಸತ್ಯವನ್ನು ಮಾತಾಡಿ. ಇವಾಗ ಕಷ್ಟ ಆಗಿರ್ಬೋದು, ಇವಾಗ ನಿಮ್ಮನ್ನು ಸತ್ಯ ಹೇಳಿದರೆ ಯಾರಾದರೂ ಬೈಬೋದು, ಆದರೆ ಮುಂದಕ್ಕೆ ಅವ್ರಿಗೆ ಅರ್ಥ ಆಗತ್ತೆ ಅಂತ ಅದು ಪ್ರಾಪಂಚಿಕ ಸತ್ಯವನ್ನು ಹೇಳ್ತಾ ಆಧ್ಯಾತ್ಮಿಕ ಸತ್ಯದ ಕಡೆಗೆ ಅವ್ರನ್ನ ಪ್ರಯಾಣ ಮಾಡಿಸ್ಬೇಕು. ಆಧ್ಯಾತ್ಮಿಕ ಸತ್ಯ ಅಂದರೆ ನಾವು ಶಾಶ್ವತವಾದ ಆತ್ಮ, ನಾವು ಶರೀರವಲ್ಲ ಅಂತ ಅನ್ನೋದು ಶಾಶ್ವತ ಸತ್ಯ. ಆ ಕಡೆಗೆ ಅವರನ್ನು ಪ್ರಯಾಣ ಮಾಡಿಸ್ಬೇಕು. ಅಲ್ಲಿಂದ ಆಜ್ಞಾ ಸೇವೆ ಅಂದರೆ ಧ್ಯಾನವನ್ನು ಹೇಳ್ಕೊಡೋದು, ಜ್ಞಾನವನ್ನು ಬೋಧಿಸೋದು, ಇದೆಲ್ಲವೂ ಆಜ್ಞಾ ಸೇವೆ. ಇವಾಗ ನೀವೆಲ್ಲರೂ ಯಾವ ಸ್ಟೇಟಲ್ಲಿದ್ದೀರಾ? ಆಜ್ಞಾಚಕ್ರ ಸ್ಟೇಟ್. ಅಂದರೆ ಎಲ್ಲರಿಗೂ ನೀವು ಧ್ಯಾನ ಪ್ರಚಾರ ಮಾಡ್ತಾ ಇದ್ವಿ, ಜ್ಞಾನವನ್ನು ಬೋಧಿಸುತ್ತಾ ಇದ್ದೀರಾ ಅಂದರೆ ಇದು ಆಜ್ಞಾಚಕ್ರ ಸೇವೆ. ಇಷ್ಟು ತನಕ ನಾವು ಮಾಡಿದ್ರೆ ನಾವು ಸಹಸ್ರಾರ ಸ್ಥಿತಿಗೆ ಹೋಗ್ತೀವಿ ಅಂತ ಪತ್ರಿಜಿ ಅವರು ಕಬೀರ್ ಭವನಲ್ಲಿ ಒಂದು ಸೆಷನ್ನಲ್ಲಿ ಹೇಳಿದರು. ಅಂದರೆ ನಾವೆಲ್ಲರೂ ಕೇಳಿರ್ತೀವಿ, 1 ಹೆಜ್ಜೆ ನಾವು ಹಾಕಿದರೆ ಭಗವಂತ 100 ಹೆಜ್ಜೆ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಆಜ್ಞಾಚಕ್ರ ತನಕ ನಾವು ಬಂದರೆ, ಧ್ಯಾನ ಪ್ರಚಾರ ಮಾಡ್ತಾ ಇದ್ರೆ ಆಟೋಮ್ಯಾಟಿಕ್ಕಾಗಿ ನಾವು ಸಹಸ್ರಾರ ಸ್ಥಿತಿಗೆ ಸೇರ್ಕೊತೀವಿ ಅಂತ ಪತ್ರಿಜಿ ಅವರು ಹೇಳ್ತಾರೆ. ಸಹಸ್ರಾರ ಸ್ಥಿತಿ ಅನ್ನೋದು ಶ್ರೀಕೃಷ್ಣ ಭಗವಾನರ ಸ್ಥಿತಿ. ಅದಕ್ಕೆ ಪತ್ರಿಜಿ ಅವರು ನೀವೇ ಮಾಧವರು, ನೀವೇ ಮಾನವರು, ಎರಡೂ ನೀವೇ. ಇವಾಗ ಮಾನವರಾಗಿದ್ದೀರಾ, ಮಾಧವರಾಗಿ ನೀವು ತಯಾರಾಗಬೇಕು. ಅದೇ ಈ ಧ್ಯಾನ ಮುಖ್ಯ ಉದ್ದೇಶ ಅಂತ ಪತ್ರಿಜಿ. ನಿಮ್ಮಲ್ಲೇ 2 ಇದೆ, ಮಾಧವನೂ ಇದ್ದಾರೆ, ಮಾಧವನೂ ಇದ್ದಾರೆ. ಎಲ್ಲರೂ ನೀವೇ ಮಾನವರಿಂದ ಮಾಧವರಾಗಬೇಕು ಅನ್ನೋದು ಪತ್ರಿಜಿ ನುಡಿ. ಮತ್ತು
ಫೈನಲ್ ಕಾನ್ಸೆಪ್ಟ್ ಏನು? ಮಾಧವ ಸೇವೆಯೇ ಮಾನವ ಸೇವಾ ಅಂತ ಯಾಕೆ ಪತ್ರಿಜಿ ಇಟ್ಟಿದ್ದಾರೆ? ಎಲ್ಲರೂ ಮಾನವ ಸೇವೆ ಮಾಡಿದರೆ ಮಾಧವ ಸೇವೆ ಮಾಡ್ದಂಗೆ ಅಂತ ಹೇಳ್ತಿದ್ರು ಇಷ್ಟು ದಿನ. ಪತ್ರಿಜಿ ಅವರು ಯಾಕೆ ಮಾಧವ ಸೇವೆ ಮಾನವ ಸೇವೆ ಅಂತ ಇಟ್ಟಿದ್ದಾರೆ ಅಂದರೆ, ಮಾಧವ ಸೇವೆ ಅಂದರೆ ಆತ್ಮ ಸೇವೆ, ಜ್ಞಾನ ಸೇವೆ, ಧ್ಯಾನ ಸೇವೆ. ಇವಾಗ ನಾವೆಲ್ಲರೂ ಧ್ಯಾನ ಮಾಡ್ತಾ ಇದ್ವಿ. ಧ್ಯಾನ ಮಾಡೋದ್ರಿಂದ ನಮ್ಮ ಶರೀರದಲ್ಲಿರುವ ಅನಾರೋಗ್ಯಗಳೆಲ್ಲ ಹೋಗ್ತಾ ಇದೆಯಾ ಇಲ್ವಾ ಮೇಡಮ್? ಹೋಗ್ತಾ ಇದೆ ಅಲ್ವಾ? ಆದರೆ ಇವಾಗ ನಾವೇನು ಮಾಡ್ತಾ ಇದ್ವಿ? ಧ್ಯಾನ ಅಂದರೆ ಏನು? ಆತ್ಮ ಸೇವೆ ಮಾಡ್ತಾ ಇದ್ವಿ. ಆತ್ಮ ಸೇವೆ ಮಾಡ್ತಾ ಇದ್ದರೆ ಶರೀರದಲ್ಲಿ ಬದಲಾವಣೆ ಆಗ್ತಾ ಇದೆಯಾ ಇಲ್ವಾ? ಶರೀರ ಆರೋಗ್ಯ ಅನಾರೋಗ್ಯ ಎಲ್ಲ ಚೆನ್ನಾಗಾಗಿ ಆರೋಗ್ಯವಂತರಾಗ್ತಾ ಇದ್ವಿ. ಅಂದರೆ ಶರೀರಕ್ಕೆ ಸೇವೆ ಮಾಡ್ದಲ್ವಾ? ಆತ್ಮ ಸೇವೆ ಮಾಡ್ತಾ ಇದ್ರೆ ಶರೀರಕ್ಕೆ ಸೇವೆ ಆಗ್ತಾ ಇದೆ. ಇವಾಗ ಪತ್ರಿಜಿ ಅವರು ನಮಗೆ ಧ್ಯಾನವನ್ನು ಹೇಳ್ಕೊಟ್ಟಿದ್ದಾರೆ, ಜ್ಞಾನವನ್ನು ಹೇಳ್ಕೊಟ್ಟಿದ್ದಾರೆ. ಆದ್ದರಿಂದ ಪತ್ರಿಜಿ ಅವ್ರಿಗೆ ನಾವು ನಮ್ಮ ಮನೆಗೆ ಬಂದರೆ ಊಟ ನೀಡುವುದಾಗಲಿ ಬಟ್ಟೆ ಕೊಡೋದಾಗಲಿ ಮಾಡ್ತಾ ಇದ್ವಾ ಇಲ್ವಾ? ಅಂದರೆ ಪತ್ರಿಜಿ ಅವರು ನಮಗೂ ಆತ್ಮ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿರುವ ನೆಸೆಸಿಟೀಸ್ ನಾವೆಲ್ಲರೂ ನೋಡ್ಕೊತಾ ಇದ್ವಿ ಅಂದರೆ ಅವ್ರಿಗೆ ಶಾರೀರಿಕ ಸೇವೆ ಆಗ್ತಾ ಇದೆ. ಅದಕ್ಕೆ ನೀವು ಒಂದು ಕ್ವಶನ್ ಹಾಕ್ಕೋಬೇಕು ಅಂತಾರೆ ಪತ್ರಿಜಿ, ಶರೀರಕ್ಕೆ ಸೇವೆ ಮಾಡಬೇಕಾ ಆತ್ಮಕ್ಕೆ ಸೇವೆ ಮಾಡಬೇಕಾ ಅಂತ. ಶರೀರಕ್ಕೆ ಸೇವೆ ಮಾಡಿದ್ರೆ ಆತ್ಮ ಸೇವೆ ಆಗೋದಿಲ್ಲ, ಆತ್ಮಕ್ಕೆ ಸೇವೆ ಮಾಡಿದ್ರೆ ಶರೀರಕ್ಕೆ ಸೇವೆ ಆಗತ್ತೆ. ನೋಡಿ, ಇವಾಗ ನಾನೇ ಎಕ್ಸಾಂಪಲ್ ಹೇಳಿದ್ದೇನಲ್ವ, ಧ್ಯಾನ ಮಾಡ್ತಾ ಇದ್ದರೆ ನಮ್ಮಲ್ಲಿ ಅನಾರೋಗ್ಯ ಕಡೆಯಿಂದ ಆರೋಗ್ಯ ಕಡೆ ಪ್ರಯಾಣ ಮಾಡ್ತೇವೆ. ನಮ್ಮಲ್ಲಿ ಮಾನಸಿಕ ಒತ್ತಡಗಳು, ಟೆನ್ಷನ್ಸು, ದುಃಖ, ಬಾಧೆ, ನೋವು ಎಲ್ಲ ಇದೆ. ಧ್ಯಾನ ಮಾಡೋದ್ರಿಂದ ಅವೆಲ್ಲ ಮನಸ್ಸಿನಲ್ಲಿ ಆ ಚಿಂತೆಗಳೆಲ್ಲ ಹೋಗ್ತಾ ಇದೆ. ಅಂದರೆ ಆಟೋಮ್ಯಾಟಿಕ್ ಆಗಿ ಶರೀರ ಸೇವೆ ಆಗ್ತಾನೇ ಇದೆ. ಯಾವಾಗ ನಾವು ಆತ್ಮ ಸೇವೆ ಮಾಡಿದ್ರೆ ಶರೀರಕ್ಕೆ ಸೇವೆ ಮಾಡ್ದಂಗೆ ಆಗತ್ತೆ. ಅದಕ್ಕೆ ಪತ್ರಿಜಿ ಅವರು ಮಾಧವ ಸೇವೆಯೇ ಮಾನವ ಸೇವಾ. ಈ ಸೇವೆಯಿಂದ ಏನು ಉಪಯೋಗ ಅಂದರೆ, ಫಸ್ಟ್ ಥಿಂಗ್ ನಮಗೆ ತೃಪ್ತಿ ಸಿಗತ್ತೆ. ಪತ್ರಿಜಿ ಅವರು ಯಾವಾಗ ಹೇಳ್ತಾರೆ, ಕೈ ತುಂಬ ಕೆಲಸ ಇರಬೇಕು, ಆವಾಗ ಮನಸ್ಸಿನಲ್ಲಿ ಆಲೋಚನೆಗಳು ಇರೋದಿಲ್ಲ. ಯಾವಾಗ ಆಲೋಚನೆಗಳು ಇಲ್ವ ಅಂದರೆ ಆವಾಗ ಶಕ್ತಿ ಪ್ರವಾಹ ಆಗತ್ತೆ. ಶಕ್ತಿ ಪ್ರವಾಹ ಆದರೆ ನಮ್ಮ ನಾಡಿ ಮಂಡಲ ಶುದ್ಧಿ ಆಗತ್ತೆ, ನಿಮ್ಮ ಶರೀರ ಒಂದು ವಜ್ರದಂತೆ ತಯಾರಾಗತ್ತೆ ಅಂತ ಪತ್ರಿಜಿ ಅವರು ಹೇಳ್ತಾ ಇರ್ತಾರೆ. ಅದು ಒಂದು ಉಪಯೋಗ. ಎರಡನೇ ಉಪಯೋಗ ಏನು ಅಂದರೆ, ಇವಾಗ ನಾವು ಸೇವೆ ಮಾಡ್ತಾ ಇದ್ದವಾಗ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳುವ ಅವಕಾಶ ಇದೆ. ಇವಾಗ ಒಂದು 10 ಜನ ಮಕ್ಕಳಿದ್ದಾರೆ, ನಾನೇ ಅವ್ರಿಗೆಲ್ಲ ಊಟ ಬಡಿಸ್ತಾ ಇದ್ದೀನಿ. ಆ 10 ಜನ ಮಕ್ಕಳಲ್ಲಿ ನನ್ನ ಮಕ್ಕಳು ಇರ್ತಾರೆ ಅಂತ ತಿಳ್ಕೊಳ್ಳಿ. ಆ ಬಡಿಸೋವಾಗ ನಾನೇನಾದರೂ ಪಾರ್ಶಿಯಾಲಿಟಿ ಮಾಡ್ತಾಯಿದ್ದೀನಿ. ತುಪ್ಪ ಬಡಿಸೋವಾಗ ಸ್ವಲ್ಪ ಜಾಸ್ತಿ ಬಡಿಸೋದು ನಮ್ಮ ಮಕ್ಕಳಿಗೆ, ಬೇರೆಯವ್ರಿಗೆ ಸ್ವಲ್ಪ ಕಡಿಮೆ, ಏನೋ ಸ್ವೀಟ್ ಬಡಿಸೋವಾಗ ಏನೋ ಒಂದು ವ್ಯತ್ಯಾಸ ಮಾಡ್ತಾ ಇರ್ತೀವಿ. ಈ ಸೇವೆ ಇದೆಲ್ಲ ಕೇಳಿದ ಮೇಲೆ ಏನನ್ಸುತ್ತೆ ಅಂದರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ಅವಕಾಶ ಸಿಗತ್ತೆ. ನಾನು ಈ ರೀತಿ ಮಾಡ್ತಾಯಿದ್ದೀನಿ, ಬದಲಾವಣೆ ಮಾಡ್ಕೋಬೇಕು. ಇವಾಗ ನಾನು ನಿಮ್ಮೆಲ್ಲರ ಜೊತೆ ಈ ಸೇವೆ ಬಗ್ಗೆ ಹಂಚ್ಕೋಬೇಕಂದ್ರೆ ಪತ್ರಿಜಿ ಏನು ಹೇಳಿದ್ದಾರೆ ಅದೆಲ್ಲ ನಾನು ಕೇಳಬೇಕಲ್ವಾ? ಕೇಳಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ಕೋಬೇಕು. ನಾನು ಏನು ಆಚರಣೆ ಮಾಡ್ತಾಯಿದ್ದೀನಿ ಅಂತ ನಮ್ಮ ಬಗ್ಗೆ ನಾನು ಸ್ವಾಧ್ಯಾಯ ಮಾಡಬೇಕು. ಇವೆಲ್ಲ ಮಾಡೋಕ್ಕೆ ಅವಕಾಶ ಆಗಿದೆ ಅಲ್ವಾ? ಇಲ್ಲ ಅಂದರೆ ನಾನು ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಕೇಳೋದು ಇಲ್ಲ, ನಾನು ಆಚರಣೆ ಮಾಡಿದ್ದೀನ ಇಲ್ವಾ ಅಂತ ಪರೀಕ್ಷೆ ಮಾಡ್ಕೊಳ್ಳೋ ಅವಕಾಶವೂ ಇಲ್ಲ. ಇವಾಗ ಆ ಸೇವೆ ಮಾಡುವುದರಿಂದ ಏನಾಗತ್ತೆ ಅಂದರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ, ಸ್ವಾಧ್ಯಾಯ ಮಾಡಿಕೊಳ್ಳುವ ಅವಕಾಶ ಸಿಗತ್ತೆ. ಎಲ್ಲಿ ತಪ್ಪು ಮಾಡ್ತಾ ಇದ್ದೀವೋ ಅಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಅವಕಾಶವೂ ಸಿಗತ್ತೆ, ಆತ್ಮ ತೃಪ್ತಿ ಸಿಗತ್ತೆ. ನಿಮ್ಮಲ್ಲಿ ಫಾಸ್ಟಾಗಿ ಪರಿಣಾಮ ಆಗಬೇಕು ಅಂದರೆ ಧ್ಯಾನ ಮಾತ್ರ ಮಾಡಿದ್ರೆ ಆಗೋದಿಲ್ಲ, ಸ್ಲೋ ಇಂಪ್ರೂವ್ಮೆಂಟ್ ಇರುತ್ತೆ. ಅದಕ್ಕೆ ಪತ್ರಿಜಿ ಅವರು ಏನು ಹೇಳಿದ್ದಾರೆ ಅಂದರೆ, ಧ್ಯಾನ ಮಾಡುವುದು ಪ್ಲಸ್ ಸೇವೆ ಇದ್ದರೆ ನಿಮಗೆ ಫಾಸ್ಟಾಗಿ ನಿಮ್ಮಲ್ಲಿ ಪರಿಣಾಮಕ್ರಮ ಇರುತ್ತೆ. ಅದಕ್ಕೆ ಎಲ್ಲರೂ ಖಂಡಿತ ಸೇವೆ ಅನ್ನೋದು ಮಾಡಲೇಬೇಕು. ಅದಕ್ಕೆ ಫಸ್ಟ್ ದಿನ ಧ್ಯಾನಕ್ಕೆ ಬಂದ ತಕ್ಷಣವೇ ಪತ್ರಿಜಿ ಹೇಳ್ತಾರೆ, ನೀವು ಇವತ್ತೇನು ಕಲ್ತಿದ್ರೋ ಅದ್ರ ಪಕ್ಕದವ್ರಿಗೆ ಹೇಳಿ ಅಂತಾರೆ. ಸರ್ ನಾನೇನು ಕಲ್ತಿಲ್ಲ, ಹೆಂಗೆ ಹೇಳೋದು ಧ್ಯಾನದ ಬಗ್ಗೆ ಅಂದರೆ, ಇವತ್ತು ಎ ಕಲ್ತಿದ್ದೀರಲ್ವ ಎ ಹೇಳಿ, ಬಿ ಕಲ್ತಿದ್ರೆ ಬಿ ಹೇಳಿ, ನಿಮ್ಗೆ ಎಷ್ಟು ಗೊತ್ತಿದೆಯೋ ಅದು ಮಾತ್ರ ಪಕ್ಕದವ್ರಿಗೆ ಹೇಳಿ, ನಿಮ್ಗೆ ಗೊತ್ತೇ ಇಲ್ಲದೆ ಇರೋದು ಒಂದು ಮಾತನ್ನು ಮಾತಾಡಬೇಡಿ ಅಂತ ಪತ್ರಿಜಿ ಹೇಳ್ತಾರೆ. ಅದಕ್ಕೆ ಫಸ್ಟ್ ದಿನದಿಂದಲೇ ಪತ್ರಿಜಿ ಅವರು ಸೇವೆ ಮಾಡಿ ಅಂತ ಹೇಳ್ತಾ ಇದ್ರು. ಅಷ್ಟು ಮುಖ್ಯವಾದದ್ದು ಈ ಸೇವೆ. ವಿವೇಕಾನಂದರು ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಇವಾಗ
ನೀವು ಆಧ್ಯಾತ್ಮಿಕ ಸೇವೆ ಮಾಡಬೇಕು. ಪ್ರಾಪಂಚಿಕ ಸೇವೆ ಯಾವ ರೀತಿ ಇರುತ್ತೆ ಅಂದರೆ, ಇವಾಗ ಹಸಿದಾಗಿರೋರು ನಿಮ್ಮ ಮನೆಗೆ ಬರ್ತಾರೆ, ಊಟ ಕೊಡ್ತೀರಾ. ಒಂದು 5 ಅವರ್ಸ್ ಆದಮೇಲೆ ಮತ್ತೆ ಅವರು ನಿಮಗೆ ನಿಮ್ಮ ಮನೆಗಾದರೆ ಬೇರೆ ಮನೆಗಾದರೂ ಊಟಕ್ಕೆ ಹೋಗ್ತಾರೆ. ಬೇರೆ ಅವ್ರ ಮೇಲೆ ಅವಲಂಬಿಕೆ ಆಗೋದು ನೀವು ಕಲಿಸ್ತಾ ಇದ್ದೀರಾ. ಬೇರೆಯವರು ಬಟ್ಟೆಗೋಸ್ಕರ ಬರ್ತಾರೆ, ಬಟ್ಟೆ ನೀಡ್ತೀರಾ. ಮತ್ತೆ ಒಂದು 5-6 ತಿಂಗಳಾದಮೇಲೆ ಮತ್ತೆ ಬಟ್ಟೆಗೋಸ್ಕರ ಬರ್ತಾರೆ. ಅದೇ ನೀವು ಅಷ್ಟು ಮಾತ್ರಕ್ಕೆ ನೀವು ಊಟ ಕೊಡೋದು ಬೇಡ, ಬಟ್ಟೆ ಕೊಡೋದು ಬೇಡ ಅಂತ ವಿವೇಕಾನಂದರು ಹೇಳ್ತಾ ಇರ. ನೀವು ಊಟ ಕೊಡೋವಾಗಲೇ ಅವ್ರಿಗೂ ಧ್ಯಾನವನ್ನು ಕಲಿಸಿ, ಬಟ್ಟೆ ಕೊಡೋವಾಗಲೇ ನೀವು ಧ್ಯಾನವನ್ನು ಕಲಿಸಿದ್ರೆ ಅವರು ಧ್ಯಾನ ಮಾಡಿ ತಮ್ಮ ವೈಯಕ್ತಿಕ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಂಡು ಅವಲಂಬಿಕೆ ಆಗೋದು ಕಡಿಮೆ ಮಾಡಿಕೊಂಡು ಅವ್ರ ಪ್ರಯಾಣನೂ ಸಹ ಧ್ಯಾನ ಸೇವೆ ಕಡೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಆಧ್ಯಾತ್ಮಿಕ ಸೇವೆ ಅನ್ನೋದು ಅತ್ಯುತ್ತಮವಾದದ್ದು. ಎವರೆಸ್ಟ್ ಶಿಖರ ಆಧ್ಯಾತ್ಮಿಕ ಸೇವೆ ಅಂತಾರೆ. ಸ್ವಾಮಿ ರಾಮ ಅವರು ಹಿಮಾಲಯದಲ್ಲಿರೋವಾಗ ನಮ್ಮಲ್ಲಿ ಬ್ರಿಟಿಷ್ ಅವರ ಆಳ್ವಿಕೆ ಇತ್ತು. ಆವಾಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದು. ಅವ್ರಿಗೆ ಸ್ವಾಮಿ ರಾಮ ಅವ್ರಿಗೆ ನಾನು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಆಸೆ ಇತ್ತು. ಗುರುಗಳ ಹತ್ರ ಹೋಗಿ ಕೇಳ್ತಾರೆ, ನಾನು ಸ್ವಾತಂತ್ರ್ಯ ಹೋರಾಟಕ್ಕೆ ಪಾಲ್ಗೊಳ್ಳೋಕ್ಕೆ ಹೋಗ್ತೀನಿ ಅಂದಾಗ ಗುರುಗಳು, ಬೇಡ, ನೀವು ಧ್ಯಾನವನ್ನು ಕಲಿ, ಅವೆಲ್ಲವೂ ಚಿಕ್ಕ ಚಿಕ್ಕ ಆತ್ಮಗಳು ಮಾಡುವ ಕೆಲಸ, ನೀವು ಬುದ್ಧರಾಗಬೇಕು, ನೀವು ಆತ್ಮಸೇವೆ ಮಾಡಬೇಕು ಅಂತ ಬಲವಂತವಾಗಿ ಅವರು ಧ್ಯಾನಕ್ಕೆ ಕೂಡಿಸ್ತಾರೆ. ಅವ ಇಷ್ಟದಿಂದಲೇ ಧ್ಯಾನ ಪ್ರಾರಂಭ ಮಾಡಿ ಮತ್ತೆ ದೊಡ್ಡ ಗುರುಗಳಾಗಿದ್ದು ಎಷ್ಟೋ ಸಂಸ್ಥೆಗಳನ್ನು ಸ್ಥಾಪಿಸಿ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ ಬುಕ್ ಬರೆದು ಆಧ್ಯಾತ್ಮಿಕ ಸೇವೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ ಸ್ವಾಮಿ ರಾಮ ಅವರು. ಯಾವ ಬುಕ್ಸೂ ಸಹ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಪ್ರಾಪಂಚಿಕ ಸೇವೆಯಿಂದ ಆಧ್ಯಾತ್ಮಿಕ ಕಡೆಗೆ ಹೋಗಬೇಕು. ಸೇವೆಯಿಂದ ನಮಗೆ ತುಂಬ ತೃಪ್ತಿ ಆಗತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ತುಂಬ ಅದ್ಭುತವಾದಂಥ ವಿಚಾರಗಳನ್ನು ಸರಳವಾಗಿ, ಇದಕ್ಕೇನು PhDನೇ ಓದಬೇಕಾಗಿಲ್ಲ, ಮತ್ತು ನಮ್ಮ ಮನೆ ಸಂಸಾರ ಬಿಟ್ಟು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ. ಸರಳವಾಗಿ ಗೃಹಿಣಿಯಾಗಿದ್ದುಕೊಂಡು ಮನೆಯ ಕುಟುಂಬದ ಜವಾಬ್ದಾರಿ ತಗೊಂಡು ಧ್ಯಾನ ಸಾಧನೆ ಮಾಡ್ತಾ, ಸ್ವಾಧ್ಯಾಯ ಮಾಡ್ತಾ, ಸತ್ಸಂಗಗಳನ್ನ ಮಾಡ್ತಾ ಎಷ್ಟೊಂದು ಅದ್ಭುತವಾದ ಮಾತುಗಳನ್ನು ಹೇಳಿದರು. ನಾವು ಒಬ್ಬರಿಂದ ಒಂದು ಮಾತು ತಗೊಳ್ಳೋಣ. ಆ ಒಂದು ಮಾತನ್ನು ತಗೊಂಡೋಗಿ, ನಾವು ಸ್ಕೂಲಲ್ಲಿರುವಾಗ ಹೇಳ್ತಿದ್ರು, ಈ ಕಿವಿಗೆ ಕೇಳಿ ಈ ಕಿವಿನ ಬಿಡಬೇಡ್ರಿ ಅಂತಂದು. ನಾವು ಕೂಡ ಸಾಯೋ ತನಕ ನಾವು ಸ್ಟೂಡೆಂಟ್ಸೇ. ಈ ಕಿವಿಯಿಂದ ಈ ಕಿವಿಗೆ ಬಿಡೋದು ಬೇಡ. ಒಬ್ಬರು ಏನು ಪಾಯಿಂಟ್ ಹೇಳಿದ್ದಾರೆ ಅದನ್ನು ಅಳವಡಿಸ್ಕೊಳ್ಳೋಣ. ಅಳವಡಿಸ್ಕೊಂಡಾಗಲೇ ಅದ್ರದ್ದು ಮಹತ್ವ ಗೊತ್ತಾಗುತ್ತೆ, ಅದ್ರದ್ದು ಏನು ಲಾಭ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಈಗ ರಜಿತಾ ಕೀರ್ತಿಯವರು ತಮ್ಮ ಸಂದೇಶ ಕೊಡಬೇಕು. ಪತ್ರಿಜಿಯವರ ಮಹಾಬೋಧನೆಗಳಿಂದ ಅವರು ತಿಳಿದುಕೊಂಡಂಥ, ಅವರು ಆಚರಿಸಿದಂಥ ಅಂಶಗಳು. ಮೇಡಮ್, ಸಮಯ ಬಹಳ ಕಮ್ಮಿ ಇದೆ. ಯಾಕಂದರೆ ಒಂದು ಪ್ರೋಗ್ರಾಮ್ 5 ನಿಮಿಷ ಲೇಟ್ ಆಯ್ತಂದರೆ ಇನ್ನೊಂದು ಪ್ರೋಗ್ರಾಮ್ 10 ನಿಮಿಷ ಮುಂದಕ್ಕೆ ಹೋಗೋದು ಬೇಡ. ನಾವು ಸಮಯ ಪಾಲಿಸೋಣ. ಮುಂದಿನ ಕಾರ್ಯಕ್ರಮಕ್ಕಾಗಿ ತಯಾರಿದ್ದಾರೆ. 11 ಗಂಟೆಗೆ ಅವರಿಗೆ ವೇದಿಕೆ ಕರಿಬೇಕು. ಸ್ಟಾರ್ಟ್ ಮಾಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೊಟ್ಟ ಮೊದಲನೆಯಾಗಿ ನಮ್ಮ ಗುರುಗಳಾದಂತಹ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನಮ್ಮ ಎಲ್ಲರ ಆತ್ಮಾಂತರಾಳದಿಂದ ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ಳೋಣ. ಧ್ಯಾನ ಅನ್ನುವುದು ಪತ್ರಿಜಿಯವರು ನಮಗೆ ಪರಿಚಯ ಮಾಡಿಕೊಟ್ಟದ್ದು. ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡಬೇಕು ಅಂತ ಗೊತ್ತಿತ್ತು, ಹೇಗೆ ಧ್ಯಾನ ಮಾಡಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನೋದು ಪತ್ರಿಜಿಯವರು ನಮಗೆ ಹೇಳಿರೋ ಕಾನ್ಸೆಪ್ಟು, ಹೌದಲ್ವಾ? ಮತ್ತು ಧ್ಯಾನ ಮಾಡಿದರೆ ನಮಗೆ ಜ್ಞಾನ ಹೇಗೆ ಬರುತ್ತೆ, ಜ್ಞಾನದಿಂದ ಹೇಗೆ ಮುಕ್ತಿ ಪಡಬಹುದು. ಧ್ಯಾನ ಅಂದರೆ ಫಸ್ಟ್ ಆಫ್ ಆಲ್ ಧಿ ಪ್ಲಸ್ ಯಾನ. ಧಿ ಅಂದರೆ ನಮ್ಮ ಶರೀರ ಸಮುದಾಯಗಳು. ಏನು ಶರೀರ ಸಮುದಾಯಗಳಂದರೆ ಫಿಸಿಕಲ್ ಬಾಡಿ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಕಾರಣಮಯ ಕೋಶ, ಮಹಾಕಾರಣ ಕೋಶ, ಆನಂದಮಯ ಕೋಶ, ನಿರ್ವಾಣ ಬಾಡಿ ಅಂತ. ಈ ಎಲ್ಲ ಕೂಡ ಜೊತೆ ನಾವು ಪ್ರಯಾಣ ಮಾಡುವುದು. ಅಂದರೆ ಈ ಫಿಸಿಕಲ್ ಬಾಡಿಯಿಂದ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀವಿ.
ಈ ಫಿಸಿಕಲ್ ಬಾಡಿಯಿಂದ ಎಲ್ಲ ದೇವಸ್ಥಾನ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲ ಕಡೆ ಹೋಗಿ ಸುತ್ತಾಡ್ಕೊಂಡು ಬಂದಿದೆ ಈ ಫಿಸಿಕಲ್ ಬಾಡಿ. ಮತ್ತು ಮನಸ್ಸು, ಪ್ರಾಣಮಯ ಶರೀರ ಅಂದರೆ ಆ ಪ್ರಾಣಮಯ ಶರೀರ ಏನಿರುತ್ತೆ ಫಿಸಿಕಲ್ ಬಾಡಿಗೆ ಇನ್ನು ಮಿಕ್ಕಿರೋ ಬಾಡಿಯಿಂದ ಎನರ್ಜಿನ ಸಪ್ಲೈ ಮಾಡುತ್ತೆ. ಅದು ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಮತ್ತು ಮನೋಮಯ ಕೋಶ. ಮನೋಮಯ ಕೋಶ ಅಂದರೆ ಮನಸ್ಸು. ಈ ಪ್ರಪಂಚದಲ್ಲಿ ಅತಿ ವೇಗವಾಗಿ ಹೋಗೋದೇನು ಅಂದರೆ ಮನಸ್ಸು. ಮನಸ್ಸು ಎಲ್ಲಿ ಆಲೋಚನೆ ಮಾಡಿದ್ರೆ ಅಲ್ಲಿ ಫಟ್ ಅಂತ ಹೋಗುತ್ತೆ, ಅದು ಮನೋಮಯ ಕೋಶ. ಆ ಥರ ಆಸ್ಟ್ರಲ್ ಬಾಡಿ ಅಂತ ಕೂಡ ಹೇಳ್ತೀವಿ. ಅದರಿಂದ ಎಲ್ಲ ಲೋಕಗಳಲ್ಲಿ ಹೋಗಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಎಲ್ಲ ಜ್ಞಾನ ಪಡಿತೀವಿ ನಾವು. ಎಲ್ಲ ಜ್ಞಾನ ತಿಳ್ಕೊಂಡು, ಓಹೋ ಈ ಫಿಸಿಕಲ್ ವರ್ಲ್ಡಲ್ಲಿ ಈ ಥರ ಜ್ಞಾನ ಇದೆ, ಇನ್ನು ಆಸ್ಟ್ರಲ್ ವರ್ಲ್ಡ್ಸ್ ಎಷ್ಟೋ ಇದೆ, ಆಸ್ಟ್ರಲ್ ವರ್ಲ್ಡ್ಸಲ್ಲಿ ಅಲ್ಲಿ ಎಷ್ಟು ಜ್ಞಾನ ಇದೆ, ಅವರು ಏನು ಪಾಲನೆ ಮಾಡ್ತಿದ್ದಾರೆ, ಎಷ್ಟು ಅದ್ಭುತವಾಗಿದೆ, ಅವರು ಏನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಇದೆಲ್ಲ ತಿಳ್ಕೊಳ್ಳೋದು ನಾವು ಮನೋಮಯ ಕೋಶದಿಂದ ಕಂಪ್ಲೀಟಾಗಿ ಆ ಜ್ಞಾನವನ್ನು ನಾವು ಪಡಿತೀವಿ. ಮತ್ತು ಕಾರಣ ಶರೀರ. ಕಾರಣ ಶರೀರ ಅಂದರೆ ಕಾರಣ ಲೋಕಗಳು, ಅಂದರೆ ಕಾಸ್, ಕಾರಣ ಏನು, ನಾನಿಲ್ಲಿ ಏನಕ್ಕೆ ಬಂದಿದ್ದೆ, ಏನಕ್ಕೆ ಈ ಸೃಷ್ಟಿಯಾಗಿದೆ, ಏನಕ್ಕೆ ಆ ಲೋಕ ಆಗಿದೆ, ಏನಕ್ಕೆ ಈ ಲೋಕ ಆಗಿದೆ ಅನ್ನುವ ತಿಳ್ಕೊಳ್ಳೋದೇ ಕಾರಣಮಯ ಶರೀರದಿಂದ ನಾವು ಯಾನ ಮಾಡ್ತೀವಿ, ಅಂದರೆ ಪ್ರಯಾಣ ಮಾಡ್ತೀವಿ. ಹಾಗೆ ಮಹಾಕಾರಣ ಲೋಕಗಳು. ಮಹಾಕಾರಣ ಲೋಕಗಳಿಗೆ ಹೋದಾಗ ಈ ಮಹಾಕಾರಣ ಶರೀರದಿಂದ ಹೋಗಬೇಕು. ಓಹೋ ಈ ಕಾರಣ ಶರೀರ ಅಂದರೆ ಏನಕ್ಕೆ ನಾನು ಹುಟ್ಟೆ, ಏನು ವಾಟ್ ಈಸ್ ಮೈ ಪರ್ಪಸ್ ಅಂತ ತಿಳ್ಕೊಳ್ಳೋದು. ಅದೇ ಮಹಾಕಾರಣ ಶರೀರ ಅಂದರೆ ಮಹಾಕಾರಣ, ಏನೋ ಒಂದು ಅದ್ಭುತವಾದ ಮಹಾ ಕಾರ್ಯಗಳು ಮಾಡೋಕ್ಕೆ ಬರ್ತೀವಿ ಇಲ್ಲಿ. ಆ ಒಂದು ಪರ್ಪಸನ್ನು ತಿಳ್ಕೊಳ್ಳೋದು, ಆ ಮಹಾಕಾರಣ ಲೋಕಗಳಲ್ಲಿ ಏನೇನು ಮಾಡ್ತಿದ್ದಾರೆ, ಹೇಗಿದೆ ಅನ್ನೋದು ತಿಳ್ಕೊಳ್ಳೋದೇ ಮಹಾಕಾರಣ ಶರೀರದಿಂದ ತಿಳ್ಕೊಳ್ತೀವಿ. ಮತ್ತು ನಿರ್ವಾಣಿಕ್ ಬಾಡಿ, ಆನಂದಮಯ ಕೋಶ. ಆನಂದಮಯ ಕೋಶ ಅಂದರೆ ಅಲ್ಲಿ ಏನಾಗುತ್ತೆ ಲಾಸ್ಟ್ ಸತ್ಯಲೋಕ. ಆ ಸತ್ಯಲೋಕಕ್ಕೆ ಹೋದಾಗ ನಾವು ಅಲ್ಲಿ ಏನಾಗತ್ತೆ, ನಮಗೆ ಕಂಪ್ಲೀಟ್ ಆಗಿರುತ್ತೆ ಜರ್ನಿ. ಈಗ ಅದಕ್ಕೆ ಹೇಳಿದರು ಸೇವೆಗಳ ಬಗ್ಗೆ, ವಿಶುದ್ಧ ಸೇವೆಗಳು ಅಂತ, ಆಜ್ಞಾ ಚಕ್ರ ಸೇವೆಗಳು, ಸಹಸ್ರಾರ ಸೇವೆಗಳು. ಅಂದರೆ ಆ ಸ್ಟೇಟ್ ನಾವು ಮಾಡಿದಾಗ, ಅಂದರೆ ಈಗ ಪತ್ರಿಜಿ ಮಾಡಿರುವಂತಹ ಪ್ಲ್ಯಾಟ್ಫಾರ್ಮು ಯಾವ ಸೇವೆಗೆ ಬರುತ್ತೆ ಅಂದರೆ ಸತ್ಯಲೋಕ ಸೇವೆಗಳು ನಾವೆಲ್ಲ ಮಾಡ್ತಿರೋದು. ಅಷ್ಟು ಅದ್ಭುತವಾದ ಜ್ಞಾನ ನಮಗೆ ಕೊಟ್ಟಿದ್ದಾರೆ. ಒಂದು ಧ್ಯಾನ ಕೊಟ್ಟು ಏನು ಕೊಟ್ಟಿದ್ದಾರೆ, ನೀನು ಯಾವ ಸ್ಟೇಜಲ್ಲಿದ್ದಾರೆ. PSSM ಮಾಸ್ಟರ್ಸ್ ಯಾರು ಸಾಮಾನ್ಯವಲ್ಲ, ಅವರೆಲ್ಲ ಸಾಮಾನ್ಯರಲ್ಲ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಏನು ಮಾಡ್ತಿದ್ದೀರಿ ಅಂತ. ಎಲ್ಲ ಸೇವೆಗಳನ್ನು ಮಾಡ್ತಿದ್ವಿ. ನಾವು ಹೇಗೆ ಮಾಡ್ತಿದ್ವಿ, ಮೇಲಿಂದ ಕೆಳಗಡೆ ಸೇವೆಗಳು ಮಾಡ್ತಿದ್ದೀವಿ. ಎಲ್ಲರೂ ಒಂದೊಂದು ಸ್ಟೆಪ್ ಮೇಲ್ಗಡೆ ಹೋಗಬೇಕು ಅಂದರೆ ನಾವು ಮಾಡ್ತಿರೋದು ಮೇಲಿಂದ ಕೆಳಗಡೆ ಸೇವೆಗಳು, ಸತ್ಯಲೋಕ ಸೇವೆಗಳು ಮಾಡ್ತಿದ್ದೀವಿ. ಅನ್ನದಾನ ಮಾಡ್ತಿದ್ದೀವಿ, ಏನು ಬೇಕೋ ಅವೆಲ್ಲ ಮಾಡ್ತಿದ್ದೀವಿ. ಕಣ್ಣಿಗೆ ಕಾಣಿಸ್ದಿರ ಇರೋವಂತಹ ಆತ್ಮದ ಸೇವೆ ನಾವು ಮಾಡ್ತಾಯಿದ್ದೀವಿ. ಏನು ಮಾಡ್ತಿದ್ದೀವಿ, ಆತ್ಮದ ಸೇವೆ ಮಾಡ್ತಾಯಿದ್ದೀವಿ. ಅದರಿಂದ ನಮಗೆ ಸತ್ಯಲೋಕ ಖಚಿತ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಅಂದರೆ ಇದೆಲ್ಲ ಹೇಗೆ ಬಂತು, ಈ ಜ್ಞಾನ ಹೇಗೆ ಬಂತು, ಧ್ಯಾನದಲ್ಲಿ ಕೂತ್ಕೊಂಡು ಈ ಧೀ ಪ್ಲಸ್ ಯಾನ ಮಾಡಿದಾಗ ನಮಗೇನು ಬಂತು, ಇಲ್ಲಿ ಜ್ಞಾನ ಬಂತು. ಜ್ಞಾನ ಬಂತು. ಮತ್ತು ಮುಕ್ತಿ ಅಂದರೆ ಏನು, ಬಿಡುಗಡೆ. ಏನರಿಂದ ಬಿಡುಗಡೆ, ಶಾರೀರಿಕ ದುಃಖಗಳಿಂದ, ಮಾನಸಿಕ ದುಃಖಗಳಿಂದ, ಸಾಮಾಜಿಕ ದುಃಖಗಳಿಂದ, ಎಲ್ಲ ದುಃಖಗಳಿಂದ ನಮಗೆ ಬಿಡುಗಡೆ. ಆ ಬಿಡುಗಡೆ ಬಂದರೆ ಆಯಿತಾ ಅಂದರೆ ಅದು ಆಗ್ತಾ ಮತ್ತೆ ಏನಾಗತ್ತೆ, ಒಂದು ಸ್ಟೇಜಿಗೆ ಬಂದಮೇಲೆ ಓಹೋ ಇಲ್ಲಿ ನಾನು ಆತ್ಮ ಅನ್ನುವ ಸ್ಥಿತಿ, ನಾನು ಶರೀರದಲ್ಲಿರುವಂತಹ ಆತ್ಮ ಅನ್ನೋದು. ಆವಾಗ ಏನು ಮಾಡ್ತೀವಿ, ನನ್ನ ಶರೀರವನ್ನು ಕೂಡ ನೋಡ್ಕೊಳ್ತಾ ಈ ಪ್ರತಿಯೊಂದು ಶರೀರವನ್ನು ಕೂಡ ಎಷ್ಟೋ ಈ ಜನ್ಮಗಳಿಂದ ಕಟ್ಟಿದ್ದು ಎಲ್ಲ ಕರ್ಮಗಳು ಕಟ್ಟಿ ಏನಾಗುತ್ತೆ, ಪ್ರತಿಯೊಂದು ಲೇಯರಲ್ಲಿ ಕೂಡ ಆ ಕರ್ಮಗಳು ಸೇರಿಕೊಂಡು ನಮಗೆ ಅನಾರೋಗ್ಯದಿಂದ ಇರುತ್ತೆ. ಅದೆಲ್ಲ ಒಂದೊಂದೇ ಹೋಗಿ ಆತ್ಮದ ಕಾರಗಳು, ಅಹಂಕಾರ, ಅರಿಷಡ್ ವರ್ಗಗಳು, ಇವೆಲ್ಲ ಕೂಡ ನಮ್ಮ ಒಳಗಡೆಯಿಂದ ನಮಗೆ ಕ್ಲೀನ್ ಆಗಬೇಕು. ಅವೆಲ್ಲ ಕ್ಲೀನ್ ಆಗುತ್ತೆ ಈ ಧ್ಯಾನದಲ್ಲಿ. ಜ್ಞಾನ ಬರ್ತಾ ಒಂದೊಂದು ನಾನೇನು ಅನ್ಸ್ಕೊಂಡಿದ್ದೀನಿ, ನನ್ನ ಆತ್ಮಕ್ಕೆ ಎಂಥ ಕಾರ್ಯಗಳು ಅನ್ಸ್ಕೊಂಡಿದ್ದೀನಿ, ಅರಿಷಡ್ ವರ್ಗಗಳನ್ನು ಅನ್ಸ್ಕೊಂಡಿದ್ದೀನ ಅಥವಾ ಅಹಂಕಾರವನ್ನು, ಅಂದರೆ ಕಂಪ್ಲೀಟಾಗಿ ಅರಿಷಡ್ ವರ್ಗಗಳ ಜೊತೆ ನಾವು ಪಾಲನೆ ಮಾಡ್ತಾ ಏನಾಗಿರುತ್ತೆ ನಮ್ಗೆ ಗೊತ್ತಿಲ್ದಿರ ಅಜ್ಞಾನದಿಂದ ಅಲ್ಲಿಂದ ಇಲ್ಲಿಗೆ ಬರ್ತೀವಿ. ಆ ಮಾಯಲ್ಲಿ ಮುಚ್ಕೊಂಡು
ಆ ಮನಸ್ಸನ್ನು ಎಷ್ಟೋ ಗಲೀಜು ಮಾಡ್ಕೊಳ್ತೀವಿ. ಮನೋಮಯ ಕೋಶದಿಂದ ಎಲ್ಲಿಗೆ ಹೋಗುತ್ತೆ? ಚಿತ್ತಕ್ಕೆ ಹೋಗುತ್ತೆ. ಚಿತ್ತ ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ. ಆ ಮೈಂಡಿಗೆ ಹೋದಾಗ ಏನಾಗುತ್ತೆ ಅಲ್ಲಿ ಚಿತ್ತದಲ್ಲಿ ಅಂದರೆ ಅದು ಒಂದೊಂದೇ ಕೂಡ್ಕೊಂಡು ಈಗ ಏನೋ ಒಂದು ಕೋರಿಕೆ ಹುಟ್ಟಿದೆ ನನಗೆ, ಅದು ನನಗೆ ತೀರಲಿಲ್ಲ ಅಂದಾಗ ಅದು ಚಿತ್ತದಲ್ಲಿ ಸೇರಿಕೊಳ್ಳುತ್ತೆ. ಏನೋ ಒಂದು ಕ್ವಾಲಿಟಿ, ಈ ಕೆಟ್ಟ ಕರ್ಮಗಳು, ದುಷ್ಕರ್ಮಗಳು, ಒಳ್ಳೆಯ ಕರ್ಮಗಳು ಏನೇನು ಮಾಡಿದ್ದೀವೋ ಅದೆಲ್ಲ ಫಲಿತಗಳು ಎಲ್ಲಿ ಹೋಗ್ತಾ ಇರುತ್ತೆ? ನಮ್ಮ ಚಿತ್ತದಲ್ಲಿ ಹೋಗ್ತೀವಿ. ಚಿತ್ರಗುಪ್ತನೇ ಚಿತ್ತಪಟ ಅಂದರೆ ಏನು ಹೇಳಿ? ನಮ್ಮಲ್ಲೇ ಇದೆ, ಎಲ್ಲೋ ಇಲ್ಲ. ಆಕಾಶಿಕ್ ರೆಕಾರ್ಡ್ ಅಂತ ಹೇಳ್ತೀವಿ. ಎಲ್ಲ ಎಲ್ಲಿದೆ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕಂಪ್ಲೀಟಾಗಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡಿಂದ ಹೊರಗಡೆ ಎಲ್ಲನೂ ಬರ್ತಾ D+N ಹೋಗಿ ಜ್ಞಾನ ಮಾಡ್ತಾ ಓಹೋ ಇದಂದರೆ ದುಃಖ ಅಂದರೆ ಏನಕ್ಕೆ ದುಃಖ ಇರಬೇಕು? ನಾನು ಆತ್ಮ ಅಂದರೆ ಗೊತ್ತಾದ ಮೇಲೆ ದುಃಖ ಏನಕ್ಕೆ ಇರಬೇಕು? ಅದಷ್ಟು ಕದೆ ತಾನೇ ಆಗತ್ತೆ ಇದೆಲ್ಲನೂ. ನಾವು ಅಂದ್ಕೊಳ್ಳೋದ್ರಿಂದ, ಅಫರ್ಮೇಷನ್ ಕೊಟ್ಕೊಳ್ಳೋದ್ರಿಂದ ಆಗಲ್ಲ. ಅದಕ್ಕೆ ಧ್ಯಾನಕ್ಕೆ ಹೆಚ್ಚೆಚ್ಚು ಸಮಯ ಮಾಡಿಕೊಟ್ಟಾಗ ಆ ಪ್ರಾಸೆಸ್ ನಡೀತಾ ಏನಾಗುತ್ತೆ, ನಮ್ಮ ಚಿತ್ತಗಳಿಂದ ಏನಾಗುತ್ತೆ, ಆ ಒಂದೊಂದೇ ಕ್ಲಿಯರ್ ಆಗಿ ಆ ಎಮೋಷನ್ಸ್ ಎಲ್ಲ ಹೊರಗಡೆಗೆ ಬರ್ತಾ ಇರುತ್ತೆ. ಆದರೆ ನನಗೆ ಧ್ಯಾನ ಮಾಡ್ತಿದ್ದೀನಿ, ನನಗೆಲ್ಲ ಕಂಪ್ಲೀಟಾಗಿ ಯೋಚನೆಗಳೇ ಬರ್ತಾ ಇದೆಯಪ್ಪ, ದುಃಖನೇ ಬರ್ತಾ ಇದೆಯಾ, ಅಥವಾ ಏನೋ ದ್ವೇಷ ಬರ್ತಾ ಇದೆ, ಏನೋ ಅಂತ ಒಂದು ಎಮೋಷನ್ ಬರ್ತಿರುತ್ತೆ ನಮಗೆ. ಆವಾಗ ನಮ್ಮ ಸೆಲ್ಫ್ ಚೆಕ್ ಮಾಡ್ಕೋಬೇಕು. ಓಹೋ, ಆದರೆ ಇದು ನಾನು ರಿಲೀಸ್ ಮಾಡಬೇಕು. ಸೊ ಇದು ನಾನಲ್ಲ ಅಂತ ಗೊತ್ತಾಗಿದೆ. ನನ್ನ ಆತ್ಮದ ಒಂದು ವಿಶ್ವಸ್ವರೂಪ ಏನು? ಅರಿವು, ಕಾಂತಿ, ಪ್ರೇಮ. ಇದಲ್ಲದಿರ ಇರೋದೆಲ್ಲ ನಾನಲ್ಲ, ಇದು ಬಿಟ್ಟಿದ್ದು ನಾನಲ್ಲ ಅನ್ನೋ ವಿಷಯನ ಯಾವಾಗ ನನಗೆ ಆ ಸ್ಫುರಣೆಗೆ ಬರುತ್ತೆ, ಇದೆಲ್ಲ ಕಂಪ್ಲೀಟಾಗಿ ನಮ್ಮ ಒಳಗಡೆಯಿಂದನೇ ಬರುತ್ತೆ. ಅಷ್ಟುವರೆಗೂ ಧ್ಯಾನ ಮಾಡಬೇಕು. ಆ ಒಳಗಡೆ ಆ ಒಂದು ಸಮುದ್ರ ಮಧ್ಯದಲ್ಲಿ ಹೇಗೆ ವಿಷ ಬರುತ್ತೆ, ಹಾಗೆ ಎಲ್ಲ ವಿಷ ಬರ್ತಾ ಇರುತ್ತೆ ನಮ್ಮೊಳಗಡೆ. ಆಗಿರುವಂಥ ಆ ಅಹಂ ಅಂದರೆ ಆತ್ಮಕ್ಕೆ ಅಂಟುಕೊಂಡಿರುವಂತಹ ಆ ಒಂದು ಆ ಕರ್ಮಗಳ ಗಲೀಜು ಅಂತ ಹೇಳ್ತೀವಿ, ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಒಂದೊಂದು ಯಾನ ಮಾಡಿದಾಗ, ಒಂದೊಂದು ಶರೀರದಲ್ಲಿ ಯಾನ ಮಾಡಿದಾಗ ಒಂದೊಂದು ರಿಲೀಸ್ ಆಗ್ತಾ ನನ್ನ ಪರ್ಪಸ್ ಏನು ಅಂದರೆ, ನನ್ನ ಕಾರಣ ಏನು, ನಾನು ಇಲ್ಲಿ ಬಂದಿರೋದು, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಏನು ಮಾಡಬೇಕು ಅಂತ ಪರ್ಪಸ್ಸು. ಅದೇ ಇನ್ನೂ ಸ್ವಲ್ಪ ದಿವಸಕ್ಕಾದರೆ ಅರ್ಥ ಆಗತ್ತೆ ನಮಗೆ. ಮತ್ತು ಪರಮಾರ್ಥ ಏನಾಗುತ್ತೆ, ಮತ್ತು ಅದು ಮಹಾಕಾರಣ. ಏನೋ ಮಹಾಕಾರಣದಿಂದ ನಾನು ಇಲ್ಲಿ ಬಂದಿದ್ದೀನಿ, ಆ ಮಹಾಕಾರಣ ನಾನು ಏನು ಮಾಡಬೇಕು ಅನ್ನೋದು ಆ ಪರಮಾರ್ಥದ ಅರ್ಥ, ಅಂತರಾರ್ಥ, ಪರಮಾರ್ಥ ಅರ್ಥ ಮಾಡ್ಕೋಬೇಕು ಇಲ್ಲಿ ಏನು ಅಂತ. ಮತ್ತು ಅಂತರಾರ್ಥ ಆಗತ್ತೆ, ಓಹೋ ಇದಕ್ಕೆ ಕಾರಣಕ್ಕೆ ನನಗೆ ಬಂದಿರೋದು. ನಾನೊಂದು ಡಾಕ್ಟರಾಗಿ ಬಂದು ಆಧ್ಯಾತ್ಮಿಕ ಸೇವೆ ಮಾಡ್ತಿದ್ದೀನಾ, ಅಥವಾ ಗೃಹಿಣಿಯಾಗಿ ಬಂದು ಆಧ್ಯಾತ್ಮಿಕ ಸೇವೆ ಮಾಡ್ತಿರ್ತಾರೆ, PM ಆಗಿ ಬಂದು ಆಧ್ಯಾತ್ಮಿಕ ಸೇವೆ ಮಾಡ್ತಿರ್ತಾರೆ. ದಾನವೇ ಧರ್ಮ ಅಂತ ಹೆಗ್ಡೆಯವರು ಅವರ ಆಧ್ಯಾತ್ಮಿಕ ಸೇವೆ ಯಾವ ಥರ ದಾನ ಬಗ್ಗೆ ಎಷ್ಟೋ ಕೆಲಸಗಳು ಮಾಡ್ತಿದ್ದಾರೆ. ಆ ಥರ ಒಬ್ಬೊಬ್ಬರ ಪರ್ಪಸ್ ಒಂದೊಂದು ಥರ ಇರುತ್ತೆ. ಸೊ ಅದು ಅಂತರಾರ್ಥ. ಪರಮಾರ್ಥ ಏನು ಅಂದರೆ ಸೇವಾ ಚಕ್ರವರ್ತಿ ತತ್ವ. ಈಗ ಪತ್ರಿಜಿಯವರು ಯಾವ ಸ್ಟೇಜಲ್ಲಿ ಮಾಡಿದ್ದಾರೆ? ಸೇವಾ ಚಕ್ರವರ್ತಿ ತತ್ವ. ಅದೇ ಸ್ಥಿತಿ ಪರಮಾರ್ಥದ ಸ್ಥಿತಿ. ಅರಿಹಂತ್, ಬೋಧಿಸತ್ವ, ಬುದ್ಧನಾಗುವ ಸ್ಥಿತಿ. ಆ ಬುದ್ಧನಾಗುವ ಸ್ಥಿತಿಯಲ್ಲೇ ನಾವೆಲ್ಲ ಕೂಡ ಇದ್ದೀವಿ ಫ್ರೆಂಡ್ಸ್. ನಮ್ಮೆಲ್ಲರಿಗೂ ಕೂಡ ಜೋರಾಗಿ ಚಪ್ಪಾಳೆ. ಸೊ ಈ ಸ್ಥಿತಿಯನ್ನು ಹೊಂದಿದಾಗ ಏನಾಗತ್ತೆ? ಮುಕ್ತ ಸ್ಥಿತಿ ಅಂತೀವಿ. ಸೊ ಈ ಮುಕ್ತ ಸ್ಥಿತಿ ಬರೋದಕ್ಕೇನೆ ನಾವೆಲ್ಲ ಕೂಡ PSSMಗೆ ಅಟ್ಯಾಚ್ ಆಗಿದ್ದೀವಿ. ಅಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅಂದರೆ ಈ ಒಂದು ಜ್ಞಾನ ಅನ್ನೋದು ಯಾವಾಗಲೂ ಕೂಡ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಎಷ್ಟೋ ನೂತನವಾಗಿ ತಿಳ್ಕೊಳ್ತಾನೆ ಇರ್ತೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಿರ್ತೀವಿ. ಎಷ್ಟೋ ಇದೆಲ್ಲ ತಿಳ್ಕೊಂಡು ಈ ಅಹಂ ಅನ್ನೋದಕ್ಕೆ ಆತ್ಮಕ್ಕಿರುವಂಥ ಕಾರ್ಯಗಳೆಲ್ಲನೂ ಕೂಡ ನಾವು ಕ್ಲೀನ್ ಮಾಡ್ತೀವಿ. ನಮ್ಮ ಒಂದು ಸೇವೆ ಹೇಗಾಗಿರಬೇಕು? ಚಕ್ರವರ್ತಿತ್ವ ಸೇವೆ. ಅಂದರೆ ಏನಂದರೆ ನಾನೇ ಸೆಲ್ಫಾಗಿ ಆ ಸೇವೆಯನ್ನು ಚೂಸ್ ಮಾಡ್ಕೋಬೇಕು, ಮಾಡಬೇಕು. ಇಲ್ಲ ಅವ್ರು ಯಾರೋ ಹೇಳಿಲ್ಲ, ನಾನು ಯಾರೋ ಮಾಡಿಲ್ಲ, ಹೇಳಿದ್ರೇ ಮಾಡ್ತೀನಿ ಅನ್ನೋ ಥರ ಯಾವಾಗ ಇಟ್ಕೋಬಾರ್ದು. ಸೊ ಯಾವಾಗನ್ನ ನಾವು ಇದನ್ನು ಧ್ಯಾನವನ್ನು ನಾವು ಮಾಡ್ತಾಯಿದ್ರೆ ಏನು ಮಾಡ್ತಾರೆ? ನಮ್ಮ ಮಕ್ಕಳು ಮಾಡ್ತಿರ್ತಾರೆ. ಸೇವೆಯನ್ನು ಮಾಡ್ತಿದ್ರೆ ನಮ್ಮ ಮಕ್ಕಳು ಮಾಡ್ತಿರ್ತಾರೆ. ನಾವು ಎಂಥದನ್ನೇ ಎಂಕರೇಜ್ ಮಾಡಬೇಕು ನಮ್ಮ ಮಕ್ಕಳಿಗೆ? ಇಂಥ ಕಡೆ ಕರ್ಕೊಂಬರ್ಬೇಕು. ಅಮ್ಮ ನಿಮ್ಗೆ ವಯಸ್ಸಾಗಿದೆ, ನೀವು ಹೋಗಿ ಸುತ್ತಾಡ್ಕೊಂಬನ್ನಿ ಎಲ್ಲ ಕಡೆ ಅನ್ನೋದಲ್ಲ. ನಮ್ಮ ಮಕ್ಕಳಿಗೆ ಕೂಡ ಇದನ್ನು ಪರಿಚಯ ಮಾಡಬೇಕು. ಏನು? ಧ್ಯಾನ, ಜ್ಞಾನ,
ಮುಕ್ತಿ ಅನ್ನೋದನ್ನು ನಾವು ಮಕ್ಕಳಿಗೆ ಪರಿಚಯ ಮಾಡಿದಾಗ ಈ ಎನರ್ಜೀಸಲ್ಲಿ ಕರ್ಕೊಂಬಂದಾಗೆ ಅವರು ಕೂಡ ಇದಕ್ಕೆ ಇನ್ಸ್ಪೈರ್ ಆಗ್ತಾರೆ, ಅಲ್ಲಿಂದ ಅವರ ಪ್ರಯಾಣನೂ ಮೊದಲಿಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬ ಅವರಿಗೆ ನೀಡಿದ ಕಡಿಮೆ ಸಮಯದಲ್ಲಿನೇ 7 ಶರೀರಗಳ ಬಗ್ಗೆ ಮತ್ತು ಸೇವೆ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ರು. ಬರೀ ಮಕ್ಕಳನ್ನಷ್ಟೇ ಅಲ್ಲ, ಅಮ್ಮಂದಿರನ್ನು, ಚಿಕ್ಕಮ್ಮಂದಿರನ್ನು, ಅಕ್ಕ, ಬಂಧು ಬಳಗ ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಆವಾಗ ಏನಪ್ಪ ಇವರು ಧ್ಯಾನ ಅಂತ ಓಡೋಗ್ತಾರಂತ ಅನ್ಕೊಂತಿರ್ತಾರೆ ಮನೆಯೊಳಗಡೆ. ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಇವರು ಏನು ಮಾಡ್ತಾಯಿದ್ದಾರೆ, ಎಂಥ ಅದ್ಭುತವಾದ ಕಾರ್ಯ ಮಾಡ್ತಾರಂತ ಅವ್ರಿಗೆ ತಿಳಿತಿದೆ. ಥ್ಯಾಂಕ್ ಯು ಮೇಡಮ್. ಈಗ ಇಬ್ಬರು ಮಾಸ್ಟರ್ಗಳಿಗೆ ಕಿರು ಸನ್ಮಾನ. ಮ್ಯೂಸಿಕ್ ಪ್ಲೀಸ್. ಮಹಾವತಾರ್ ಫೌಂಡೇಶನ್ ಕರ್ನಾಟಕದ ಉದ್ದಗಲಕ್ಕೂ ಅವರು ಸಮಗ್ರ ಸ್ವಾಸ್ಥ್ಯ ಅಂತಕ್ಕಂಥ ಹೆಸರಿನಿಂದ ಧ್ಯಾನದ ಜೊತೆಗೆ ನಮ್ಮ ಆಹಾರ ಕ್ರಮ, ಪ್ರಾಣಾಯಾಮ ಮತ್ತು ಇನ್ನಷ್ಟು ಆಯುರ್ವೇದದಲ್ಲಿ ಸೂಚಿಸ್ತಕ್ಕಂಥ ಹಲವಾರು ಕ್ರಮಗಳನ್ನು ಅಳವಡಿಸಿಕೊಂಡು ಮತ್ತು ಆನ್ಲೈನ್ ಕ್ಲಾಸ್ಗಳ ಮೂಲಕ ಮತ್ತು ಅವರಿಗೆ ಚಿಕಿತ್ಸೆ ನೀಡುವುದರ ಮೂಲಕ ವಾರಕ್ಕೊಂದು ಸಲ ಆಫ್ಲೈನಲ್ಲೇ ಇರುತ್ತೆ ಅವರ ಕ್ಲಾಸ್. ಶ್ರೀ ರಂಗನಾಥ್ ಸರ್ ಅವರನ್ನು ಮತ್ತು ಅವರ ತಂಡವನ್ನು ನಾವು ವೇದಿಕೆಗೆ ಚಪ್ಪಾಳೆ ಮೂಲಕ ಆಹ್ವಾನಿಸಿಕೊಳ್ಳೋಣ. ಇದು ಬಹಳ ಅದ್ಭುತವಾದಂಥ ಉಪಯುಕ್ತವಾದಂಥ ಮಾಹಿತಿಯನ್ನು ಸರ್ ಅವರು ಕೊಡ್ತಾರೆ. ದಯವಿಟ್ಟು ಅವ್ರನ್ನ ಇನ್ನೊಂದು ಸಲ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಈ ದಿನ ಮೊದಲನೇದಾಗಿ ಮಹಾವತಾರ್ ಬಾಬಾಜಿಗೆ, ಎಲ್ಲರ ಗುರುಗಳಾಗಿರತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ನಾನು ಈ ವೇದಿಕೆಗೆ ಬಂದಿರತಕ್ಕಂಥ ಸಂಸ್ಥೆ ಮಹಾವತಾರ್ ಫೌಂಡೇಶನ್ ಸಂಸ್ಥೆಗೆ, ಜೊತೆಗೆ ಇಲ್ಲಿ ಆಗಮಿಸಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ನಮನವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಕ್ಷೇತ್ರ ನನಗೆ ಬಹಳ ಒಂದು ಧರ್ಮಕ್ಷೇತ್ರ ಆಗಿದ್ದು, ಕಾವಂದರ ಆಶೀರ್ವಾದದಲ್ಲಿ ನಾನು 3 ವರ್ಷಗಳ ಕಾಲ ಇಲ್ಲಿ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ. ಬಹಳ ಹೆಮ್ಮೆ ಅನಿಸುತ್ತೆ ಈ ವೇದಿಕೆಯಲ್ಲಿ ಬಂದು ನಾನು ಇವತ್ತು ತಮ್ಮೆಲ್ಲರಿಗೂ ಒಂದು ಅಡ್ರೆಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥದ್ದು. ನಾನು ರೇವತಿ, ಮಹಾವತಾರ್ ಫೌಂಡೇಶನ್ನ ವಾಲಂಟಿಯರ್. ಮಹಾವತಾರ್ ಸಂಸ್ಥೆ ಅಥವಾ ಮಹಾವತಾರ್ ಫೌಂಡೇಶನ್ 2009ರಲ್ಲಿ ಸ್ಥಾಪನೆಗೊಂಡು ನಮ್ಮ ಗುರುಗಳಾಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಇದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಮಹಾವತಾರ್ ಫೌಂಡೇಶನ್ ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಸಾಕಷ್ಟು, ನಿನ್ನೆ ನಾವು ಭೇಟಿಯಾಗಿದ್ವಿ, ತುಂಬ ಜನ ನಮ್ಮ ವೇದಿಕೆಯಲ್ಲಿ ಧ್ಯಾನ ಜೊತೆಗೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಪಡ್ಕೊಳ್ಳತಕ್ಕಂತಹ ಸಾಕಷ್ಟು ಧ್ಯಾನಿಗಳು ಇಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ. ಮಹಾವತಾರ್ ಸಂಸ್ಥೆ ನಮ್ಮ ಲಲಿತಾ ನಾರಾಯಣ್ ಒಗ್ಗ ಮೇಡಮ್ ಅವರು ಹೇಳಿದ ಹಾಗೆ ಕೇವಲ ಧ್ಯಾನ ಮಾತ್ರ ಅಲ್ಲ, ಉಳಿದ ಕಾರ್ಯಕ್ರಮವನ್ನು ಸಹ ನಡೆಸ್ತಾ ಬಂದಿದೆ. ಇದರಲ್ಲಿ ನಾನು ಒಬ್ಬಳು ಪಾಲುದಾರರ ಜೊತೆಗೆ ನಮ್ಮೊಟ್ಟಿಗೆ ಇರತಕ್ಕಂತಹ ನಮ್ಮ ಸಹೋದರಿ ಲಕ್ಷ್ಮೀಕಾಂತಮ್ಮ ಮೇಡಮ್, ಇವರು ಸಹ ನಾವಿಬ್ಬರು ಸಹ ನಾವು 3 ಜನ ಸಹ ಬೆಂಗಳೂರಿಂದ ಬಂದಿದ್ದೇವೆ. ಇಲ್ಲಿ ಒಂದು ಹೇಳಬೇಕು ಅಂತಂದರೆ, ಮಹಾವತಾರ್ ಸಂಸ್ಥೆಯಲ್ಲಿ ಧ್ಯಾನದ ಜೊತೆಗೆ ಸಮಗ್ರ ಸ್ವಾಸ್ಥ್ಯ ಅಂದರೆ ಏನು? ನಮ್ಮ ಒಂದು ಆರೋಗ್ಯವನ್ನು ನಮ್ಮ ದೇಹದಿಂದನೇ, ನಮ್ಮ ಅಂಗಾಂಗಗಳಿಂದನೇ, ನಮ್ಮ ಹಸ್ತಗಳಿಂದನೇ, ಕೈ ಬೆರಳುಗಳಿಂದನೇ ಹೇಗೆ ಒಂದು ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು ಹೇಳತಕ್ಕಂತಹ ಟೆಕ್ನಿಕ್ನ ಎಲ್ಲವನ್ನು ಕಲಿಸ್ತಕ್ಕಂಥ ಒಂದು ಸಂಸ್ಥೆ ಮಹಾವತಾರ್ ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ನಾವು ಮರ್ಮ ಚಿಕಿತ್ಸೆ ಅಂದರೆ ನಥಿಂಗ್ ಬಟ್ ಅಕ್ಯುಪ್ರೆಷರ್. ಆದರೆ ಅಕ್ಯುಪ್ರೆಷರ್ ಅಂತ ಹೇಳಿದಾಗ ನಾವು ಕೆಲವು ಪಾಯಿಂಟ್ಗಳನ್ನು ಒತ್ತಿ ಟ್ರೀಟ್ಮೆಂಟನ್ನು ನಾವು ನಮ್ಮ ಶರೀರಕ್ಕೆ ಮಾಡ್ಕೊಳ್ಬೋದು. ಅದಕ್ಕಿಂತಲೂ ಒಂದು ಸ್ವಲ್ಪ ಅಪ್ಡೇಟೆಡ್ ಹೈಯರ್ ಲೆವೆಲ್ ಪ್ರೆಷರ್ ಜಾಸ್ತಿ ಹಾಕಿ ಒತ್ತತಕ್ಕಂಥದ್ದು. ಮುದ್ರಾ ಚಿಕಿತ್ಸೆ ಎಲ್ರಿಗೂ ಗೊತ್ತಿದೆ, ನಮ್ಮ ಪಂಚಭೂತಗಳಾದ 5 ಬೆರಳುಗಳಿಂದ ಹೇಗೆ ನಾವು ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡ್ಬೋದು ಅಂತ ಆ ಚಿಕಿತ್ಸೆ. ಅಗ್ನಿಹೋತ್ರ ಈಗ ಸಾಮಾನ್ಯ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ. ಒಂದು ಉದಾಹರಣೆಯನ್ನು ಹೇಳಬೇಕಂದ್ರೆ, ಭೋಪಾಲಲ್ಲಿ ಅನಿಲ ಸೋರಿಕೆಯಿಂದ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಬಹುಶಃ ಹಿರಿಯರಿಗೆ ಗೊತ್ತಿದೆ. ಆ ಒಂದು ದುರ್ಘಟನೆಯಲ್ಲಿ ಇಡೀ ಊರೇ ಭಸ್ಮ ಆಯಿತು. ಆದರೆ ಅಲ್ಲಿ ಒಂದು ಫ್ಯಾಮಿಲಿ ಉಳ್ಕೊಳ್ತು, ಒಂದು ಕುಟುಂಬ.
ಅದನ್ನು ಬಹಳ ಭಾಳ ಇದು ಭಾರತ ದೇಶದಿಂದ ಮಾತ್ರ ಅಲ್ಲ, ಹೊರಗಡೆ ವಿದೇಶಿಯರು ಬಂದು ರಿಸರ್ಚನ್ನು ಮಾಡಿದಾಗ ಅಲ್ಲಿ ತಿಳಿದು ಬಂದ ಅಂಶ ಏನು ಅಂತಂದರೆ, ಈ ಅನಿಲ ಸೋರಿಕೆಯಿಂದ ಸಹ ಇವರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಯಾಕಂತಂದರೆ ಅವರ ಮನೆಯಲ್ಲಿ ದಿನನಿತ್ಯ ಅಗ್ನಿಹೋತ್ರ ಆಗ್ತಾಯಿತ್ತು. ಅದರ ಒಂದು ಪವರ್ ಏನಿದೆ ಅದರಿಂದ ಅವರು ಉಳ್ಕೊಂಡ್ರು ಅಂತ ಹೇಳತಕ್ಕಂಥದ್ದು. ಈ ಅಗ್ನಿಹೋತ್ರವನ್ನು ಸಹ ಕಳಿಸ್ಕೊಳ್ತೇವೆ. ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮ ನಮ್ಮ ಕಾರ್ಯಕ್ರಮ ಬೆಳಗಿನಿಂದ ಪ್ರಾರಂಭ ಆಗುತ್ತೆ. ನಾನು ಅದನ್ನು ಆಮೇಲೆ ಹೇಳ್ತೇನೆ. ಇದರಲ್ಲಿ ನಾವು ಫಸ್ಟಿಗೆ ಯೋಗವನ್ನು ಕಲಿಸ್ಕೊಡ್ತೇವೆ, ನಂತರ ಪ್ರಾಣಾಯಾಮ, ನಂತರ ಧ್ಯಾನ, ನಂತರ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂತಂದರೆ ಒಳ್ಳೆ ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಪ್ರವೀಣವರು ಬಂದು ಮಾತಾಡಿದರು. ಆ ಥರದ ಒಂದು ಜ್ಞಾನ ಹಂಚಿಕೆಯನ್ನು ಮಾಡ್ತೇವೆ. ಆಯುರ್ವೇದ, ನಾವು ಯಾವುದೇ ಕೆಮಿಕಲ್ ಇರತಕ್ಕಂತಹ ಒಂದು ಟ್ರೀಟ್ಮೆಂಟ್ಗೆ ಹೋಗಬಾರ್ದು. ಅಲೋಪತಿನಲ್ಲಿ ಕೊಡತಕ್ಕಂತಹ ಕೆಮಿಕಲ್ ಇರತಕ್ಕಂಥ ಟ್ಯಾಬ್ಲೆಟ್ ಆಗಲಿ ಅಂತ ಯಾವುದೇನ ಬಳಸದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಆಯುರ್ವೇದ ಚಿಕಿತ್ಸೆಯನ್ನು ಸಹ, ಜೊತೆಗೆ ಮನೆ ಮದ್ದುಗಳು, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ, ಬಟ್ ಹಿತ್ತಲ ಗಿಡವೇ ನಿಜವಾದ ಮದ್ದು. ಇದನ್ನು ಹೇಗೆ ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳತಕ್ಕಂಥದ್ದು ಹೋಮಿಯೋಪತಿ, ಪ್ರಕೃತಿ ಚಿಕಿತ್ಸೆ. ನಾವು ಪ್ರಕೃತಿಯೊಂದಿಗೆ ಸಹವಾಸವನ್ನು ಮಾಡಿದರೆ, ಅದರೊಟ್ಟಿಗೆ ನಾವು ಇದ್ದಾಗ, ಅದರೊಟ್ಟಿಗೆ ನಾವು ಒಂದು ಮರವನ್ನು ಮಾತಾಡಿಸಿದಾಗಲಿ, ಮರವನ್ನು ಅಪ್ಕೊಳ್ಳೋದಾಗಲಿ, ಇದರಿಂದ ನಮಗೆ ಎಷ್ಟು ಪರಿವರ್ತನೆ ಆಗ್ತದೆ. ಇಂಥದ್ದೊಂದು ಶಿವಂಬು ಚಿಕಿತ್ಸೆ, ಇದು ಕೆಲವರು ಮಾಡ್ತಾ ಇರ್ಬೋದು, ಬಟ್ ಕೆಲವರಿಗೆ ವಿಶೇಷ ಅನ್ಬಹುದು. ದಿಸ್ ಈಸ್ ನಥಿಂಗ್ ಬಟ್ ನಮ್ಮ ಮೂತ್ರವನ್ನು ನಾವೇ ಸೇವಿಸತಕ್ಕಂತಹ ಮೊರಾರ್ಜಿ ದೇಸಾಯಿ ಅವರನ್ನು ನೆನಪು ಮಾಡಿಕೊಂಡ್ರೆ ಎಲ್ಲಿಗೂ ಇದು ಅರ್ಥ ಆಗುತ್ತೆ. ಆರಾ ಸ್ಕ್ಯಾನಿಂಗ್, ನಮ್ಮ ಇಲ್ಲಿ ಸುಮಾರು ಜನರಿಗೆ ಧ್ಯಾನಿಗಳಿಗೆ ಗೊತ್ತಿದೆ, ನಮ್ಮ 7 ಚಕ್ರಗಳ ಮೇಲೆ ನಾವು ಚಕ್ರ ಧ್ಯಾನವನ್ನು ಮಾಡ್ತೇವೆ. ಜೊತೆಗೆ ನಮ್ಮ ಶರೀರದಲ್ಲಿರತಕ್ಕಂಥ ಪ್ರಭಾವಳಿ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡ್ಕೋಬೇಕು. ಅದನ್ನು ಸ್ಕ್ಯಾನಿಂಗ್ ಮಾಡಿ ನಮ್ಮ ಯಾವುದು ಆಹಾರದಲ್ಲಿ ತೊಂದರೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಯೋಗದ ಮುಖಾಂತರ, ಧ್ಯಾನದ ಮುಖಾಂತರ ಅದನ್ನು ಸರಿಪಡಿಸ್ಕೊಳ್ಳತಕ್ಕಂಥದ್ದು. ಸಂಗೀತ ಚಿಕಿತ್ಸೆ ಅಂದರೆ ನಾವು ಮ್ಯೂಸಿಕನ್ನು ಹಾಕಿ ಅದರಿಂದ ನಮ್ಮ ಮನಸ್ಸು ಮತ್ತು ದೇಹದ ಪರಿವರ್ತನೆಯನ್ನು ಹೇಗೆ ಮಾಡ್ಕೋಬೋದು. ಬಣ್ಣ ಚಿಕಿತ್ಸೆ, ಕೆಲವು ಪಾಯಿಂಟ್ಗಳಿಗೆ ಬಣ್ಣವನ್ನು, ಅದಕ್ಕೆ ಸಂಬಂಧಪಟ್ಟ ಚಕ್ರದ ಬಣ್ಣಗಳನ್ನು ನಾವು ಹಾಕ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಳತಕ್ಕಂಥದ್ದು, ಕಲರ್ ಥೆರಪಿ ಅಂತ ಹೇಳ್ತೇವೆ. ರೆಡ್ ಲೈಟ್ ಚಿಕಿತ್ಸೆ, ರೆಡ್ ರೇಸ್ ಇದೆಯಲ್ಲ ಅದನ್ನು ನಮ್ಮ ಬಾಡಿಗೆ, ನಮಗೆ ಎಲ್ಲಿ ನೋವಿದೆ ಅದನ್ನು ಬಿಟ್ಟು ಅದರಿಂದ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದು. ಮ್ಯಾಗ್ನೆಟೋ ಚಿಕಿತ್ಸೆ, ಮ್ಯಾಗ್ನೆಟ್ ಅಂತ ಹೇಳ್ತೇವಲ್ಲ, ಅದರಿಂದ ನಮ್ಮಲ್ಲಿ ಇರತಕ್ಕಂಥ ಯಾವುದು ಅಂಗಾಂಗಗಳಲ್ಲಿ ಯಾವ ನರ್ವ್ಸ್ ಅಥವಾ ಯಾವ ಪಾಯಿಂಟ್ ಬ್ಲಾಕ್ ಆಗಿದೆ ಅದನ್ನು ಕ್ಲಿಯರ್ ಮಾಡತಕ್ಕಂಥದ್ದು. ರೇಖಿ, ತುಂಬ ಜನರಿಗೆ ರೇಖಿ ವಿದ್ಯೆ ಬಗ್ಗೆ ಗೊತ್ತಿದೆ, ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇದು ಚಿಕಿತ್ಸೆ ಮಾತ್ರ ಅಲ್ಲ, ಬೇಕಾದಲ್ಲಿ ನಾವು ಟ್ರೈನಿಂಗನ್ನು ಕೊಟ್ಟು ಇವನ್ ಸರ್ಟಿಫಿಕೇಟ್ ಕೋರ್ಸನ್ನು ಸಹ ಆರ್ಗನೈಸ್ ಮಾಡ್ತೇವೆ. ಹಿಂದಿನ ಜೀವನದ ಹಿಂದಿನ ಒಂದು ನಮ್ಮ ಕರ್ಮಗಳೇನಿದೆ ಅದನ್ನು ನಾವು ಹೇಗೆ ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳತಕ್ಕಂಥ ಒಂದು ಥೆರಪಿಯನ್ನು ಕೊಡತಕ್ಕಂಥದ್ದು. ನಕಾರಾತ್ಮಕ ಅಯಾನ್ ಚಿಕಿತ್ಸೆ, ನಾವು ಯಾರು ಈಗ ಚಪ್ಪಲಿ ಇಲ್ಲದೆ ನಮ್ಮ ಈ ತೋಟದಲ್ಲಾಗಲಿ, ಹುಲ್ಲಲ್ಲಾಗಲಿ, ಕಲ್ಲಲ್ಲಾಗಿ ನಡೆಯುವುದಿಲ್ಲ, ಬಟ್ ಅದರಿಂದ ನಮ್ಮ ಶರೀರಕ್ಕೆ ಎಷ್ಟು ಒಂದು ನಾವು ನೆಗೆಟಿವ್ ಅಯಾನ್ಸ್ಗಳನ್ನು ತಗೊಂಡು ನಮ್ಮಲ್ಲಿರತಕ್ಕಂಥ ನೆಗೆಟಿವನ್ನು ಹೋಗಲಾಡಿಸ್ಬೋದು ಅಂತ ಹೇಳತಕ್ಕಂಥ ಚಿಕಿತ್ಸೆ. ಸ್ವರ ಯೋಗ, ಕೇವಲ ನಮ್ಮ ಸ್ವರಗಳೇನಿದೆ, ಸೂರ್ಯನಾಡಿ, ಚಂದ್ರನಾಡಿ, ಇದನ್ನು ಉಪಯೋಗ ಮಾಡಿಕೊಂಡು ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಫ್ಲೆಕ್ಸಿಬಲ್ ಪರಿಣಾಮ, ಕೆಲವು ಡ್ರಾಯಿಂಗ್ ಇದೆ, ನಮ್ಮ ಗುರುಗಳು ಅದನ್ನು ಚೆನ್ನಾಗಿ ಹೇಳ್ತಾರೆ. ಅದು ಹೇಗೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಹೇಗೆ ಪರಿವರ್ತನೆ ಆಗ್ತದೆ ಅಂತ ಹೇಳತಕ್ಕಂಥದ್ದು. ಜಿಬು ಚಿಹ್ನೆಗಳು, ಕೆಲವು ಚಿಹ್ನೆಗಳಿದೆ, ಅದನ್ನು ಹೇಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ನಮ್ಮ ಕೈಗಳಲ್ಲಿ ಅಥವಾ ನಮ್ಮ ಗೋಡೆಗಳಲ್ಲಿ ಬರೆದು ಹೇಗೆ ನಾವು ಉಪಯೋಗ ಮಾಡಬೇಕು. ಏಂಜಲ್ ಸಂಖ್ಯೆಗಳು, ಕೆಲವು ಸಂಖ್ಯೆಗಳನ್ನು ಏಂಜಲ್ ಸಂಖ್ಯೆಗಳು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ತರಬೇತಿಗಳಲ್ಲಿ ಹೇಳ್ತಾರೆ, ಸೊಳ್ಳೆ ಇದೆ ಒಂದು ಕಡೆ, ಸೊಳ್ಳೆ ಕಚ್ಚಬಾರದು ಅಂದರೆ ಯಾವ ನಂಬರನ್ನು ನಮ್ಮ ಬಾಡಿ ಮೇಲೆ ಬರ್ಕೊಂಡ್ರೆ ಸೊಳ್ಳೆ ಬಂದು ಕಚ್ಚುವುದಿಲ್ಲ. ಅದೊಂದು ಸಣ್ಣ ಉದಾಹರಣೆ ಆ ಥರದ್ದು. ನಾಡಿ ರೋಗ ನಿರ್ಣಯ, ನಾಡಿ ಚಿಕಿತ್ಸೆ ಸಾಮಾನ್ಯವಾಗಿ ಗೊತ್ತಿದೆ, ನಮ್ಮ ವಂಶ ಪಾರಂಪರ್ಯದಿಂದ ಬಂದಂಥದ್ದು. ಅದನ್ನು ಸಹ ನಾಡಿಯನ್ನು ನೋಡಿ ಚಿಕಿತ್ಸೆಯನ್ನು ನೀಡತಕ್ಕಂಥದ್ದು. ಡಿಪ್ ಡಯಟ್ ಅಂತ ಹೇಳಿದರೆ ನಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನೇನೋ ತಿನ್ನೋದಲ್ಲ, ಒಂದು ಆಹಾರ ಪದ್ಧತಿಯನ್ನು, ಸಮತೋಲನ ಆಹಾರ, ಕ್ರಮಬದ್ಧವಾದ ಆಹಾರವನ್ನು ಪಡ್ಕೊಂಡು ನಾವು ಹೇಗೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದು. ಇಷ್ಟು ಚಿಕಿತ್ಸೆಯನ್ನು ನಮ್ಮ ಮಹಾವತಾರ್ ಸಂಸ್ಥೆಯಲ್ಲಿ ನೀಡಲಾಗ್ತಿದೆ. 2009ರಲ್ಲಿ ಪ್ರಾರಂಭವಾದ ಈ ಒಂದು ಫೌಂಡೇಶನ್ ಈ ಹಿಂದಿನ 2 ವರ್ಷಗಳವರೆಗೆ, ಅಂದರೆ ಕೊರೋನಾ ಬರುವವರೆಗೆ ಆಫ್ಲೈನ್ ಕ್ಲಾಸನ್ನು ಮಾಡ್ತಾಯಿತ್ತು. ಕೊರೋನಾ ಬಂದ ನಂತರ ಎಲ್ರಿಗೂ ಗೊತ್ತಿದೆ, ಯಾರೂ ಹೊರಗೆ ಬರ್ತಾ ಇರಲಿಲ್ಲ, ಎಲ್ಲಿಯೂ ಪ್ರಯಾಣ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸನ್ನು 2 ವರ್ಷಗಳಿಂದ ಮಾಡ್ತಾಯಿದೆ. ಈ ಆನ್ಲೈನ್ ಕ್ಲಾಸ್ಗಳು ಕೇವಲ ಕನ್ನಡ ಮಾತ್ರ ಅಲ್ಲ, 5 ಭಾಷೆಯಲ್ಲಿ ನಡೀತಾ ಇದೆ ಮಹಾವತಾರ್ ಸಂಸ್ಥೆಯಿಂದ. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು. ತಮಗೆ ಯಾವ ಭಾಷೆಯಲ್ಲಿ
ತಮಗೆ ಅಗತ್ಯ ಇದೆ ಅಂತ ಹೇಳಿದಾಗ ಆ ಒಂದು ಚಾನಲ್ಗೆ ತಾವು ರಿಜಿಸ್ಟ್ರನ್ನು ಮಾಡಿಕೊಂಡು ತಾವು ಅಲ್ಲಿ ಆ ಒಂದು ಸದುಪಯೋಗನ ಪಡ್ಕೋಬೋದು. ಕನ್ನಡದಲ್ಲಿ ಹೇಳಬೇಕಂದ್ರೆ ನಮ್ಮ ಈಗಿನ ಸ್ಥಿತಿಯಲ್ಲಿ ನಾವು ಬೆಳಿಗ್ಗೆ 4 ಗಂಟೆಯಿಂದ 5 ಗಂಟೆವರೆಗೆ ಸಂಕಲ್ಪ ಧ್ಯಾನವನ್ನು ಮಾಡಿಸ್ತಾ ಇದ್ದೇವೆ. ನಮಗೆ ಏನಾಗಬೇಕು ಅಂತ ಹೇಳತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಇದು ಈಗಲೂ ಪ್ರತಿನಿತ್ಯ 4 ಗಂಟೆಯಿಂದ 5 ಗಂಟೆವರೆಗೆ ನಡೀತಾ ಇದೆ. 5:30ಯಿಂದ 8 ಗಂಟೆವರೆಗೆ 5:00ವರೆಗೆ ಮತ್ತೆ ಯೋಗ ಪ್ರಾರಂಭ ಆಗುತ್ತೆ, ಪ್ರಾಣಾಯಾಮ ಪ್ರಾರಂಭ ಆಗುತ್ತೆ, ಧ್ಯಾನವನ್ನು ಮಾಡಿಸ್ತೇವೆ. ಆ ನಂತರ ಒಳ್ಳೆಯ ಸ್ಪೀಕರ್ಸ್ ಬಂದು ಜ್ಞಾನ ಹಂಚಿಕೆಯನ್ನು ಮಾಡ್ತಾರೆ. ತದನಂತರ ನಮ್ಮ ಗುರುಗಳು ಬಂದು ನಾನೀಗ ಏನೆಲ್ಲ ಚಿಕಿತ್ಸೆ ಹೇಳಿದೆ ಅವ್ರದ್ದು ಒಂದೇ ಒಂದು ಉದ್ದೇಶ ಏನು ಅಂತಂದರೆ, ಯಾರು ಸರ್ ನಮಗಿದು ಹೇಳ್ಕೊಡಿ ನಮಗಿದು ಹೇಳ್ಕೊಡಿ ಅಂತ ಬರುವುದಲ್ಲ, ನಾನು ಹೇಳ್ಕೊಡ್ತೇನೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮೊಳಗೆ ನೀವೇ ಒಂದು ಡಾಕ್ಟ್ರ್ ಆಗಬೇಕು, ನಿಮ್ಮ ಶರೀರಕ್ಕೆ ನೀವೇ, ನಿಮ್ಮ ಮನಸ್ಸಿಗೆ ನೀವೇ ಡಾಕ್ಟ್ರ್ ಆಗಬೇಕಂತ ಹೇಳತಕ್ಕಂಥ ಈ ಎಲ್ಲ ಟೆಕ್ನಿಕ್ಸನ್ನು ಆನ್ಲೈನಲ್ಲಿ ಅವ್ರು ಕಲಿಸ್ತಾ ಬರ್ತಾರೆ ಪ್ರತಿದಿನ ಬೆಳಗ್ಗೆ. ತದನಂತರ 3 ಗಂಟೆಯಿಂದ 4:15 ಗಂಟೆವರೆಗೆ ಮತ್ತೆ ಧ್ಯಾನ ಇದೆ, ಮತ್ತೆ ಸ್ವಾಧ್ಯಾಯ ಇದೆ. ತದನಂತರ 9 ಗಂಟೆಯಿಂದ 10 ಗಂಟೆವರೆಗೆ ಧ್ಯಾನ ಮತ್ತು ಸ್ವಾಧ್ಯಾಯ ಇದೆ. ಈ ಕಾರ್ಯಕ್ರಮವನ್ನು ರಾತ್ರಿ 9ರಿಂದ 10 ನಾನೇ ಹೋಸ್ಟನ್ನು ಮಾಡ್ತಾ ಇದ್ದೇನೆ. ಇದು ನಿರಂತರವಾಗಿ ನಡೀತಕ್ಕಂತಹ ಕಾರ್ಯಕ್ರಮ. ಸೊ ತಮಗೆ ಯಾವ ಭಾಷೆಯಲ್ಲಿ ಬೇಕು ಅಂತ ಹೇಳಿದರೆ ನಮ್ಮ ಸ್ಟಾಲ್ ರೆಡಿ ಆಗ್ತಾ ಇದೆ. ಅಲ್ಲಿ ನೀವು ನಿಮ್ಮ ನಂಬರ್ ಮತ್ತು ಹೆಸರನ್ನು ಬರೆಸಿ ಹೋದಂಥ ಪಕ್ಷದಲ್ಲಿ ನಿಮ್ಮ ಜೊತೆಗೆ ಅದು ಯಾವ ಲ್ಯಾಂಗ್ವೇಜಿಗೆ ಸೇರಿಸಬೇಕು ಅಂದರೆ ಅದಕ್ಕೆ ನಾವು ನಿಮ್ಮ ಹೆಸರನ್ನು ಆ್ಯಡ್ ಮಾಡ್ತೇವೆ. ನೀವು ಇವತ್ತು ಸಾಯಂಕಾಲ ಅಥವಾ ನಾಳೆಯಿಂದನೇ ಗ್ರೂಪಿಗೆ ಜಾಯಿನ್ ಆಗಬಹುದು. ಇಲ್ಲಿ ಯಾರು ನೀವು ಯಾಕೆ ಜಾಯಿನ್ ಆಗಿಲ್ಲ, ನಿಮ್ಮ ನಂಬರ್ ಬಂದ ತಕ್ಷಣ ಯಾಕೆ ಜಾಯಿನ್ ಆಗಿಲ್ಲ, ಯಾಕೆ ಅರ್ಧದಲ್ಲಿ ಹೋದ್ರಿ ಅಂತ ಹೇಳತಕ್ಕಂಥವ್ರು ಯಾರೂ ಇಲ್ಲ. ತಮಗೆ ಎಷ್ಟು ಹೊತ್ತು ಕೂತ್ಕೊಳ್ಳೋಕ್ಕೆ ಅವಕಾಶ ಇದೆ, ಹೇಗೆ ಕೂತ್ಕೋಬೇಕು ಅಂತ ಹೇಳತಕ್ಕಂಥದ್ದನ್ನು ನೀವೇ ನಿರ್ಧಾರ ಮಾಡಿ ಈ ಒಂದು ಸದುಪಯೋಗವನ್ನು ಪಡ್ಕೋಬೋದು. ಇದು ಬಿಟ್ಟು ಈ ಒಂದು ಸಂಸ್ಥೆ ಕೇವಲ ಈಗ ನಾವಿಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ, ಅದೇ ರೀತಿಯಲ್ಲಿ ಕೆಲವು ವೃದ್ಧಾಶ್ರಮಗಳಿಗೂ ಸಹ ನಾವು ಭೇಟಿಯನ್ನು ನೀಡ್ತೇವೆ. ಯಾಕಂತಂದರೆ ಸಾಕಷ್ಟು ವೃದ್ಧರು ಇಂದಿನ ಕಾಲದಲ್ಲಿ ವೃದ್ಧಾಶ್ರಮವನ್ನು ಸೇರಿಕೊಂಡಿದ್ದಾರೆ. ನಾವು ಏನಿದ್ರೂ ನಮ್ಮ ಮನೆಗೆ ಸಮಾನವಾದಂಥ ಸ್ಥಳ ಯಾವುದೂ ಇಲ್ಲ. ಅಲ್ಲಿ ಇರಬಹುದು, ಊಟ ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ಬೋದು, ಆದರೆ ನಾವು ಮಾನಸಿಕವಾಗಿ ಅಲ್ಲಿ ತೃಪ್ತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇಂಥ ಒಂದು ವಿದ್ಯೆ, ಇಂಥ ಒಂದು ಅವರೊಟ್ಟಿಗೆ ಬೆರೆತು ಮಾಡತಕ್ಕಂಥ ಕಾರ್ಯಕ್ರಮನ ಮಾಡ್ತೇವೆ. ಕೆಲವು ಮಕ್ಕಳ ಸಂಸ್ಥೆಗಳಿಗೆ ಹೋಗಿ, ಯಾರು ಇಲ್ಲದಂಥ ಮಕ್ಕಳೆಲ್ಲ ಇರ್ತಾರೆ, ಅಂಥ ಸಂಸ್ಥೆಗಳಿಗೆ ಹೋಗಿ ಅವರೊಟ್ಟಿಗೆ ಬೆರೆತು ಅವರಿಗೆ ಇಂತಹ ಒಂದು ಸ್ಮಾಲ್ ಚಿಕಿತ್ಸೆಯನ್ನು ಕೊಡತಕ್ಕಂಥದ್ದು. ಹಾಗೆಯೇ ತುಮಕೂರಿನಲ್ಲೆಲ್ಲ ಸರ್ಕಾರಿ ನೌಕರರಿಗೆ, ಯಾಕಂದರೆ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಸಹ ಅವರಿಗೆ ಒತ್ತಡ ಇಲ್ಲದೆ ಹೇಗೆ ನಿಮ್ಮ ಕಾರ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಅಂತ ಹೇಳತಕ್ಕಂಥ ಒಂದು ತರಬೇತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲಿ ಹೀಗೆ ಜನಗಳನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ಲಿ ಎಲ್ಲವೂ ಕಡೆ ಹೋಗಿ ನಾವು ಕಾರ್ಯಕ್ರಮವನ್ನು ಕೊಡ್ತೇವೆ. ಒಂದೇನು ಅಂತಂದರೆ ಈ ಕಾರ್ಯಕ್ರಮ ಉಚಿತ, ನಾವು ಯಾವುದೇ ಫೀಸ್ ಅಥವಾ ಏನನ್ನು ಮಾಡೋದಿಲ್ಲ. ಶನಿವಾರದಂದು ನಮ್ಮ ಲಲಿತಾ ಮೇಡಮ್ ಹೇಳಿದರು, ಶನಿವಾರದಂದು ಮಹಾವತಾರ್ ಫೌಂಡೇಶನ್ ಬೆಂಗಳೂರಿನ ವೈಟ್ ಫೀಲ್ಡ್ನ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ಅಲ್ಲಿ ಇದೆ. ಅಲ್ಲಿ ಮಾತ್ರ ಶನಿವಾರ ಕೆಲವು ವಿದ್ಯೆ ಅಥವಾ ಕೆಲವು ಟೆಕ್ನಿಕ್ಸ್ಗಳನ್ನು ಕಲಿಸ್ತೇವೆ. ಅಲ್ಲಿ ಮಿನಿಮಮ್ ಚಾರ್ಜ್, ಯಾಕಂದರೆ ಅಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕಾಗ್ತದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ. ವೆರಿ ಮಿನಿಮಮ್ ಚಾರ್ಜ್, ಅದು ಕೆಲವು ಕ್ರಿಯೆಗಳಿಗೆ ಮಾತ್ರ. ಯಾಕಂದರೆ ಕೆಲವರನ್ನು ನಾವು ಆಂಧ್ರ ಪ್ರದೇಶದಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಕರೆದು ಆ ಟೆಕ್ನಿಕ್ಸನ್ನು ಕಲಿಸ್ಕೊಡ್ತೇವೆ, ತರಬೇತಿಯನ್ನು ಕೊಡ್ತೇವೆ. ಆವಾಗ ಮಾತ್ರ ಮಿನಿಮಮ್ ಚಾರ್ಜನ್ನು ಮಾಡ್ತೇವೆ. ಅದು ಬಿಟ್ಟರೆ ನಾವು ಎಲ್ಲಿ ಹೋದ್ರೂ, ಎಲ್ಲಿ ತರಬೇತಿಯನ್ನು ಕೊಟ್ಟರು ಇದು ಎಲ್ಲವೂ ಸಹ ಉಚಿತ. ಆನ್ಲೈನ್ ಪ್ರೋಗ್ರಾಮು ಸಂಪೂರ್ಣವಾಗಿ ಉಚಿತ. ಸೊ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಇನ್ನೊಂದು, ತಾವು ಚಪ್ಪಾಳೆಯನ್ನು ತಟ್ಟಿದಂಥ ಪಕ್ಷದಲ್ಲಿ ನಿಮ್ಮ 74,000 ನರನಾಡಿಗಳು ಆ್ಯಕ್ಟಿವೇಟ್ ಆಗುತ್ತೆ. ನೀವಿಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೂತಿರ್ತೀರಾ, ಅದು ಹಾಗೆ ಸ್ಟಿಲ್ ಆಗಬಾರ್ದು, ಆ್ಯಕ್ಟಿವೇಟ್ ಆಗಬೇಕು, ನಿಮ್ಮಲ್ಲಿ ಹುಮ್ಮಸ್ಸು ಬರಬೇಕು. ಜೊತೆಗೆ ಏನು ಇಂಥ ಒಂದು ಅದ್ಭುತವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಒಂದು ನೀವು ಪ್ರೋತ್ಸಾಹ ಕೊಟ್ಟಾಗುತ್ತೆ. ಇದರ ಮೊದಲಿಗೆ ನಿಮ್ಮ ಶರೀರವನ್ನು ನೀವು ಕಾಪಾಡಿಕೊಂಡಂಗೆ ಆಗುತ್ತೆ ಅಂತ ಹೇಳತಕ್ಕಂಥ ಮಾತನ್ನು ಹೇಳಿ ನಾನು ವಿರಾಮವನ್ನು ಹೇಳ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲ ಆತ್ಮಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ತಿಳಿಸ್ತಾ, ಮತ್ತು ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ ಬಾಬಾಜಿ ಅವರಿಗೂ, ಅನೇಕ ಹಾಸ್ಟೆಲ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇಂದಿನ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ಎಲ್ಲರೂ ಒಂದು ಸರಿ ಜೋರಾಗಿ ಚಪ್ಪಾಲು ಬ್ರಹ್ಮರ್ಷಿ ಪತ್ರಿ ಸರ್ಗೆ ಮತ್ತು ಮಾತಾರ್ ಬಾಬಾಜಿ ಅವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಲು. ರೈಟ್, ಥ್ಯಾಂಕ್ ಯು. ಆತ್ಮೀಯರೇ, ಸ್ನೇಹಿತರೆ, ಇವತ್ತಿನ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಬಗ್ಗೆ ಈಗಾಗಲೇ ಮೇಡಮ್ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಮೇಡಮ್ ಹೇಳಿದ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಲಾಸ್ಟ್ 2 ಇಯರ್ಸ್ ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಮುಂಚೆ 2009ಇಂದ ನಮ್ಮದು ಮಾತಾರ್ ಫೌಂಡೇಶನಿಂದ ಅನೇಕ ಫಿಸಿಕಲ್ ಕಾರ್ಯಕ್ರಮಗಳು ಮಾಡಿದ್ವಿ. ಪತ್ರಿ ಸರ್ ಜೊತೆಗೂ 2009ಇಂದ ಸುಮಾರು ಒಂದು 6ರಿಂದ 8 ಕಾರ್ಯಕ್ರಮಗಳು ಡೈರೆಕ್ಟ್ ಕಾರ್ಯಕ್ರಮ ಅಂದರೆ ಪ್ರತ್ಯಕ್ಷ ಕಾರ್ಯಕ್ರಮಗಳು ಮಾಡಿದ್ವಿ. ಅದಾದಮೇಲೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ, ಆಫ್ಟರ್ ಕರೋನಾ ಪ್ರತ್ಯೇಕ ಕಾರ್ಯಕ್ರಮಕ್ಕೂ ಅವಕಾಶ ಇಲ್ಲ. ಅದಕ್ಕೆ ಮುಂಚೆ 2011, 12, 13 ಆ ಸಮಯದಲ್ಲಿ ಪತ್ರಿ ಸರ್ ಎವ್ರಿ 3 ಮಂತ್ಸ್ ಒಂದು ಸಾರಿ ಸೆಂಟ್ರಿಗೆ ಬಂದೇ ಬರ್ತಾರೆ. ಎಲ್ಲಿ ಹೋದ್ರೂ, ಎಲ್ಲಿ ಬೇರೆ ಕಡೆಯಿಂದ ಬಂದು ಬ್ಯಾಂಗ್ಳೂರಿಂದ ಪಾಸ್ ಆಗ್ತಾಯಿದ್ರೆ ಖಂಡಿತ ಕಾಲ್ ಮಾಡೇ ಮಾಡ್ತಾರೆ. ಏನಂತ, ಎಲ್ಲಿದ್ರಿ, ಈ ಥರ ಸೆಂಟ್ರ್ ಹತ್ರ, ಆಯಿತು ಎಲ್ಲರೂ ಕರೆಸಿ ಒಂದು ಕ್ಲಾಸ್ ಅರೇಂಜ್ ಮಾಡಿ, ಇಂಥ ಸಮಯಕ್ಕೆ ಬರ್ತಾಯಿದ್ದೀನಿ ಅಷ್ಟೇ. ಒಂದೇ ಒಂದು ಗಂಟೆ 2 ಗಂಟೆ ಸಮಯ ಕೊಡ್ತಾರೆ ಅಷ್ಟೇ. ನಾವು ಎಲ್ಲರಿಗೂ ಒಂದು ಸರಿ ಮಾಹಿತಿ ಕೊಡೋದು. ಅವಾಗೆಲ್ಲ ವಾಟ್ಸಪ್ಪು ಇಲ್ಲ, ಎಲ್ಲ ಕಾಲ್ ಮಾಡೋದು, ಎಲ್ಲರಿಗೂ ಕೂತ್ಕೊಂಡು ಎಲ್ಲರೂ ಕಾಲ್ ಮಾಡಿ ಎಲ್ಲರೂ ಕರೆಸೋದು, ಕಾರ್ಯಕ್ರಮ ಅರೇಂಜ್ ಮಾಡೋದು. ಇದು ನಮ್ಮ ಶೈಲಿ ಇತ್ತು. ಈ ರೀತಿಯಲ್ಲಿ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಕರೋನಾ ಆಯಿತು. ಕರೋನಾ ಆದಮೇಲೆ ಎಲ್ಲ ಆನ್ಲೈನ್ಗೆ ಬಂತು. ಆನ್ಲೈನ್ ಕಾರ್ಯಕ್ರಮದಲ್ಲಿ ಪ್ರಾರಂಭಿಸುವಾಗ ನಮ್ಗೆ ಐಡಿಯಾ ಬಂದಿರೋದೇನೆಂದರೆ, ಯಾಕೆ ಒಂದೇ ಲ್ಯಾಂಗ್ವೇಜು, ಎಲ್ಲ ಲ್ಯಾಂಗ್ವೇಜ್ಗಳು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು 5 ಲ್ಯಾಂಗ್ವೇಜ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೂ ಮುಂಚೆನೇ ಇನ್ನೊಂದು ಬದಲಾವಣೆ ಅಂದರೆ ನಾನು ಅದಕ್ಕೆ ಮುಂಚೆ ಧ್ಯಾನ, ಜ್ಞಾನ ಇದೆಲ್ಲ ನಾವೆಲ್ಲರೂ ಹೇಗೆ ಮಾಡ್ತೀವೋ, ಸ್ವಾಧ್ಯಾಯ, ಸಜನ ಸಾಂಗತ್ಯ, ಧ್ಯಾನ ಮಾಡೋದು ಹೆಚ್ಚಾಗಿ ಎಲ್ಲ ಕಡೆ ಕಾರ್ಯಕ್ರಮಗಳಿದೆ, ಕಾರ್ಯಕ್ರಮ ಎಲ್ಲ ಹೋಗಿ ಅಟೆಂಡ್ ಆಗೋದು, ಇದೆಲ್ಲ ಮಾಡ್ತಾಯಿದ್ದೆ, ನಾನು ಮಾಡ್ತಾಯಿದ್ದೆ. ಆದರೆ 2018ನಲ್ಲಿ ನಾನೊಂದು ಕಾರ್ಯಕ್ರಮ ಮಾಡಿದೆ. ಡಾಕ್ಟರ್ DR ಕಾರ್ತಿಕೇಯನು ಮತ್ತು ಡಾಕ್ಟರ್ BM ಹೆಗ್ಡೆ, ನಾನು ಮತ್ತು ವಿವಿಧ ಎಕ್ಸ್ಪರ್ಟ್ಸ್ ಎಲ್ಲ ಸೇರಿ ಒಂದು ಹೋಲಿಸ್ಟಿಕ್ ವೆಲ್ನೆಸ್ ಅಂತಾರೆ ಸಮಗ್ರ ಸ್ವಾಸ್ಥ್ಯ ಕ್ಯಾಂಪ್ ಮಾಡಿದ್ವಿ. ಒಂದು ಅದ್ಭುತ ಕಾರ್ಯಕ್ರಮ ಬ್ಯಾಂಗ್ಳೂರಲ್ಲಿ ನಡೀತು. ಅದು ಮಾನ್ಯತಾ ಟೆಕ್ ಪಾರ್ಕ್ ಹತ್ರ. ಅಲ್ಲಿ ಅವರು ಹೇಳಿರೋವಂಥ ವಿಷಯಗಳು ನೋಡಿದರೆ ಆಶ್ಚರ್ಯ ಆಯಿತು. ಅಂದರೆ ಧ್ಯಾನ ಒಂದು ಕಡೆ ಇದೆ, ಆದರೆ ಧ್ಯಾನ ಮಾಡೋಕ್ಕೆ ಎಷ್ಟು ಜನಕ್ಕೆ ಸಾಧ್ಯವಾಗತ್ತೆ ಅಂತ ನೋಡೋಕ್ಕೋದ್ರೆ ಖಂಡಿತ ಧ್ಯಾನ ಮಾಡೋಕ್ಕೂ ಒಂದು ಅರ್ಹತೆ ಬೇಕು. ಈಗ ಎಷ್ಟೋ ಜನ ಇಲ್ಲಿ ಧರ್ಮಸ್ಥಳಕ್ಕೆ ಸುಮಾರು ಅಂದರೆ ಸಾವಿರಾರು ಲಕ್ಷಾಂತರ ಜನ ಬಂದು ಹೋಗ್ತಾ ಇರ್ತಾರೆ ಅಲ್ವಾ. ಎಲ್ಲರೂ ಇಲ್ಲಿ ಬರೋಕ್ಕಾಗಲ್ಲ. ಯಾಕೆ ಅಂತ ನೋಡೋಕ್ಕೋದ್ರೆ ಅದಕ್ಕೂ ಅರ್ಹತೆ ಬೇಕು. ಯು ನೀಡ್ ಎ ಸೋಲ್ ಎಲಿಜಿಬಿಲಿಟಿ. ಅರ್ಥ ಆಯ್ತಾ? ಆತ್ಮದ ಹಂತ ಅಂತಂದರೆ ಯಾವ ಹಂತದಲ್ಲಿದೆ ಆತ್ಮ? ಅದೊಂಥರ ಶೈಶವಾತ್ಮನ, ಇಲ್ಲ ಬಾಲಾತ್ಮನ, ಯುವಾತ್ಮನ, ಪ್ರೌಢಾತ್ಮನ, ವೃದ್ಧಾತ್ಮನ, ಇಲ್ಲ ಅಂದರೆ ಕೊನೆಯದಾಗಿ ಅನಂತಾತ್ಮನ ಅಂದರೆ ವಿಮುಖಾತ್ಮ, ಕೊನೆಯದಾಗಿ ವೃದ್ಧ ಅಂದರೆ ಫೈನಲ್ ಅನಂತಾತ್ಮ ಅಂತ ಹೇಳ್ತೀವಿ, ಇನ್ಫೈನೈಟ್ ಸೋಲ್ ಅಂತ ಹೇಳ್ತೀವಿ. ಈ ಸ್ಟೇಜ್ ಮೇಲೆ ಆಧಾರ ಆಗಿ ಇಲ್ಲಿ ಬರೋದು. ಈಗ ಉದಾಹರಣೆಗೆ ಯಾವುದೇ ಶೈಶವಾತ್ಮ, ಬಾಲಾತ್ಮ, ಯುವಾತ್ಮ ಇಲ್ಲಿ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ನೀವು ಅವ್ರಿಗೆ ನಾನು ಇಷ್ಟು 1000 ಇಲ್ಲ ಲಕ್ಷ ಕೊಡ್ತೀನಿ ಬನ್ನಿ ಅಂದರೆ ಬರಲ್ಲಪ್ಪ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಕಣ್ಣು ಮುಚ್ಚೋಕ್ಕೆ ಆಗಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಧ್ಯಾನ ಅಂತ ಪದ ಅರ್ಥನೇ ಆಗೋದಿಲ್ಲ ಅವ್ರಿಗೆ. ಬೇಕಂದರೆ ಪೂಜಾ, ಶ್ಲೋಕ, ಭಜನ, ಪ್ರಾರ್ಥನೆ ಅವು ಅರ್ಥ ಆಗತ್ತೆ. ಅದಕ್ಕೆ ಇಲ್ಲೇನು ಮಾಡಬೇಕು ಗೊತ್ತಾ ನಾವು? ನಾವೊಂದು ಯೋಚನೆ ಮಾಡಿದ್ವಿ. ಒಂದು ಕಡೆ ಧ್ಯಾನ ಅನ್ನೋದು ಅಂಥ ಸ್ಥಿತಿಯಲ್ಲಿದ್ದರೆ ಧ್ಯಾನ ಖಂಡಿತ ಅವರಿಗೆ ಲಭ್ಯವಾಗತ್ತೆ. ಧ್ಯಾನದಿಂದ ಸಂಪೂರ್ಣ ಆರೋಗ್ಯ ಅನ್ನೋದು ಅದು ಖಚಿತ, ಅದರಲ್ಲೇನು ಡೌಟ್ ಇಲ್ಲ, ಯಾರೂ ಡೌಟ್ ಪಡೋದೇ ಬೇಕಾಗಿಲ್ಲ. ಈಗ ಮೇಡಮ್ಮು ಆ 7 ಸಿರಿಲ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ಅಲ್ವಾ. ನಮ್ಮ ಪಂಚಕೋಶಗಳಂದರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮತ್ತು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಕೋಶಗಳಲ್ಲಿ ನೋಡ್ತಾ ಹೋದರೆ ಪ್ರಧಾನವಾಗಿ ಈಗ ಇತ್ತೀಚಿನ ಸಮಯದಲ್ಲಿ ನೋಡ್ತಾ ಇದ್ವಿ ಅಲ್ಲೋಪತಿ ಅಂತ ಒಂದು ವೈದ್ಯ ವಿಧಾನ. ಅದು ಎಲ್ಲಿವರೆಗೂ ಹೋಗುತ್ತೆ ಹೇಳಿ? ಬಹುಶಃ ಅದು ಅನ್ನಮಯ ಕೋಶ ಟಚ್ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಒಳಗಡೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅವ್ರೇನು ಹೇಳ್ತಾರೆ, ನಾವು ಎಲ್ಲದಕ್ಕೂ ವೈದ್ಯ ಮಾಡ್ತೀವಿ ಬನ್ನಿ ಅಂತಾರೆ. ಕರ್ಕೊಂಡು ಹೋಗ್ತಾರೆ, ಅಪ್ಪಿತಪ್ಪಿ ಏನೋ ಮಾಡ್ತಾರೆ, ತಪ್ಪು ಮಾಡ್ತಾರೆ, ಅಲ್ಲಿ ತೊಂದರೆಗಳು ಆಗತ್ತೆ, 100% ಆಗತ್ತೆ. ಯಾಕಂದರೆ ರೋಗ ಎಲ್ಲ ದೇಹಕ್ಕೆ ಬಂದಿಲ್ಲ, ರೋಗ ಬಂದಿರೋದು ಎಲ್ಲಿಂದ?
ಅದು ತಿಳ್ಕೊಬೇಕಲ್ಲ. ಆ ಮೂಲ ಸ್ಥಾನ, ರೋಗಕ್ಕೆ ಮೂಲ ಸ್ಥಾನ ಅವ್ರಿಗೆ ಗೊತ್ತಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಫಿಸಿಕಲ್ ಬಾಡಿನ ತೊಗೊಂಡು ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಒಂದು ಮದ್ದು ಕೊಡ್ತಾರೆ, ಆಗಲ್ಲ. ಇನ್ನು ಡೋಸ್ ಇನ್ಕ್ರೀಸ್ ಮಾಡ್ತಾರೆ, ಆಗಲ್ಲ. ಸರಿ ಆಯಿತು, ಸರ್ಜರಿ ಮಾಡ್ತೀನಿ ಬನ್ನಿ ಅಂತಾರೆ, ಅದು ಆಗಲ್ಲ. ಕೊನೆಗೆ ಒಂಥರ ಮುಖ್ಯ ಪ್ರಾಣನೇ ಹೋಗ್ಬಿಡ್ತದೆ, ಜೀವ ಹೋಗ್ಬಿಡ್ತದೆ. ಅಷ್ಟುವರೆಗೆ ಕರ್ಕೊಂಡು ಹೋಗ್ತಾರೆ. ಅದು ಬೇಕಾಗಿದೆಯಾ? ಇಟ್ ನಾಟ್ ರಿಕ್ವೈರ್ಡ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಒಂದು ದೇಹವನ್ನು ಅರ್ಥ ಮಾಡ್ಕೊಳ್ಳುವಾಗ ಪಂಚಕೋಶಗಳನ್ನೇ ಅರ್ಥ ಮಾಡ್ಕೋಬೇಕು ನಾವು. ಒಂದು ಕೋಶ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಅನ್ನಮಯ ಕೋಶ ಆಯಿತಾ, ನೆಕ್ಸ್ಟು ಪ್ರಾಣಮಯ ಕೋಶಕ್ಕೆ ಹೋಗೋಣ. ಪ್ರಾಣಮಯ ಕೋಶಕ್ಕೆ ಹೋಗುವಾಗ ಸ್ವಲ್ಪ ಚಿಕಿತ್ಸೆಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಅದೇ ನಮ್ಮ ಇದರಲ್ಲಿ ಎಲ್ಲ ಇದೆ, ಆಯಿತಾ. ಅಂದರೆ ಧ್ಯಾನ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಈಗಾಗಲೇ ನಾನು ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದ್ದೀನಿ. ಧ್ಯಾನ ಸ್ಥಿಮಿತವಾಗಿ, ಸ್ಥಿರವಾಗಿ, ಸುಖವಾಗಿ ಕೂತ್ಕೊಂಡು ಮಾಡೋಕ್ಕೆ ನಿಜವಾಗಿ ಅವರ ಅಂದರೆ ಅಂತರಾಳದಿಂದ ಅರ್ಹತೆ ಇದ್ದರೆ ಆಗತ್ತೆ, ಇಲ್ಲ ಅಂದರೆ ಎಲ್ಲರಿಗೂ ಆಗೋದಿಲ್ಲ. ಅದಕ್ಕೆ ನೋಡಿ, ಬೇಕಂದರೆ ನಿಮ್ಮ ಮನೆಯಲ್ಲಿ 4 ಜನ ಇದ್ದರೆ ಒಬ್ಬರು ಧ್ಯಾನ ಮಾಡ್ತಾ ಇರ್ತಾರೆ. ನಿಮ್ಮದು 3 ಜನ ಧ್ಯಾನ ಮಾಡಿ ಅಂದರೆ ಇಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಯಾಕೆ ಮಾಡಲ್ಲ ಅಂತ ನೀವು ಫೋರ್ಸ್ ಮಾಡಿ ನೋಡಿ, ಗಲಾಟಾಗತ್ತೆ ಅಲ್ವಾ. ಎಷ್ಟೋ ಜನ ನೋಡ್ತಾ ಇರ್ತೀವಲ್ಲ, ಗಂಡ ಮಾಡಿದರೆ ಹೆಂಡತಿ ಮಾಡಲ್ಲ, ಹೆಂಡತಿ ಮಾಡಿದರೆ ಗಂಡ ಮಾಡಲ್ಲ. ಇದೆಲ್ಲ ನಾವು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಅವನ್ನೇನು ತಪ್ಪು ಮಾಡೋದು ಬೇಕಾಗಿಲ್ಲ. ಇದೆಲ್ಲ ಮಾನವ ಜನ್ಮ ಪರಿಣಾಮ. ಇದು ಒಂಥರ ಏನು ಹೇಳ್ತೀವಿ ಅಂದರೆ, ಇಟ್ ಈಸ್ ಎ ಜರ್ನಿ ಆಫ್ ಮೆನಿ ಲೈಫ್ಸ್. ದ ಕಂಟಿನ್ಯೂಯಸ್ ಪರ್ಪೆಚುವಲ್ ಕಂಟಿನ್ಯೂಯಸ್ ಜರ್ನಿ ಆಫ್ ಸೆವೆರಲ್ ಲೈಫ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಅಷ್ಟೇ. ಆವಾಗ ಯಾರನ್ನೂ ತಪ್ಪು ಕಂಡಿಡೋದು ಬೇಡ, ಯಾರನ್ನೂ ತಪ್ಪು ಅಂತ ಹೇಳೋದು ಬೇಡ. ಅವರ ಆತ್ಮಕ್ಕೆ ಹಂತ ಅಂತಂದರೆ ಆ ಸ್ಟೇಜ್ ಆಫ್ ಸೋಲ್ ಅಷ್ಟೇ ಇದೆ, ಅಷ್ಟೇ ಆಗತ್ತೆ. ಅವ್ರ ಕೈಯಲ್ಲಿ ಆಗೋದು ಅಷ್ಟೇ. ಅವ್ರಿಗೆ ಬಿಟ್ಬಿಡಿ. ಡೋಂಟ್ ಕಾಮೆಂಟ್, ಡೋಂಟ್ ಜಡ್ಜ್, ಡೋಂಟ್ ಇಂಟರ್ಫಿಯರ್ ಇನ್ ದರ್ ಲೈಫ್. ಅಷ್ಟೇ ನಮ್ಮ ಪತ್ರಿಜಿ ಗುರುಗಳು ಏರಿಯೋದು ಅಲ್ವಾ. ಸೊ ಇಲ್ಲಿ ಏನಾಗಿದೆ ಅಂದರೆ, ಅಂಥವ್ರಿಗೆ ಏನು ಮಾಡಬೇಕು ಗೊತ್ತಾ, ಇನ್ನೂ ಬೇರೆ ಪದ್ಧತಿಗಳಿದೆ. ಅವರಿಗೆ ಸಪೋಸ್ ಈಗ ಧ್ಯಾನ ಮಾಡಲ್ಲ, ಮತ್ತು ರೋಗ ಬರುತ್ತೆ. ಅಲೋಪತಿಗೆ ಹೋಗಿದರೆ ಈಗಾಗಲೇ ಹೇಳಿದೆ, ಪ್ರಾಣಮಯ ಅಂದರೆ ಅನ್ನಮಯ ಕೋಶ ಮಾತ್ರ ಸ್ವಲ್ಪ ಆದಷ್ಟು ಪ್ರಯತ್ನ ಮಾಡ್ತಾರೆ ಸರಿಪಡಿಸೋಕ್ಕೆ, ಸ್ವಲ್ಪ ಟೆಂಪರರಿ ರಿಲೀಫ್ ಕೊಡ್ತಾರೆ. ಆದರೆ ಅಂಥ ಧ್ಯಾನ ಮಾಡಲ್ಲಂಥ ವ್ಯಕ್ತಿಗಳಿಗೂ ರೋಗ ಬಂದರೆ ಏನು ಮಾಡಬೇಕೀಗ? ಅಲೋಪತಿಗೆ ಹೋಗಿ ಸಿಗಾಕಬೇಕು. ಅಲೋಪತಿ ಹೋಗಿದ್ದೀವಿ, ಮದ್ದು ತೊಗೊಂಡಿದ್ದೀವಿ, ಸೈಡ್ ಎಫೆಕ್ಟ್ಸ್ ಆಯಿತು, ಆಪರೇಷನ್ ಆಯಿತು, ಟೋಟಲಿ ಪ್ರಾಣನೇ ಹೋಯಿತು. ಇಷ್ಟೆಲ್ಲ ಆಗ್ತಾಯಿದೆ ಅಲ್ವಾ. ಅವ್ರಿಗೆ ಏನು ಮಾಡಬೇಕು ಅವಾಗ ಅಂದರೆ, ಸ್ವಲ್ಪ ಬೇರೆ ಚಿಕಿತ್ಸೆಗಳು ಕೊಡಿ. ಅವ್ರು ಕೂತ್ಕೊಂಡು ಧ್ಯಾನ ಮಾಡೋದು ಬೇಕಾಗಿಲ್ಲ. ಅವ್ರಿಗೆ ಪ್ರಾಣಮಯ ಕೋಶಕ್ಕೆ ನೋಡಿ, ಅನ್ನಮಯ ಕೋಶ ಸರಿಯಾಗಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ರೋಗ ಮೂಲ ಕಾರಣ ಎಲ್ಲಿರ್ತದೆ? ಇನ್ನು ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗಿ ಪ್ರಾಣಮಯ ಕೋಶಕ್ಕೆ ಹೋಗಿ. ಪ್ರಾಣಮಯ ಕೋಶದಲ್ಲಿ ಖಂಡಿತ ಪ್ರಾಣಶಕ್ತಿ ಹರಿತಾ ಇರ್ತದೆ. ಆ ಪ್ರಾಣಶಕ್ತಿ 72,000 ಮೇಲೇ, ಅಂದರೆ 3 ಲಕ್ಷವರೆಗೂ ನಾಡಿಗಳಿದೆ ಒಬ್ಬ ವ್ಯಕ್ತಿಯಲ್ಲಿ. ಅದರಲ್ಲಿ ಹರಿತಾ ಇರೋಂಥ ಪ್ರಾಣಶಕ್ತಿ ಎಲ್ಲಾದರೂ ತೊಂದರೆ ಆಗಿದರೆ ಆಕುಪಂಚರ್ ಉಪಯೋಗಿಸಿ, ಆಕುಪ್ರೆಜರ್ ಉಪಯೋಗಿಸಿ, ಮರ್ಮ ಥೆರಪಿ ಉಪಯೋಗಿಸಿ, ಖಂಡಿತ ವಾಸಿ ಆಗತ್ತೆ. ಅರ್ಥ ಆಯ್ತಾ? ಅಷ್ಟು ಮಾಡಿದರೆ ಆ ವ್ಯಕ್ತಿ ಧ್ಯಾನ ಮಾಡಿಲ್ಲ ಅಂದರೂ ಓಕೆ, ಅವನಿಗೆ ಆರೋಗ್ಯ ಸುಧಾರ ಮಾಡ್ಬೋದು. ಆಯಿತಾ? ಇದೊಂದು ಚಿಕಿತ್ಸೆ. ಯಾವುದಕ್ಕೂ? ಪ್ರಾಣಮಯ ಕೋಶಕ್ಕೆ ಚಿಕಿತ್ಸೆ ಆಯಿತು. ಆದ್ರೂ ಸ್ವಲ್ಪ ವ್ಯಾಧಿಗಳು ಗುಣ ಆಗಲ್ಲ. ಯಾಕೆ ಅಂತಂದರೆ, ಅದು ಪ್ರಾಣಮಯ ಕೋಶದಲ್ಲಿ ಹುಟ್ಟಿಲ್ಲ, ಮನೋಮಯ ಕೋಶದಲ್ಲಿ ಅದಕ್ಕೂ ಮೂಲ ಕಾರಣ ಇದೆ, ಮೂಲಸ್ಥಾನ. ಅಂದರೆ ಯಾವುದು? ಈಗ ಉದಾಹರಣೆಗೆ ಕೋಪ, ಭಯ, ದ್ವೇಷ, ಏನೇನೋ ನಕಾರಾತ್ಮಕ ಭಾವನೆಗಳು, ಭಾವೋದ್ರೇಕಗಳು ಅಥವಾ ಅಲ್ವಾ, ಅನೇಕ ಯೋಚನೆಗಳು ಎಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ. ಅದೇ ಮನೋಮಯ ಕೋಶ, ಅದೇ ಮೈಂಡು. ಅರ್ಥ ಆಯ್ತಾ? ಚೇತನಾತ್ಮಕ ಮನಸ್ಸಲ್ಲಿ ಎಷ್ಟೆಲ್ಲ ಇರ್ತದೆ ಹೇಳಿ. ಇನ್ನು ಮನಸ್ಸಂತ ನಾನು ಮಾತಾಡೋಕೆ ಹೋದರೆ ಮನೋ ಅಹಂಕಾರ ಚಿತ್ತ ಬುದ್ಧಿ ಅಂತ ಹೇಳ್ತೀವಲ್ಲ, ಮನೋ ಅಹಂಕಾರ ಚಿತ್ತ ಬುದ್ಧಿ ಇಷ್ಟೆಲ್ಲ ಬರುತ್ತೆ. ಆದರೂ ಚೇತನಾತ್ಮಕ ಮನಸ್ಸಲ್ಲಿ ಅನೇಕ ಭಾವೋದ್ರೇಕಗಳು ಎಲ್ಲ ಇರ್ತದೆ. ಆ ಭಾವೋದ್ರೇಕ ಅಂದರೆ ಉದಾಹರಣೆಗೆ ಯಾರೊಬ್ಬರು ಒಂದು ಅಸೂಯೆ ಇಟ್ಕೊಂಡಿರ್ತಾರೆ, ಹೆಚ್ಚಾಗಿ ಅಸೂಯೆ ಇಲ್ಲ ಅಂದರೆ ಕೋಪ. ಆ ಭಾವೋದ್ರೇಕದಿಂದ ಏನಾಗುತ್ತೆ ಗೊತ್ತಾ? ಪ್ರಾಣಶಕ್ತಿ ಅಲ್ಲಿಗೆ ತೊಂದರೆ ಆಗ್ತದೆ, ಪ್ರಾಣಶಕ್ತಿ ಹರಿಯಲ್ಲ. ಎಷ್ಟು ಭಾವೋದ್ರೇಕಗಳಿದ್ದರೆ ಅದು ಪ್ರಾಣಶಕ್ತಿಗೆ ಅಡ್ಡ ಆಗತ್ತೆ. ಆವಾಗ ಪ್ರಾಣಮಯ ಕೋಶಕ್ಕೆ ಪ್ರಾಣಶಕ್ತಿ ಬರೋದಿಲ್ಲ. ಪ್ರಾಣಮಯ ಕೋಶಕ್ಕೆ ಪ್ರಾಣಶಕ್ತಿ ಬಂದಿಲ್ಲ ಅಂದರೆ ನಿಮ್ಮ ಅನ್ನಮಯ ಕೋಶ ಏನಾಗತ್ತೆ? ಉಂಟಾಗತ್ತೆ, ತೊಂದರೆ ಆಗತ್ತೆ, ವ್ಯಾಧಿ ಆಗತ್ತೆ, ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ಮನೋಮಯ ಕೋಶದಲ್ಲಿ ನಾವೇನು ಮಾಡಬೇಕು? ಅದಕ್ಕೂ ಚಿಕಿತ್ಸೆ ಕೊಡಬೇಕು. ನಾನು ಅಧ್ಯಯನ ಮಾಡಿದ ಪ್ರಕಾರ
ಹೋಮಿಯೋಪತಿ ಈಸ್ ಗೋಯಿಂಗ್ ಅಪ್ ಟು ದ ಮನೋಮಯ ಕೋಶ, ಥರ್ಡ್ ಬಾಡಿ. ಗೊತ್ತಾ? ಮೂರನೇ ಶರೀರವರೆಗೂ ಹೋಮಿಯೋಪತಿ ಹೋಗ್ತಾ ಇದ್ದಂತ ನಾನು ಸ್ಟಡಿ ಮಾಡಿದ್ರ ಪ್ರಕಾರ ಓಶೋ ರಜನೀಶ್ ಒಂದು ಬುಕ್ಕಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮನೋಮಯ ಕೋಶವರೆಗೂ ಹೋಮಿಯೋಪತಿ ಹೋಗ್ತಾ ಇದೆ ಅಂತ. ಯಾಕೆ ಅಂತ ನಾನು ಒಂದು ರಿಸರ್ಚ್ ಮಾಡ್ತಾ ಇದ್ದೆ. ಯಾಕಂದ್ರೆ ನನ್ನ ಕೆಲಸನೇ ಇದು. ಏನಿಲ್ಲ ಅಂದ್ರೂ ಒಂದು ದಿವಸಕ್ಕೆ 2 ದಿವಸಕ್ಕೆ ಒಂದು ಬುಕ್ ಓದ್ತಾನೆ ಇರ್ತೀನಿ ನಾನು. ಅಷ್ಟು ನನ್ನ ಹ್ಯಾಬಿಟ್ ಅದಷ್ಟೇ. ಅದು ನಾನು ಪತ್ರಿಜಿ ಸರ್ಗೂ ತುಂಬ 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 ಧನ್ಯವಾದಗಳು ತಿಳಿಸ್ಬೇಕಾಗತ್ತೆ. ಯಾಕೆ ಹೇಳಿ, ಅವರು ಸ್ವಾಧ್ಯಾಯ ಕೊಟ್ಟಿರೋದು ಅವರೇ ಅಲ್ವಾ? ಸ್ವಾಧ್ಯಾಯ ಅನ್ನೋದು ಪರಿಚಯ ಮಾಡಿದ್ದು ಅವರೇ. ಅಂದರೆ ನಾನು ಇಂಜಿನಿಯರಿಂಗ್ ಸ್ಟಡೀಸ್ ಕಂಪ್ಲೀಟ್ ಮಾಡ್ತಾ ಇರುವಾಗ ನನಗೆ ಪತ್ರಿ ಸರ್ ಪರಿಚಯ ಆಗಿರೋದು 1998 ಆಯಿತಾ. ಅದೇ ಅನಂತಪುರಲ್ಲಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಅಲ್ಲಿ ಅವರು ಪ್ರತಿಯೊಂದು ಸರಿ ಬಂದಿರೋದೆಲ್ಲ ಒಂದೊಂದು ಕಾನ್ಸೆಪ್ಟ್, ಹೊಸ ಕಾನ್ಸೆಪ್ಟ್ ಹೇಳ್ತಾಯಿದ್ರು, ಹೊಸ ಬುಕ್ಸು ಪರಿಚಯ ಮಾಡ್ತಾಯಿದ್ರು. ಇದೇ ಅಭ್ಯಾಸ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನಾನು. ಏನಿಲ್ಲ ಅಂದರೂ ನನ್ನ ಹತ್ರ ಒಂದು 10,000 ಬುಕ್ಸ್ ಇದೆ, 10,000 ಬುಕ್ಸ್ ಇದೆ. ನನ್ನ ಲೈಬ್ರರಿ, ಪರ್ಸನಲ್ ಲೈಬ್ರರಿ ಮತ್ತು ನನ್ನ ಸೆಂಟ್ರಲ್ಲಿ ಲೈಬ್ರರಿ ಎಲ್ಲ ಸೇರಿಕೊಂಡ್ರೆ 10,000 ಬುಕ್ಸ್ ಇದೆ. ಆಯಿತಾ. ಇದು ಓದುವಾಗ ಆಶ್ಚರ್ಯ ಆಗುತ್ತೆ. ಎಷ್ಟೋ ವಿಷಯಗಳು, ಎಷ್ಟೋ ಜ್ಞಾನ. ನಮಗೇನಾಗತ್ತಂದರೆ ನಾವೆಲ್ಲರೂ ಯಾರೋ ಹೇಳ್ತಾ ಇದ್ರೆ ಕೇಳ್ಕೊತಾ ಇರ್ತೀವಿ ಅಷ್ಟೇ. ನಾವು ಓದಿದರೆ ನಿಜವಾಗಿ ನಿಮಗೆಲ್ಲ ಅನುಭವ ಬಂದೇ ಬರುತ್ತೆ. ಆದರೆ ಓದಿದ ಮಾತ್ರ ಸಾಕಾಗಲ್ಲ, ಅದ್ರ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಬೇಕು. ಅಂದರೆ ಒಂದು ಕಡೆ ಒಂದು ಪಾಯಿಂಟ್ ಹೇಳಿರ್ತಾರೆ, ಮತ್ತು ಅದನ್ನೇ ಇನ್ನೊಂದು ಕಡೆ ಓದುವಾಗ ಅದಕ್ಕೂ ಇನ್ನೊಂದು ಕೋನದಲ್ಲಿ ಅರ್ಥ ಆಗ್ತಾ ಇರ್ತದೆ. ಎಲ್ಲನೂ ಜೋಡಿಸ್ಕೊಂಡು ಸಂಗ್ರಹಣ ಮಾಡಿಕೊಂಡು ಒಂದು ಕಡೆ ನೋಟ್ಸ್ ಬರ್ಕೋಬೇಕು ನಾವು. ಆವಾಗ ಅದರಲ್ಲಿ ನಮಗೆ ಕೌಶಲ್ಯತೆ, ನೈಪುಣ್ಯತೆ ಹೆಚ್ಚಾಗತ್ತೆ. ಈ ರೀತಿಯಲ್ಲಿ ಮೂರನೇ ಕೋಶ, ಥರ್ಡ್ ಬಾಡಿ, ದಟ್ ಈಸ್ ಮನೋಮಯ ಕೋಶದಲ್ಲಿ ಹೋಮಿಯೋಪತಿ ಕೆಲಸ ಮಾಡ್ತಾ ಇದೆ. ನೋಡಿ ಏನು ಹೋಮಿಯೋಪತಿ ಏನು ಮಾಡ್ತದೆ ಅಂತ ನೋಡೋಕೆ ಹೋದರೆ, ಹೋಮಿಯೋಪತಿ ತಯಾರು ಮಾಡೋ ವಿಧಾನ ಅದ್ಭುತ. ಸರ್ ಡಾಕ್ಟರ್ ಶಾಮ್ಯೂಲ್ ಹನಿಮನ್ ಕಂಡುಹಿಡಿದು ಹೋಮಿಯೋಪತಿನ. ಅವ್ರೇನು ಮಾಡಿದಂದರೆ, ಯಾವುದೇ ಒಂದು ಹೋಮಿಯೋಪತಿ ಮದ್ದನ್ನು ತಗೊತಾರೆ, ಒಂದು ಡ್ರಾಪ್ ತಗೊಂಡು ಒಂದು ಗ್ಲಾಸ್ ನೀರಿಗೆ ಹಾಕ್ತಾರೆ. ಚೆನ್ನಾಗಿ ವೈಬ್ರೇಟ್ ಮಾಡ್ತಾರೆ, 100 ಸರಿ 1000 ಸರಿ ವೈಬ್ರೇಟ್ ಮಾಡ್ತಾರೆ. ಮತ್ತು ಅದರಿಂದ ಒಂದು ಡ್ರಾಪ್ ತಗೊಂಡು ಇನ್ನೊಂದು ಬಾಟ್ಲಲ್ಲಿ 1 ಲೀಟ್ರಲ್ಲಿ ಹಾಕ್ತಾರೆ, ಅದನ್ನು ವೈಬ್ರೇಟ್ ಮಾಡ್ತಾರೆ. ಅದರಿಂದ ಒಂದು ಡ್ರಾಪ್ ತಗೊತಾರೆ, ಮತ್ತೆ ಒಂದು 100 ಲೀಟ್ರಿಗೆ ಹಾಕ್ತಾರೆ, ಅದು ವೈಬ್ರೇಟ್ ಮಾಡ್ತಾರೆ. ಚೆನ್ನಾಗಿ ಕಂಪನೆ ಮಾಡ್ತಾರೆ. ಕೊನೆಯದಾಗಿ ನೋಡಿದರೆ ಲಾಸ್ಟ್ಗೆ ಹೋಗುವಾಗ ಮದ್ದೆ ಇಲ್ಲ. ಏನಿದೆ ಅಲ್ಲಿ? ಮತ್ತೆ ಕಂಪನ ಇದೆ, ವೈಬ್ರೇಷನ್ಸ್ ಇದೆ. ವೈಬ್ರೇಷನಲ್ ಮೆಡಿಸನ್, ಎನರ್ಜಿ. ಅಂದರೆ ಹೋಮಿಯೋಪತಿ ಈಸ್ ಎ ವೈಬ್ರೇಷನಲ್ ಮೆಡಿಸನ್, ಎನರ್ಜಿ ಮೆಡಿಸನ್. ಅರ್ಥ ಆಯ್ತಾ? ಸೊ ಆ ವೈಬ್ರೇಷನ್ ಹೋಗಿ ನಿಮ್ಗೆ ಏನು ಕಾಯಿಲಿದೋ ಆ ಕಾಯಿಲೆ ಮೇಲೆ ಕೆಲಸ ಮಾಡುತ್ತೆ. ಯಾಕಂದರೆ ಮನಸ್ಸಲ್ಲಿರುವಂಥದ್ದು ಮನೋಮಯ ಕೋಶದಲ್ಲಿ ಮೇಯ್ನಾಗಿ ಏನು ಗೊತ್ತಾ, ಸೂಕ್ಷ್ಮ ರೂಪದಲ್ಲಿ ಆ ಕಂಪನಗಳಿದೆಯಲ್ಲ, ಆ ಕಂಪನಗಳು, ಆ ವೈಬ್ರೇಷನ್ಸೇ ವಿಧ ಭಾವನೆಗಳಾಗಿ ವ್ಯಕ್ತೀಕರಣ ಆಗ್ತಾ ಇರ್ತದೆ. ಅದಕ್ಕೆ ಆ ಮನೋಮಯ ಕೋಶದಲ್ಲಿ ಯಾವುದಾದ್ರೂ ಮದ್ದು ಕೆಲಸ ಮಾಡಬೇಕಂದ್ರೆ ಹೋಮಿಯೋಪತಿ ಇಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ಅದೊಂದೇ ಅಲ್ಲ, ಪಾಸಿಟಿವ್ ಥಿಂಕಿಂಗ್, ಅಫ್ಕೋರ್ಸ್ ಧ್ಯಾನ ಅದಕ್ಕೆ ಎಲ್ಲದಕ್ಕಿಂತ ಉತ್ತಮ, ಅದಕ್ಕೆ ಬರ್ತೀನಿ ನಾನು. ಸೊ ಇದೇ ರೀತಿಯಲ್ಲಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ, ನಾನು ವಿಜ್ಞಾನಮಯ ಕೋಶ ಬಗ್ಗೆ ತಿಳ್ಕೊಂಡವಾಗ ಒಂದು ಆಶ್ಚರ್ಯಕರ ವಿಷಯ ಆಯಿತು. ವಿಜ್ಞಾನಮಯ ಕೋಶದಲ್ಲಿ ಏನು ಗೊತ್ತಾ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಇಷ್ಟೆಲ್ಲ ಮಾಡ್ತಾ ಇರ್ತೀವಿ, ಎಷ್ಟು ವಿಜ್ಞಾನ ಕಲೆಕ್ಟ್ ಮಾಡ್ಕೊತಾ ಇರ್ತೀವಲ್ಲ. ಆ ವಿಜ್ಞಾನಮಯ ಕೋಶ ನೋಡಿ, ಸಂಪೂರ್ಣ ಚಿಕಿತ್ಸೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಸಂಪೂರ್ಣ ಚಿಕಿತ್ಸೆ ಒಂದು ರೋಗಕ್ಕೆ ಬರಬೇಕಂದ್ರೆ ಇಷ್ಟೆಲ್ಲ ಕೋಶಗಳು ವಾಸಿ ಆಗಬೇಕು ಅಂತ ಮೈಂಡಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಸೊ ವಿಜ್ಞಾನಮಯ ಕೋಶ ವಾಸಿ ಆಗಬೇಕು. ಈಗ ಇದಕ್ಕೆ ಯಾವುದು ಚೆನ್ನಾಗಿ ಕೆಲಸ ಮಾಡ್ತದೆ ಅಂದರೆ, ಸ್ವಲ್ಪ ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡಿದರೆ, ಹಿಪ್ನೋಸಿಸ್ ಅಂತ ಕೇಳಿದ್ರಾ? ಹಿಪ್ನೋಸಿಸ್ ಎಷ್ಟು ಜನ ಕೇಳಿದ್ರಿ ಇಲ್ಲಿ? ಹ್ಯಾಂಡ್ ರೈಸ್ ಮಾಡಿ. ರೈಟ್. ಸೊ ಹಿಪ್ನೋಸಿಸ್ ಕೆಲಸ ಮಾಡ್ತದೆ ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ಅಲ್ಲೇನು ಮಾಡ್ತಾರೆ ಹಿಪ್ನೋಸಿಸ್ ಅಂದರೆ, ನಿಮ್ಮ ಎದುರು ಕೂರಿಸ್ತಾರೆ, ಇಲ್ಲ ಮಲಗಿಸ್ತಾರೆ, ಚೆನ್ನಾಗಿ ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಹೋಗ್ತಾರೆ. ಓಕೆ, ಈಗ ನೀವು ಮಲ್ಕೊಂಡಿದ್ದೀರಾ, ತುಂಬ ರಿಲ್ಯಾಕ್ಸ್ ಆಗ್ತಾಯಿದ್ದೀರಾ, ಇಲ್ಲ ನಿಮ್ಮ ಸುತ್ತ ಒಂದು ಗಾರ್ಡನ್ ಇದೆ, ಒಂದು ಪ್ರಕೃತಿಯಲ್ಲಿದ್ದೀರಿ, ಆಮೇಲೆ ಅಲ್ಲಿ ಪ್ರಕೃತಿಯಲ್ಲಿ ಎಷ್ಟೋ ಪಕ್ಷಿಗಳು, ಜಂತುಗಳು ನೋಡ್ತಾ ಇದ್ದೀರಾ. ಈ ರೀತಿಯಲ್ಲಿ ಹಂತವಾಗಿ ನಿಮ್ಮನ್ನ ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ಚಿಕಿತ್ಸೆ ಮಾಡ್ತಾಯಿದ್ರೆ ನಿಮ್ಮನ್ನು ಕರ್ಕೊಂಡು ಒಂದು ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಒಂದು ಸಮುದ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ನೋಡಿದ್ರಾ? ಅಲ್ಲಿ ಏನಾಗತ್ತೆ ಅಂದರೆ,
ಅವರ 4ನೇ ಶರೀರ ಒಳಗಡೆ ಪ್ರವೇಶ ಮಾಡ್ತಾರೆ. ಒಂದು ಹಿಪ್ನಟಿಸ್ಟು, ಒಂದು ಡಾಕ್ಟರು ನಿಮ್ಮ 4ನೇ ಶರೀರಲ್ಲಿ ಪ್ರವೇಶ ಮಾಡಿ ನಿಮ್ಗೆ ಏನು ತೊಂದರೆ ಇದೆ, ಏನು ರೋಗ ಇದೆ, ಆ ರೋಗದ ಬಗ್ಗೆ ಅಲ್ಲಿ ಸಂಪೂರ್ಣ ಅಂದರೆ ಒಂಥರ ಒಳ್ಳೆ ವಾತಾವರಣ ಕರ್ಕೊಂಡೋಗಿ ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಾರೆ. ನಿಮ್ಮಲ್ಲಿ ಈಗ ಯಾವುದೇ ಇನ್ ಕೇಸ್ ಉದಾಹರಣೆಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ. ಕಿಡ್ನಿ ಯಾವ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ, ಆರಾಮಾಗಿ ತುಂಬ ಆರೋಗ್ಯವಂತವಾಗಿದೆಯಾ, ಈ ಥರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ 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 ಕೊನೆಯದಾಗಿ ಆ ವಿಜ್ಞಾನಮಯ ಕೋಶದಲ್ಲಿರುವಂಥ ಆ ವಿಜ್ಞಾನಮಯ ಕೋಶದಿಂದ ಅಂದರೆ ಆ ರೀತಿಯಲ್ಲಿ ಅದನ್ನು ಉನ್ನತೀಕರಣ ಮಾಡಿ ಅಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಆಯಿತಾ? ಸೊ ಇಷ್ಟೆಲ್ಲ ಅವ್ರು ಮಾಡೋದು ವಿಜ್ಞಾನಮಯ ಕೋಶದಲ್ಲಿ ಹೋಗಿ ಮಾಡೋದು. ಇದು ಅಂದರೆ ಒಂದು ವಿಷಯ ಮಾತ್ರ ಇಲ್ಲಿ ನೆನ್ಪಿಟ್ಕೋಬೇಕು, ಎಲ್ಲ ಕೋಶಗಳಿಗೆ ಒಂದು ಮಾತ್ರ ಪ್ರಧಾನ ವಿಷಯ ಇದೆ. ಏನಂತಂದರೆ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಸಹಾಯ ಮಾಡ್ಕೋಬೇಕು, ನಾವು ಸಹಾಯ ತಗೋಬೇಕು. ಉದಾಹರಣೆಗೆ ಸ್ಥೂಲ ಕೋಶ ಅಂದರೆ ಅನ್ನಮಯ ಕೋಶಕ್ಕೆ ಒಂದು ಡಾಕ್ಟರು ಮದ್ದು ಕೊಡ್ತಾರೆ, ಅದು ಸ್ಥೂಲ ಪದಾರ್ಥ ಅಂದರೆ ಆಚೆ ಕಡೆಯಿಂದ ಬರಬೇಕು. ಎರಡನೇದು ಪ್ರಾಣಮಯ ಕೋಶ, ಇನ್ನೊಂದು ಆಕ್ಯುಪಂಕ್ಚರ್ ಅಂದರೆ ನೀಡಿಲ್ಸ್ ಹಾಕಬೇಕು, ಇಲ್ಲದ ಪ್ರೆಷರ್ ಕೊಡಬೇಕು, ಚೆನ್ನಾಗಿ ಒತ್ತಬೇಕು, ಅದಕ್ಕೂ ಡಾಕ್ಟರ್ ಬೇಕು. ಮೂರನೇದು ನಮ್ಮ ಮನೋಮಯ ಕೋಶಕ್ಕೆ ಹಿಪ್ನಟಿಸ್ಟ್ ಅಂದರೆ ಅವರು ಹೋಮಿಯೋಪತಿ ಅಂದರೆ ಅದೇ ಒಂದು ಡಾಕ್ಟರ್ ಬೇಕಾಗತ್ತೆ. ಆ ಹೋಮಿಯೋಪತಿ ಡಾಕ್ಟರ್ ನಿಮ್ಮನ್ನು ಕೂರಿಸಿ ಫುಲ್ ಹಿಸ್ಟ್ರಿ ತಗೊಂಡು ನಿಮ್ಮದೆಲ್ಲ ಮನಸ್ಸಲ್ಲಿರುವಂಥ ತೊಂದರೆಗಳು, ದೇಹದಲ್ಲಿ ತೊಂದರೆಗಳು ಎಲ್ಲ ನೋಟ್ ಮಾಡಿಕೊಂಡು ಆವಾಗ ಮದ್ದು ಕೊಡ್ತಾನೆ. ಆಯಿತಾ? ಅಲ್ಲಿ ಒಬ್ಬರು ಸಹಾಯ ಬೇಕು. ಮತ್ತು ವಿಜ್ಞಾನಮಯ ಕೋಶಕ್ಕೆ ಒಂದು ಹಿಪ್ನಟಿಸ್ಟ್ ಸಹಾಯ ಬೇಕು. ಆನಂದಮಯ ಕೋಶ ಇದೆ ನೋಡಿ, ಅಲ್ಲಿ ಸರಿಪಡಿಸಿದರೆ ಎಲ್ಲ ಸರಿ ಹೋಯಿತು ಅಂತ ಲೆಕ್ಕ. ಏನದು ಅಂತಂದರೆ ಧ್ಯಾನ. ಅರ್ಥ ಆಯ್ತಾ? ಧ್ಯಾನ ಎಲ್ಲಿ ಬರ್ತಾ ಇದೆ? 5ನೇ ಶರೀರದಲ್ಲಿ ಬರ್ತಾ ಇದೆ ಅಲ್ವಾ? 5ನೇ ಶರೀರದಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಅಲ್ಲಿ ಧ್ಯಾನ ಕೂರಿಸ್ತಾರೆ. ಧ್ಯಾನದಲ್ಲಿ ಯಾರು ಸಹಾಯ ಬೇಕಾಗಿಲ್ಲ. ಯಾರು ಸಹಾಯ ಬೇಕು ನಮಗೆ? ಯಾರು ಬೇಕಾಗಿಲ್ಲ. ಒಂಟಿಯಾಗಿ ಕೂತ್ಕೊತೀವಿ ಆರಾಮಾಗಿ, ನನ್ನ ಕಣ್ಣುಗಳು ಮುಚ್ತೀನಿ, ನಮ್ಮ ಶ್ವಾಸವನ್ನು ಧಾರವಾಗಿ ಅದನ್ನು ಶ್ವಾಸನ ಗಮನಿಸ್ತಾ ಇರ್ತೀನಿ. ಬೇಕಾದರೆ ಶ್ವಾಸ ಜೊತೆಗೆ ಒಳಗಡೆ ಹೋಗಿ ಶ್ವಾಸ ಜೊತೆಗೆ ಆಚೆ ಕಡೆ ಬರ್ತೀನಿ. ಶ್ವಾಸ ತನ್ನಂಥದ್ದೇ ನೆಮ್ಮದಿ ಆಗುತ್ತೆ. ನೆಮ್ಮದಿ ಆದಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಮೈಂಡಲ್ಲಿ ಹರಿತಾ ಇರೋವಂಥ ಎಲ್ಲ ಆಲೋಚನೆಗಳು ತನ್ನಂಥವೇ ನಿಧಾನವಾಗಿ ಶೂನ್ಯಕ್ಕೆ ಬರ್ತವೆ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆಯೋ. ಈ ರೀತಿಯಲ್ಲಿ ಆಗುವಾಗ ಮಿತ್ರರೇ, ಆನಂದಮಯ ಕೋಶದಲ್ಲಿ ಆಗುವಂಥ ಪರಿಣಾಮ ನೋಡಿದರೆ ಅಲ್ಲಿ ಯೋಚನೆಗಳು ಸ್ಟಾಪ್ ಆಗಿ ನಕಾರಾತ್ಮಕ ಎಲ್ಲ ತೊಲಗಿಸ್ಕೊಂಡು ಶೂನ್ಯದಲ್ಲಿ ಹೋಗಿ ಅಲ್ಲಿ ನಿಮಗೆ ಸಿಗ್ತಾ ಇರೋಂಥದ್ದು ಆನಂದ, ಬ್ಲಿಸ್ ಅಲ್ಲಿ ಸಿಗ್ತಾ ಇದೆ. ಅರ್ಥ ಆಯ್ತಾ? ಸೊ ಅಲ್ಲಿ ಆನಂದಮಯ ಕೋಶದಲ್ಲಿ ಆನಂದ ಆ ರೀತಿಯಲ್ಲಿ ಬರುವಾಗ ಅಲ್ಲಿಂದ ಶುರು ಮಾಡಿಕೊಂಡು ಆನಂದಮಯ ಕೋಶದಲ್ಲಿ ಈ ಪರಿಣಾಮ ಆಗುವಾಗ ಆಟೋಮೆಟಿಕ್ಕಾಗಿ ಅದರ ಪರಿಣಾಮ ನೆಕ್ಸ್ಟ್ ಕೋಶ ಅಂದರೆ ವಿಜ್ಞಾನಮಯ ಕೋಶಕ್ಕೆ. ಮತ್ತು ಆ ಆನಂದಮಯ ಕೋಶ ಯಾವಾಗ ನಿಮ್ಮ ಧ್ಯಾನದಿಂದ ಅಂದರೆ ಒಂಥರ ಉದ್ಧಾರ ಮಾಡ್ಕೊತಿರೋ, ಉನ್ನತೀಕರಣ ಮಾಡ್ಕೊತಿರೋ, ಅಲ್ಲಿಂದ ಶುರು ಆಗತ್ತೆ ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಈ ಅನ್ನಮಯ ಕೋಶ ಎಲ್ಲನೂ ವಾಸಿ ಆಗತ್ತೆ. ಅಂದರೆ ಅಲ್ಲಿ ನೀವು ಅಂದರೆ ಆನಂದಮಯ ಕೋಶವನ್ನು ಉನ್ನತೀಕರಣ ಮಾಡ್ಕೊಂಡವಾಗ ಎಲ್ಲನೂ ಚಿಕಿತ್ಸೆ ಆಗ್ತಾ ಇದೆ. ಅಂದರೆ ಆನಂದಮಯ ಕೋಶ ಒಂದು ಧ್ಯಾನದಲ್ಲಿ ಮಾತ್ರವೇ ಉನ್ನತೀಕರಣ ಆಗತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಮ್ಮ ಧ್ಯಾನ ಅನ್ನೋದು ಎಲ್ಲದಕ್ಕೂ ಅಂದರೆ ಧ್ಯಾನ ಸಂಪೂರ್ಣ ಚಿಕಿತ್ಸೆಗೂ ಕಾರಣವಾಗತ್ತೆ. ಅರ್ಥ ಆಯ್ತಾ? ಈಗ ಧ್ಯಾನ ಸಂಪೂರ್ಣ ಚಿಕಿತ್ಸೆ ಹೇಗಾಗತ್ತೆ ಅಂತ. ಓಕೆ, ಅದಕ್ಕೋಸ್ಕರ ಧ್ಯಾನ ಮಾಡಿದರೆ ನಮಗೆ ಒಳಗಡೆಯಿಂದ ಅಂತರಾಳದಿಂದ ಸಂಪೂರ್ಣ ಚಿಕಿತ್ಸೆ, ಸಂಪೂರ್ಣ ಗುಣಮಟ್ಟಕ್ಕೂ ನಾವು ಹೋಗ್ಬೋದು ನಮ್ಮ ದೇಹವನ್ನು. ಅದು ಮಾತ್ರ ಸಾಧ್ಯವಾಗತ್ತೆ. ಇಲ್ಲಾಂದರೆ ಪ್ರತಿಯೊಂದು ನಾವೇನೇ ಮಾಡಿದ್ರೂ ಮೂಲ ಸ್ಥಾನ ಗೊತ್ತಿಲ್ಲ, ವ್ಯಾಧಿಗೆ ಮೂಲ ಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾವು ಮಾಡೋದು ಈ ಫಿಸಿಕಲ್ ಬಾಡಿಗೆ ನಾವು ಮದ್ದು ಕೊಡ್ತಾ ಇರ್ತೀವಿ, ಅದು ಕೆಲಸ ಮಾಡೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಆಯಿತಾ? ಸರಿ, ಈಗ ಧ್ಯಾನ ಮಾಡಲ್ಲ ಅಂದರೆ ಅಟ್ಲೀಸ್ಟು ನಾನು ನಿಮಗೆ ಉಪಶಮನ ಕೊಡೋಕ್ಕೆ ನಾನು ನಿಮ್ಮ 2ನೇ ಶರೀರ ಪ್ರಾಣಮಯ ಕೋಶ ಮೇಲೆ ಕೆಲಸ ಮಾಡ್ತೀನಿ. ಆವಾಗ ನಿಮಗೇನೋ ಆಕ್ಯುಪ್ರೆಷರೋ ಇಲ್ಲಾಂದರೆ ಆಕ್ಯುಪಂಕ್ಚರೋ ಇಲ್ಲಾಂದರೆ ಮರ್ಮ ಥೆರಪಿನೋ ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಮದ್ದು ಕೊಡ್ತೀನಿ, ಖಂಡಿತ ಅಲ್ಲಿ ವಾಸಿ ಆಗತ್ತೆ. ದಟ್ ಈಸ್ ಬೆಟರ್ ದ್ಯಾನ್ ಅಲ್ಲೋಪತಿ. ಅರ್ಥ ಆಯ್ತಾ? ಸೊ ನಮ್ಮ ಗುರುಗಳು ಹೇಳ್ತಾಯಿದ್ರು, ಏನಂತ ಹೇಳ್ತಾಯಿದ್ರು? ನೋ ಮೆಡಿಸನ್ ನೋ ಡಾಕ್ಟರ್ ಅಂತ ಹೇಳ್ತಾಯಿದ್ರು. ನನಗೆ ಅರ್ಥ ಆಗಿದೆ ಚೆನ್ನಾಗಿ. ಅದು ಅಂದರೆ ಯಾವ ಡಾಕ್ಟರ್ ಬೇಕಾಗಿಲ್ಲ, ಯಾವ ಮೆಡಿಸನ್ ಬೇಕಾಗಿಲ್ಲ, ಬಟ್
ಎಷ್ಟು ಜನಕ್ಕೂ ಇದು ಅಪ್ಲಿಕೇಬಲ್ ಅಂತ ಒಂದು ಸರಿ ಯೋಚನೆ ಮಾಡಿ. ಅವರು ಧ್ಯಾನನೇ ಮಾಡ್ತಾ ಇಲ್ಲ ಅಂದರೆ ನೋ ಮೆಡಿಸನ್ ನೋ ಡಾಕ್ಟರ್ ಅಂದರೆ ಅವ್ನು ಸತ್ತು ಹೋಗ್ತಾನೆ ಅಲ್ವಾ? ಅವನಿಲ್ಲ ಅಂದರೆ ಏನು ಮಾಡಬೇಕು? ಅಲೋಪತಿಗೆ ಹೋಗಲೇಬೇಕು. ಅಲ್ಲಿ ಶಸ್ತ್ರಚಿಕಿತ್ಸೆ ಏನೇನೋ ಮದ್ದು ಕೊಡ್ತಾರೆ, ಸೈಡ್ ಎಫೆಕ್ಟ್ಸು ಅದು ಇದು ಅನುಭವಿಸ್ಬೇಕು. ಸರ್ ಹೇಳಿದ್ದೇನೆಂದರೆ ಯಾರ್ಯಾರು ಧ್ಯಾನಕ್ಕೆ ಬರ್ತಾರೋ ಅವರು ಮೆಡಿಸನ್ ಜೊತೆಗೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಇಫ್ ಯು ಆರ್ ಡೂಯಿಂಗ್ ಮೆಡಿಟೇಷನ್, ಮೆಡಿಟೇಷನ್ ಈಸ್ ಮೆಡಿಸನ್. ಅರ್ಥ ಆಯ್ತಾ? ಮೆಡಿಸನ್ ಇಸ್ ನಾಟ್ ದ ಫುಡ್, ಮೆಡಿಟೇಷನ್ ಈಸ್ ಯುವರ್ ಮೆಡಿಸನ್ ಅಂತ ಸರ್ ಹೇಳಿರೋದು. ಇದ್ರ ಬಗ್ಗೆ ಮೆಡಿಟೇಷನ್ ಟು ಮೆಡಿಕೇಷನ್ ಅಂತ ಒಂದು ಬುಕ್ ಇದೆ, ಅದ್ಭುತ ಬುಕ್ಕು, ಓಶೋ ಬರ್ತಿರೋದು. ಅದೆಲ್ಲ ಓದಿ, ಎಲ್ಲರೂ ಓದಿ, ಆಯಿತಾ? ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡವಾಗ ನೋ ಮೆಡಿಸನ್ ನೋ ಡಾಕ್ಟರ್ ಅಂದರೆ ಧ್ಯಾನಕ್ಕೂ ಯಾರು ಬರ್ತಾರೋ, ಧ್ಯಾನ ದಾರಿಯಲ್ಲಿ ಯಾರಿದ್ದಾರೋ ಖಂಡಿತ ಅವರಿಗೆ ಮೆಡಿಟೇಷನ್ ಈಸ್ ಮೆಡಿಸನ್. ಎಲ್ಲದಕ್ಕೂ ಈ ಧ್ಯಾನವೇ ಸಂಪೂರ್ಣ ಆರೋಗ್ಯವನ್ನು ಕೊಡುತ್ತೆ. ಏನೇನು ಆರೋಗ್ಯದಲ್ಲಿ? ಪ್ರತಿಯೊಂದು ದೈಹಿಕ, ಮಾನಸಿಕ, ಭಾವೋದ್ರೇಕಗಳ, ಮತ್ತು ಅದಾದಮೇಲೆ ನೆಕ್ಸ್ಟ್ ಬರೋದು ನಮಗೆ ಆಧ್ಯಾತ್ಮಿಕ, ಸಾಮಾಜಿಕ ಎಲ್ಲ ಆರೋಗ್ಯ ಕೊಡುತ್ತೆ ಧ್ಯಾನ. ಅಂದರೆ ಒನ್ ಪನೇಷ್ಯ ಟು ಎವ್ರಿ ಆಲ್ ದ ಪ್ರಾಬ್ಲಮ್ಸ್, ಅಂದರೆ ಒಂದೇ ಚಿಕಿತ್ಸಾ ಎಲ್ಲದಕ್ಕೂ ಅಂತ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಾನೇನು ಮಾಡಿದೆ ಅಂದರೆ, ಆಯಿತು ಧ್ಯಾನಿಗಳಿಗೆ ಇಷ್ಟೆಲ್ಲ ಇದೆ, ಪತ್ರಿ ಸಾರು ತುಂಬ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ, ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಸೊ ನಾವೆಲ್ಲಲ್ಲಿ ಸೇರ್ಕೊಂಡಿದ್ವಿ ಅಂದರೆ ಅದರ ಫಲಿತ ಯಾವುದೋ ಒಂದು ರೀತಿಯಲ್ಲಿ ನಾವು ಹೊಂದಿದ್ದೀವಿ, ಅದಕ್ಕೆ ಇಲ್ಲಿ ಬಂದಿರೋದು. ನಾವೆಲ್ಲ ಅರ್ಹತೆ ಇರುವಂಥ ವ್ಯಕ್ತಿಗಳು. ಆಯಿತು, ಮಿಕ್ಕಿದವ್ರ ಕಥೆ ಏನು ಅಂತ ನೋಡುವಾಗ ಧ್ಯಾನದಲ್ಲಿ ಅವನು ಕರ್ಕೊಂಡು ಹೋಗೋಕ್ಕೆ ಇನ್ನೊಂದು ಉಪಾಯ ನಾನು ಮಾಡಿದ್ದೀನಿ. ನಾನೇನು ಮಾಡಿದೆ ಅಂದರೆ ಈ ಮರ್ಮ ಚಿಕಿತ್ಸೆ ಮತ್ತು ಈ ಆಕುಪ್ರೆಷರ್ ಆಗಲಿ, ಆಕುಪಂಚರ್ ಆಗಲಿ, ಮುದ್ರಗಳಾಗಲಿ, ಸ್ವರ ಯೋಗ ಆಗಲಿ, ಈಗಾಗಲೇ ಮೇಡಮ್ ಹೇಳ್ತಾಯಿದ್ರು ನಮ್ಮದು ಎಷ್ಟಿದೆ ಅಂದರೆ ಚಿಕಿತ್ಸೆಗಳು 25 ಚಿಕಿತ್ಸೆಗಳಿದೆ. 25 ಮೇಡಮ್ ಓದ್ತಾ ಇದ್ರಲ್ಲ, 25 ಚಿಕಿತ್ಸೆಗಳು: ಮರ್ಮ ಚಿಕಿತ್ಸೆ, ಮುದ್ರಾ ಚಿಕಿತ್ಸೆ, ಅಗ್ನಿಹೋತ್ರ, ಆಕುಪ್ರೆಷರ್, ಆಕುಪಂಚರ್, ಯೋಗ ಮತ್ತು ಪ್ರಾಣಾಯಾಮ, ಆಯುರ್ವೇದದಲ್ಲಿ ಜೀವನ ಶೈಲಿ ಮತ್ತು ಮನೆಮದ್ದುಗಳು. ಜೀವನ ಶೈಲಿ ಬಗ್ಗೆ ಈಗ ಲಕ್ಷ್ಮೀಕಾಂತ ಮೇಡಮ್ ಸ್ವಲ್ಪ ಹೊತ್ತಲ್ಲೇ ಹೇಳ್ತಾರೆ, ನಿಮಗೆಲ್ಲರಿಗೂ ಸೂತ್ರಗಳು ಹೇಳ್ತಾರೆ, ಜೀವನ ಶೈಲಿ ಸೂತ್ರಗಳು. ಮತ್ತು ಹೋಮಿಯೋಪತಿ, ಪ್ರಕೃತಿ ಚಿಕಿತ್ಸೆ, ಶಿವಂಬು ಚಿಕಿತ್ಸೆ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಮಾಹಿತಿ. ಇಲ್ಲಿ ಸ್ವಲ್ಪ ಜನ ಇಲ್ಲಿ ಆಲ್ರೆಡಿ ಪಾಲನೆ ಮಾಡ್ತಾ ಇರೋದು. ಸೊ ಆದರೆ ನಾನಿವತ್ತು ಇಂಟ್ರೊಡಕ್ಷನ್ ಕೊಡ್ತೀನಿ. ಪೂರ್ಣ ಮಾಹಿತಿ ಕೊಡೋಕ್ಕಾಗಲ್ಲ, ದಯವಿಟ್ಟು ಯಾವುದೇ ಚಿಕಿತ್ಸೆ ಬಗ್ಗೆ ಪೂರ್ಣ ಮಾಹಿತಿ ಕೊಡೋಕ್ಕಾಗಲ್ಲ. ಯಾಕೆ ಹೇಳಿ? ಆಲ್ ದೀಸ್ ಸಬ್ಜೆಕ್ಟ್ಸ್ ಆರ್ ವೆರಿ 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 ವ್ಯಾಸ್ಟ್ ಸಬ್ಜೆಕ್ಟ್ಸ್. ದೀಸ್ ಸಬ್ಜೆಕ್ಟ್ಸ್ ಅಂದರೆ ಈ ಜ್ಞಾನವನ್ನು, ಈ ಶಾಸ್ತ್ರವನ್ನು ಕಂಡಿಡಿರೋದು ನಮ್ಮ ಮುನಿ ಋಷಿಗಳು. ಯಾರು? ಮುನಿ ಋಷಿಗಳು. ಯಾರೇ ಈ ನವೀನ ಡಾಕ್ಟರ್ಸ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಅದಕ್ಕೆ ಈ ಜ್ಞಾನ ಅನಂತ ಜ್ಞಾನ. ಇದು ಧ್ಯಾನ ಹೇಗೋ, ಧ್ಯಾನ ಒಂದು ಮಹಾ ಸಮುದ್ರ, ಆಯಿತಾ? ಅದರಲ್ಲಿ ಒಂದೊಂದು ನದಿ ಹೋಗಿ ಹರಿತಾ ಆ ಸಮುದ್ರ ಕಡೆ ಪ್ರಯಾಣ ಮಾಡ್ತದಲ್ಲ, ಆ ರೀತಿಯಲ್ಲಿ ಎಲ್ಲ ಈ ಜ್ಞಾನಗಳು ಕೊನೆಯದಾಗಿ ಎಂಡ್ ಆಗೋದು ಧ್ಯಾನದಲ್ಲೇ, ಆಯಿತಾ? ಆದರೆ ಈ ಧ್ಯಾನದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಪ್ರತಿಯೊಬ್ಬ ವ್ಯಕ್ತಿಗೆ ಯಾವುದೋ ಒಂದು ಚಿಕಿತ್ಸೆ ಸಿಗಲಿ ಅಂತ ಹೇಳಿ ನಮ್ಮ ಮುನಿ ಋಷಿಗಳು ಕಂಡಿರೋದು ಇದು. ಅದು ನನಗೆ 2008ಇಂದ ನಾನು ಪ್ರಾರಂಭಿಸಿಕೊಂಡು ಆ ಐಡಿಯಾ ಬಂದಿದ್ದ ಮೇಲೆ ನಾನು ಎಷ್ಟೋ ಚಿಕಿತ್ಸೆಗಳು ಓದಿದ್ದೀನಿ, ಅದು ಪಡ್ಕೊಂಡಿದ್ದೀನಿ, ಚಿಕಿತ್ಸೆ ಮಾಡಿದ್ದೀನಿ, ಮತ್ತು ನಾನು ಸ್ಪ್ರೆಡ್ ಮಾಡ್ತಾ ಹೋಗ್ತಾಯಿದ್ದೀನಿ. ಅದು ಈಗ ಆನ್ಲೈನಲ್ಲಿ ತುಂಬ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರೂ ಕಲ್ಸ್ಕೊತಾ ಇದ್ದಾರೆ, ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಅವ್ರಿಗೇನು ಏನೇ ಒಂದು ಸಮಸ್ಯೆ ಬಂದರೆ ಪ್ರತಿಯೊಂದಕ್ಕೂ ಆ ಟೈಮಲ್ಲಿ ಧ್ಯಾನ ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಇನ್ನೊಂದು ಹೇಳ್ತಾ ಇರ್ತೀನಿ ನಾನು, ಸಮಗ್ರ ಸ್ವಾಸ್ಥ್ಯ ಹೇಗೆ ಅಂದರೆ ಯಾಕೆ ಮಾಡಬೇಕು, ಯಾಕೆ ನಾವು ತಿಳ್ಕೊಬೇಕಂತಂದರೆ, ಉದಾಹರಣೆಗೆ ಧ್ಯಾನ ಮಾಡಿ ತಲೆನೋವು ಓಡಿಸ್ಕೊಡೋದು, ಧ್ಯಾನ ಮಾಡಿ ಕ್ಯಾನ್ಸರ್ನ ಹೋಗಲಾಡಿಸೋದು, ಧ್ಯಾನ ಮಾಡಿ ಜ್ವರನ ಹೋಗಲಾಡಿಸೋದು, ಧ್ಯಾನ ಮಾಡಿ BP ನ ಹೋಗಲಾಡಿಸೋದು, ಧ್ಯಾನ ಮಾಡಿ ಡಯಾಬಿಟಿಸ್ನ ಹೋಗಲಾಡಿಸೋದು ಬೇಕಾಗಿಲ್ಲ. ಯಾಕೆ ಅಂತಂದರೆ ಧ್ಯಾನ ಮಾಡೋದು ಧ್ಯಾನಕ್ಕೋಸ್ಕರ, ಧ್ಯಾನ ಮಾಡೋದು ಆತ್ಮ ಸಾಕ್ಷಾತ್ಕೋಸ್ಕರ, ಧ್ಯಾನ ಮಾಡೋದು ನಮ್ಮ ಆಂತರಿಕ ಅರಿವು ತಿಳ್ಕೊಳಕ್ಕೆ, ನಾನು ಯಾರು ಅಂತ ಪಡೆಯೋಕ್ಕೆ, ನಾನು ಯಾರಂತ ಅರ್ಥ ಮಾಡ್ಕೊಳಕ್ಕೆ, ನನ್ನ ಬಗ್ಗೆ ನನಗೂ ಅರಿವು ತಗೊಂಡೋಕ್ಕೆ ಧ್ಯಾನ ಬೇಕಾಗಿರೋದು. ಧ್ಯಾನ ಅನ್ನೋದು ಸಂಪೂರ್ಣ ಚಿಕಿತ್ಸೆ ಕೊಡುತ್ತೆ, ಆದರೆ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾವುದೇ ರೀತಿಯಲ್ಲಿ ಧ್ಯಾನ ಶಕ್ತಿಯನ್ನು ಪದೇ ರೋಗಗಳಿಗೂ ಯೂಸ್ ಮಾಡ್ಕೋಬೇಡಿ ಅಂತ ನಾನು ಈ ಮುಖಾಂತರ ಹೇಳ್ತಾ ಇರ್ತೀನಿ, ಆಯಿತಾ? ಧ್ಯಾನ ಶಕ್ತಿಯನ್ನು ಯಾವುದಕ್ಕೆ ಉಪಯೋಗಿಸ್ಕೋಬೇಕು? ನಮ್ಮ ಆಂತರಿಕ ಬೆಳವಣಿಗೆ ಉಪಯೋಗಿಸ್ಕೋಬೇಕು. ಕಣ್ಣು ಮುಚ್ಕೊಂಡು ಶೂನ್ಯ ಸ್ಥಿತಿಗೆ ಹೋಗಿ, ನೀವು ಶೂನ್ಯ ಸ್ಥಿತಿಯಲ್ಲಿ ಹೋಗ್ತಾ ಇರುವಾಗ, ನಿರಂತರ ಆ ಧ್ಯಾನ ಪ್ರಕ್ರಿಯೆ ನಡೆಸ್ಕೊಂಡವಾಗ ಧ್ಯಾನ ಅನ್ನೋದು ಆಗ್ತದೆ, ಮಾಡೋದಲ್ಲ.
ನಾವು ಧ್ಯಾನ ಆಗಕ್ಕೆ ಲಭ್ಯವಾಗಬೇಕಂದ್ರೆ ಶ್ವಾಸ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಡಿದ್ವಿ. ಶ್ವಾಸ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಡು ಶ್ವಾಸದ ಮೇಲೆ ಗಮನ ಇಟ್ಕೊಂಡು ನಾವು ಶ್ವಾಸದ ಮೇಲೆ ಗುರಿ ಇಟ್ಕೊಂಡು ಶ್ವಾಸ ಜೊತೆಗೆ ಹೋಗ್ತಾ ಶ್ವಾಸನ ಗಮನಿಸ್ತಾ ಇರುವಾಗ ನಿಧಾನವಾಗಿ ಧ್ಯಾನ ಆಗತ್ತೆ. ಧಾರಣ, ಧ್ಯಾನ, ಕೊನೆಯದಾಗಿ ಧ್ಯಾನ. ಆ ಧ್ಯಾನ ಆಗ್ತದಲ್ಲ, ಧ್ಯಾನ ಮಾಡೋದಲ್ಲ, ಧ್ಯಾನ ಆಗೋದು. ಅರ್ಥ ಆಯ್ತಾ? ಸೊ ಧ್ಯಾನ ಲಭ್ಯವಾಗುವ ಸ್ಥಿತಿ, ಧ್ಯಾನ ಮಾಡೋ ಪ್ರಕ್ರಿಯೆ ಅಲ್ಲ. ಅರ್ಥ ಆಯ್ತಾ? ಸೊ ಈ ರೀತಿ ಇರುವಾಗ ಆ ಧ್ಯಾನದಲ್ಲಿ ಆಂತರಿಕ ಬೆಳವಣಿಗೆಗೆ, ಆಂತರಿಕ ನಮ್ಮ ಅರಿವುಗೋಸ್ಕರ ಈ ಧ್ಯಾನ ಮಾಡಿ ಅಷ್ಟೇ. ಬಿಟ್ಟರೆ ಪ್ರತಿ ರೋಗಕ್ಕೂ ಧ್ಯಾನ ಮಾಡ್ತೀನಿ, ಸರಿಪಡಿಸ್ಕೊತೀನಿ, ಮತ್ತು ನಾನು ಏನು ಆಹಾರ ಬೇಕಂದ್ರೆ ತಿಂತೀನಿ, ಏನು ಆರೋಗ್ಯ ಪಾಲನೆ ಬೇಕಂದ್ರೆ ಮಾಡ್ತೀನಿ, ಸಮಗ್ರ ಜೀವನ ಶೈಲಿ ಗೊತ್ತಿಲ್ಲ, ಆಹಾರ ಬಗ್ಗೆ ಗೊತ್ತಿಲ್ಲ, ಏನು ತಿನ್ನಬೇಕು ಗೊತ್ತಿಲ್ಲ, ಯಾವಾಗ ತಿನ್ನಬೇಕು ಗೊತ್ತಿಲ್ಲ, ಎಷ್ಟು ತಿನ್ನಬೇಕು ಗೊತ್ತಿಲ್ಲ. ಇದೆಲ್ಲ ಮಾಡಿದರೆ ಸಡನ್ನಾಗಿ ರೋಗ ಬಂತು, ನೀವೇನು ಮಾಡ್ತೀರಾ? ಅಲೋಪತಿ ಡಾಕ್ಟ್ರ್ ಹತ್ರ ಹೋಗ್ತೀರಾ ಅಲ್ವಾ? ಆ ರೀತಿಯಲ್ಲಿ ಮಾಡಬಾರ್ದು ಸ್ನೇಹಿತರೆ. ಧ್ಯಾನವನ್ನು ಧ್ಯಾನಕ್ಕೋಸ್ಕರ ಮಾಡಿ, ಆತ್ಮಸಾಕ್ಷಾತ್ಕೋಸ್ಕರ ಇಟ್ಕೊಳ್ಳಿ. ನೀವು ಒಂದು ಉನ್ನತ ಆತ್ಮ, ಅದಕ್ಕೆ ಧ್ಯಾನದಲ್ಲಿ ಪ್ರವೇಶ ಮಾಡಿದಿರ. ಇನ್ನು ನೆಕ್ಸ್ಟು ನಾವು ಹೋಗಬೇಕಾಗಿರೋಂಥ ದಾರಿ ಅಂದರೆ ಆತ್ಮ ಸಾಕ್ಷಾತ್ಕಾರ ಕಡೆ ಪ್ರಯಾಣ. ಪರಮಾತ್ಮನ್ನು ನಮ್ಮ ಒಳಗಡೆನೆ ಕಂಡಿಡೋದು. ನಾನೇ ಪರಮಾತ್ಮ, ನಾನೇ ಬ್ರಹ್ಮ ಪದಾರ್ಥ, ನಾನೇ ಒಂದು ಆತ್ಮ ಪದಾರ್ಥ ಅಂತ ಆ ಅರಿವು ತಗೊಂಡಕ್ಕೆ ಧ್ಯಾನ ಮಾಡಿ. ಆದರೆ ಸಣ್ಣ ರೋಗಗಳಿಗೆ, ವ್ಯಾಧಿಗಳಿಗೆ, ಈ ದೇಹಕ್ಕೆ, ಈ ಅನ್ನಮಯ ಕೋಶಕ್ಕೆ ಬರೋಂಥ ಈ ದೇಹಕ್ಕೆ, ಈ ವಿಧ ವ್ಯಾಧಿಗಳಿಗೆ ಧ್ಯಾನ ಮಾಡೋದು ಅಂಥ ಸೂಕ್ತ ಅಲ್ಲ ಅಂತ ನನ್ನ ವೈಯಕ್ತಿಕ ಮತ್ತು ನನ್ನ ರಿಸರ್ಚಲ್ಲಿ ನಾನು ಅರ್ಥ ಮಾಡಿಕೊಂಡದ್ದು. ಈಗ ಏನು ಮಾಡಬೇಕಾಗಾದ್ರೆ ಏನೂ ಇಲ್ಲ. ನಿಮ್ಗೆ ತಲೆನೋವು ಬಂತಾ, ಆಕ್ಯುಪ್ರೆಷರ್ ಮಾಡಿ, ಮುದ್ರಾ ಮಾಡಿ. ನಿಮಗೆ ಆ್ಯಸಿಡಿಟಿ ಬಂತಾ, ಆಕ್ಯುಪ್ರೆಷರ್ ಮಾಡಿ, ಮುದ್ರಾ ಮಾಡಿ. ಇಲ್ಲ ನಿಮಗೆ ಯಾವುದೇ ವ್ಯಾಧಿ ಹೋಗಲಾಡಿಸ್ಬೇಕಾ, ಧ್ಯಾನಕ್ಕೆ ಸಮಾನ. ಅಂದರೆ ನಮ್ಮ ದೇಹದಲ್ಲೇ ಆ ಸೃಷ್ಟಿಕರ್ತ ಕಲ್ಪಿಸಿರೋಂಥ ಒಂದು ಉನ್ನತ ಏನಂತ ಹೇಳ್ತೀವಿ ಅಂದರೆ ದಿ ಪವರ್ಫುಲ್ ಇಂಟರ್ನಲ್ ಮೆಡಿಸನ್, ಅದೇ ಶಿವಂಬು. ನೀವು ನಂಬ್ತೀರಾ ಇದು? ಶಿವಂಬು ಎಷ್ಟು ಜನ ಗೊತ್ತಿಲ್ಲಿ? ಸ್ವಲ್ಪ ಕೈ ಎತ್ತಿ. ಶಿವಂಬು ಒಂದೆರಡು. ಓಕೆ. ಸೊ ತುಂಬ ಕಡಿಮೆ ಜನ ಗೊತ್ತು. ಹಾಗಾದರೆ ಇದು ಖಂಡಿತ ನಾನು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ, ಆಯಿತಾ? ಶಿವಂಬು ಅನ್ನೋದು ಧ್ಯಾನ ಹೇಗೆ ನಾವು ಹೇಳ್ತೀವಲ್ಲ, ಧ್ಯಾನ ಸಂಪೂರ್ಣ ಆರೋಗ್ಯ ನಿವಾರಣೆ, ಅಂದರೆ ಸಂಪೂರ್ಣ ವ್ಯಾಧಿ ನಿವಾರಣೆ ಅಂತ ಹೇಳ್ತೀವಿ. ಸಂಪೂರ್ಣ ಒಂಥರ ಆರೋಗ್ಯ ಪ್ರಸಾದಿನಿ ಅಂತ ಹೇಳ್ತಾ ಇರ್ತೀವಿ. ಧ್ಯಾನ ಅಂದರೆ ಸಂಪೂರ್ಣ ಆರೋಗ್ಯ ಚಿಕಿತ್ಸೆ ಬರುತ್ತೆ ಅಂತ. ನಾನು ಈಗಾಗಲೇ ಹೇಳಿದೆ, 5ನೇ ಶರೀರದಿಂದ ಕೆಲಸ ಮಾಡ್ತಾ ಹೋಗ್ತದೆ, ಕೊನೆಗೆ ನಿಮ್ಮ ಅನ್ನಮಯ ಕೋಶ ಸರಿ ಹೋಗ್ತದೆ. ಅದು ಧ್ಯಾನದಲ್ಲಿ. ಅದೇ ರೀತಿಯಲ್ಲಿ ಒಂದು ಮದ್ದಿದೆ, ಒಂದು ನಮ್ಮ ಆಂತರದಲ್ಲಿ ಲಭ್ಯವಾಗುವಂಥ ಒಂದು ಅದ್ಭುತವಾದ ಮೆಡಿಸಿನ್ ಏನು ಗೊತ್ತಾ? ನಮ್ಮ ಸೋಮೂತ್ರ. ಅರ್ಥ ಆಯ್ತಾ? ಅದನ್ನು ಶಿವಂಬು ಅಂತ ಕರೀತಾರೆ. ಇದು ನೀವು ಈಗ ತಿಳ್ಕೊತಾ ಇರುವಾಗ ನಿಮಗೆ ಆಶ್ಚರ್ಯ ಆಗಿರ್ಬೋದು, ನನಗೂ ಆಶ್ಚರ್ಯ ಆಗಿದೆ. ಇದೇನಿದು ನಮ್ಮ ಒಳಗಡೆ ಇದು ಮೂತ್ರ ವ್ಯರ್ಥ ಅಂದ್ಕೊಂಡಿದ್ದೆಲ್ಲ ನಾನು ಇಷ್ಟವರೆಗೂ. ನಾನು ವ್ಯರ್ಥ ಅಂದ್ಕೊಂಡಂಥ ಮೂತ್ರ ಹೇಗೆ ಮೆಡಿಸಿನ್ ಆಗುತ್ತೆ, ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನನಗೆ ಆಶ್ಚರ್ಯ ಆಗಿದೆ ಫಸ್ಟ್ ಟೈಮ್. ಅದು ನಾನು ಅಂದರೆ ಸಬ್ಜೆಕ್ಟ್ಸ್ ಓದ್ತಾ ಇರುವಾಗ ಒಂದು 25 ಗ್ರಂಥಗಳನ್ನು ಓದಿದ್ದೀನಿ, ಆಯಿತಾ? ಅದು ಓದ್ತಾ ಇರುವಾಗ ನನಗೆ ಆಶ್ಚರ್ಯನೂ ಆಗಿದೆ ನಿಜವಾಗಿ. ಇಷ್ಟೆಲ್ಲ ಜ್ಞಾನ ಯಾಕೆ ಇದು ಆಚೆ ಕಡೆ ಬಂದಿಲ್ಲ, ಪ್ರಚಾರಕ್ಕೆ ಬಂದಿಲ್ಲ ಅಂತ ನೋಡಿದರೆ, ಒಂದು ಮೊರಾರ್ಜಿ ದೇಸಾಯಿ ಮಾತ್ರ ತುಂಬ ಟ್ರೈ ಮಾಡಿದ್ದಾರೆ. ಆದರೆ ಅವರು BBC ಟೆಲಿವಿಷನ್ಗೆ ಹೋಗಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಿಂದ ಪ್ರಪಂಚವ್ಯಾಪ್ತ ಈ ಶಿವಂಬು ಚಿಕಿತ್ಸೆ, ಶಿವ ಪ್ಲಸ್ ಅಂಬು. ಶಿವ ಅಂದರೆ ಉಪಯೋಗಕರ, ಅಂಬು ಅಂದರೆ ಜಲ. ಉಪಯೋಗಕರ ಜಲ, ನಮ್ಮ ಒಳಗಡೆ ಲಭ್ಯವಾಗುವಂಥ ಉಪಯೋಗಕರ ಜಲ ಹೆಸರು ಶಿವಂಬು, ಅದೇ ಸ್ವಮೂತ್ರ ಚಿಕಿತ್ಸೆ. ಅರ್ಥ ಆಯ್ತಾ? ಇದನ್ನು ಮೊರಾರ್ಜಿ ದೇಸಾಯಿ ಮಾಡ್ತಾಯಿದ್ರ, ನಮ್ಮ ಹಳೆ ಚೀಫ್ ಮಿನಿಸ್ಟ್ರ, ಪ್ರೈಮ್ ಮಿನಿಸ್ಟ್ರ. ಹೇಗೆ ಅದು ಸಾಧ್ಯ? ಅಂಥ ಉನ್ನತ ವ್ಯಕ್ತಿ ಇದು ಮಾಡಿದ್ರ, ಇದರಿಂದ ಲಾಭ ಪಡ್ಕೊಂಡಿದ್ರ ಅಂದರೆ 100 ವರ್ಷ ಬದುಕಿದ್ರು. ಒಂದು ಶಿವಂಬು ಚಿಕಿತ್ಸೆಯಿಂದ ಅವರ ಆ ಆರೋಗ್ಯ ಗುಟ್ಟು ಹೇಳಿದ್ದಾರೆ, ಆರೋಗ್ಯ ರಹಸ್ಯನೂ ಹೇಳಿದ್ದಾರೆ. BBC ಟೆಲಿವಿಷನ್ಗೆ ಹಂಚ್ಕೊಡುವಾಗ, ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡುವಾಗ ಅವ್ರು ಹೇಳಿದರು, ಏನೂ ಇಲ್ಲ. ಅವರು 99 ಇಯರ್ಸ್ ಇರುವಾಗ ಒಂದು ಟೆಲಿವಿಷನ್ ಪತ್ರಕರ್ತ ಹೋಗ್ತಾರೆ, ಹೋಗಿ ಕೂತ್ಕೊಂಡು ಕೇಳ್ತಾರೆ, ಸೊ ನೀವು ನಿಮ್ಮ ಶರೀರ ಯಾವುದೇ ಒಂಥರ ಫೋಲ್ಡಿಂಗ್ಸ್ ಇಲ್ಲ, 99 ಇಯರ್ಸ್ ಅಂತ ಹೇಳ್ತೀರಾ, ಒಂದು ಸಣ್ಣ ಮಗಳ ಥರ ನಿಮ್ಮ ಚರ್ಮ ಇದೆ, ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಅವ್ರು ಇದ್ಕೊಂಡು, ನಾನು ನನ್ನ ಸ್ವಮೂತ್ರನ ಕುಡಿತೀನಿ, ಸ್ವಮೂತ್ರವನ್ನು ಹಚ್ಕೊತೀನಿ, ಸ್ವಮೂತ್ರವನ್ನು ಕಿವಿಯಲ್ಲಿ ಹಾಕ್ಕೊತೀನಿ, ಸ್ವಮೂತ್ರವನ್ನು ಕಣ್ಣಲ್ಲಿ ಹಾಕ್ಕೊತೀನಿ, ಎಲ್ಲ ಹೇಳ್ಬಿಡ್ತಾರೆ. ಇಡೀ ಪ್ರಪಂಚಕ್ಕೆ ಶಾಕ್ ಅದು. ಮತ್ತು ಅಷ್ಟುವರೆಗೂ ಈ ಜ್ಞಾನ ಇಲ್ಲ, ಜ್ಞಾನ ಇದೆ.
ಆದರೆ ಯಾಕೆ ಇದು ಪ್ರಚಾರಕ್ಕೆ ಬಂದಿಲ್ಲ ಅಂದರೆ ಪ್ರಚಾರಕ್ಕೆ ಬಂದು ದುಡ್ಡು ಇಲ್ವಲ್ಲ, ಆದರೆ ಯಾವುದೇ ವ್ಯಾಪಾರ ಇಲ್ಲ, ಏನು ಮಾಡಲಿ? ವ್ಯಾಪಾರ ಇದ್ದರೆ ನೀವು ಯಾವ ವ್ಯಾಪಾರವೇತ್ತಲ್ಲಿ ತೊಗೊತಾರೆ, ಒಂದು ಫ್ಯಾಕ್ಟ್ರಿ ಮಾಡ್ತಾರೆ, ಇಲ್ಲಾಂದರೆ ಒಂದು ಮದ್ದು ತಯಾರು ಮಾಡ್ತಾರೆ, ಅದರಲ್ಲಿ ಮಾರಾಟ ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾರೆ. ಇದು ದುಡ್ಡೇ ಇಲ್ವಲ್ಲ. ಈಗ ಧ್ಯಾನ ಮಾಡಿದೆ ನಿಮಗೆ ದುಡ್ಡು ಬರುತ್ತಾ ಹೇಳಿ? ಯಾರಿಗಾರು ಬಂದಿದೆಯಾ ದುಡ್ಡು? ಧ್ಯಾನ ಎಲ್ಲಿ ಕೊಟ್ಟರೆ ಇಲ್ವಲ್ಲ. ಮತ್ತು ಸ್ವಮೂತ್ರ ಅಷ್ಟೇ, ಶಿವಂಬ ಹೇಳಿದರೆ ದುಡ್ಡು ಬರಲ್ಲ. ಆದರೆ ನೀವು ಸೇವೆ ಮಾಡ್ಬೋದು, ಅದ್ಭುತವಾದ ರೀತಿಯಲ್ಲಿ ಸೇವೆ ಮಾಡ್ಬೋದು. ಧ್ಯಾನ ಹೇಗೆ ನೀವು ಪ್ರಚಾರ ಮಾಡ್ತಿರೋ, ನಮ್ಮ ಮಹಾವತಾರ ಫೌಂಡೇಶನಿಂದ ಎರಡೇ ಗುರಿ ಇಟ್ಕೊಂಡಿದ್ದೀವಿ ನಾವು. ಎರಡೆರಡು ಗುರಿ. ಇನ್ನು ಸ್ವಲ್ಪ ಗುರಿ ಅಂದರೆ ಧ್ಯಾನ ಮತ್ತು ಶಿವಂಬು ಚಿಕಿತ್ಸೆ ಒಂದು ಕಡೆ, ಆಯಿತಾ, ಪಿರಮಿಡ್ ಶಕ್ತಿ ಒಂದು ಕಡೆ. ಇನ್ನೊಂದು ಗುರಿ ಏನು ಇಟ್ಕೊಂಡಿದ್ದು ಅಂದರೆ ನೇಚರ್ ಫಾರ್ಮಿಂಗ್. ಏನದು? ಅಂದರೆ ನೈಸರ್ಗಿಕ ವ್ಯವಸಾಯ, ಪ್ರಕೃತಿ ವ್ಯವಸಾಯ. ಇದನ್ನು ಗುರಿ ಇಟ್ಕೊಂಡಿದ್ವಿ. ಇದನ್ನು ತಪ್ಪದೇ ನಾವು ಪಾಲಿಸ್ತಾ ಇದ್ವಿ, ಪಾಲನೆ ಮಾಡ್ತಾಯಿದ್ವಿ, ಬಿಡಲ್ಲ ನಾವು. ಯಾಕಂದರೆ ಸ್ನೇಹಿತರೆ, ನಾವೀಗ ಆಹಾರ ತಿಂತಾಯಿದ್ದೀವಿ, ನಮ್ಮ ಪ್ಲೇಟ್ ಒಳಗಡೆ ಏನು ಪಾಯ್ಸನ್ ಬರ್ತಾಯಿದೆ ನಮಗೆ ಗೊತ್ತಿಲ್ಲ. ವಾಟ್ ಯು ಆರ್ ಈಟಿಂಗ್ ಈಸ್ ದಿ ನಥಿಂಗ್ ಬಟ್ ಎ ಪಾಯ್ಸನ್ ಆನ್ ಯುವರ್ ಪ್ಲೇಟ್. ನೀವು ತಿಂತಾ ಇರೋದು ವಿಷ, ಗೊತ್ತಾ ವಿಷ? ನೀವು ತಿಂತಾ ಇರೋದು ಪಾಯ್ಸನ್ ಮಾತ್ರ ಪ್ಲೇಟಲ್ಲಿ. ಅದು ನನಗೆ ಒಂಥರ ನಮಗೇನೆ ಆ ಅರಿವು ಇಲ್ಲ. ಆ ರೀತಿಯಲ್ಲಿ ನಮ್ಮ ಜೀವನ ತಯಾರಾಗಿದೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ಕೊಡ್ತಾ ಇದ್ದೀವಿ, ವ್ಯವಸಾಯ ಯಾರ್ಯಾರು ಮಾಡ್ತಾಯಿದ್ರು ನೈಸರ್ಗಿಕ ವ್ಯವಸಾಯ ಮಾಡಿ, ಪ್ರಕೃತಿ ವ್ಯವಸಾಯ ಮಾಡಿ ಅಂತ. ಅದನ್ನು ಒಂಥರ ಅದೊಂದು ಹೆಜ್ಜೆ ಇಟ್ಕೊಂಡಿದ್ವಿ. ಅದೊಂದು ನಮ್ಮ ಪ್ರಧಾನ ಅಂಶಗಳಲ್ಲಿ ಅದೊಂದು ಅಂಶ ಇಟ್ಕೊಂಡಿದ್ವಿ ಮಹಾವತಾರ ಫೌಂಡೇಶನಲ್ಲಿ. ಈ ರೀತಿಯಲ್ಲಿ ನಮ್ಮದು ಮಹಾವತಾರ ಫೌಂಡೇಶನ್ ಅನ್ನೋದು ಅನೇಕ ವಿಷಯಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋದೆ. ಈಗ ಉದಾಹರಣೆಗೆ ಮುದ್ರಗಳು ತಿಳ್ಕೊಳ್ಳೋಣ. ಈಗ ಯಾರಿಗಾದರೂ ನಾನು ಹೇಳ್ತಾ ಇದ್ದೆ, ಅದಕ್ಕೆ ಒಂದು ಧ್ಯಾನ ಮಾಡ್ತಾ ಇಲ್ಲ ಆ ವ್ಯಕ್ತಿ, ಹೆಚ್ಚು ಏನಾಗಿದೆ, ಸ್ಟ್ರೆಸ್ ಆಗಿದೆ, ಅಂದರೆ ಮನಸ್ಸಲ್ಲಿ ತುಂಬ ಒಂಥರ ಟೆನ್ಷನು, ಭಯ ಏನೋ ಆಗಿದೆ. ಏನು ಮಾಡಬೇಕೀಗ? ಡಾಕ್ಟ್ರ್ ಹತ್ರ ಹೋದರೆ ನೋಡ್ತಾನೆ, ಬಿ ಪಿ ಹೆಚ್ಚಾಗಿದೆಯಾ, ಇದು ಬಿ ಪಿ ಟ್ಯಾಬ್ಲೆಟು ಲೈಫ್ ಲಾಂಗ್. ಸರ್ ಎಷ್ಟು ದಿವಸ ತೊಗೋಬೇಕು? ಲೈಫ್ ಲಾಂಗ್ ತೊಗೊಳ್ರಿ ಅಂತ ಹೇಳ್ತಾರೆ. ಬಂದಿರೋದು ಒಂದು ದಿವಸ, ಆವಾಗ ಬಿ ಪಿ ಆಗಿದೆ ಅಷ್ಟೇ. ಯಾಕೆ? ಟೆನ್ಷನ್ ಆಗಿದೆಯೇನೋ, ಮೈಂಡಲ್ಲಿ ಟೆನ್ಷನ್ ಆಗಿದೆ. ಹೋಗಿ ಅವ್ರ ಹತ್ರ ಕೂತ್ಕೊಂಡ್ರೆ ಬಿ ಪಿ ಮೆಷಿನ್ ಇಟ್ಟರು, 150 200 ಅಪ್ಪ, 200 ಅಂದರೆ ನೀವು ಮೆಡಿಸನ್ ತೊಗೋಬೇಕು. ಎಷ್ಟು ದಿವಸ ಡಾಕ್ಟ್ರೇ? ಇಡೀ ಜೀವನ ಪರ್ಯಂತ ತೊಗೋಬೇಕು ಅಂತ ಹೇಳ್ಬಿಡ್ತಾರೆ. ನೀವು ಆವತ್ತಿಂದ ಏನಾಗ್ತೀರ ಗೊತ್ತಾ? ಯು ಬಿಕಮ್ ಎ ಬಿ ಪಿ ಪೇಷಂಟ್. ಆ್ಯಕ್ಚುಲಿ ಪೇಷಂಟ್ ಅಲ್ಲ ರೀ, ಆ್ಯಕ್ಚುಲಿ. ಅರ್ಥ ಆಯ್ತಾ? ಧ್ಯಾನ ಮಾಡಿ ಮತ್ತೆ ಹೋಗಿ ಬಿ ಪಿ ಮೆಷಿನ್ ಹತ್ರ ಚೆನ್ನಾಗಿ ಒಂದು ಗಂಟೆ ಧ್ಯಾನ ಮಾಡಿ ಮತ್ತೆ ಹೋಗಿ ಕೂತ್ಕೊಳ್ಳಿ, ನಿಮ್ಮ ಬಿ ಪಿ ಕಡಿಮೆ ಆಗಿರ್ತದೆ. ಅರ್ಥ ಆಯ್ತಾ? ಮತ್ತು ಯಾಕೆ ಮೆಡಿಸಿನ್ ತೊಗೊಂಡ್ರಿ? ಭಯ, ಏನಾಗ್ತದೋ, ನನಗೇನಾಗತ್ತೋ ಜೀವಕ್ಕೆ, ಆಮೇಲೆ ನನ್ನ ಕುಟುಂಬ ಏನಾಗ್ತದೋ, ನನ್ನ ಕೆಲಸ ಏನಾಗ್ತದೋ, ನನ್ನ ಜೀವನ ಏನಾಗ್ತದೋ, ಏನೇನೋ ಸಂಶಯಗಳು. ಆಯಿತಾ? ಇಷ್ಟೆಲ್ಲ ಆಗ್ತಾ ಇರುವಾಗ ನಾನು ಹೇಳೋಕ್ಕೆ ಏನು ಪ್ರಯತ್ನ ಮಾಡ್ತೀನಿ ಅಂದರೆ, ಏನು ಬೇಕಾಗಿಲ್ಲ, ಅಷ್ಟೆಲ್ಲ ಇಲ್ಲ. ಬಿ ಪಿ ಬಂದಿದೆಯಾ? ನನ್ನ ಸನಾತನ ಧರ್ಮದಲ್ಲಿ ಅದ್ಭುತ ಟೆಕ್ನಿಕಲ್ ಹೇಳಿದ್ದಾರೆ. ಸಿಂಪಲ್ ಮುದ್ರೆ ನೋಡಿ, ಕನಿಷ್ಠ ಮುದ್ರ ಇಷ್ಟೇ. ಇದು ಕಷ್ಟನಾ? ಇದು ನೀವೊಂದು ಟ್ಯಾಬ್ಲೆಟ್ ಹಾಕ್ಕೊಂತೀರಲ್ಲ, ಬಿ ಪಿ ಟ್ಯಾಬ್ಲೆಟ್, ಅದಕ್ಕಿಂತ ಕಷ್ಟನಾ ಇದು? ಹೇಳಿ ನೋಡೋಣ. ಏನಿಲ್ಲ, ಈಗ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಶ್ವಾಸ ನಿಧಾನವಾಗಿ ನೋಡಿ, ಡೀಪ್ ಬ್ರೀತಿಂಗ್. ಇಲ್ಲಾಂದರೆ ಮೂಗಿಂದ ತಗೊಳ್ಳಿ. ಆ ರೀತಿಯಲ್ಲಿ ಶ್ವಾಸ ತಗೊಂಡೋದು ಬಿಡೋದು, ಶ್ವಾಸ ತಗೊಂಡೋದು ಬಿಡೋದು ಮಾಡ್ತಾಯಿರಿ. 10 ನಿಮಿಷ ಮಾಡಿ ನೋಡಿ. ನಿಮ್ಮ ಹೈ ಬಿ ಪಿ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ನನಗೆ ಪರವಾಗಿಲ್ಲ, ಮತ್ತೆ ಚೆಕ್ ಮಾಡ್ಕೊಳ್ಳಿ, ಹೋಗಿ ಎಲ್ಲೇನೋ ಚೆಕ್ ಮಾಡ್ಕೊಳ್ಳಿ. ಇದೇನು ಮುದ್ರ? ಇದು ಕನಿಷ್ಠ ಮುದ್ರ. ಇಷ್ಟೇ. ಇದಕ್ಕೂ ದುಡ್ಡು ಬೇಕಾ? ಇದಕ್ಕೂ ಡಾಕ್ಟ್ರ್ ಬೇಕಾ? ಬೇಕಾಗಿಲ್ವಲ್ಲ. ಮತ್ತು ಯಾಕೆ ಅಂತಂದರೆ ಸನಾತನ ಧರ್ಮ ಇಲ್ಲಲ್ಲಪ್ಪ. ಸನಾತನ ಧರ್ಮ ನಾವು ಎಲ್ಲ ಕಲ್ಕೊಂಡಿದ್ವಿ. ನಮ್ಮ ಹತ್ರ ಆ ಸನಾತನ ಧರ್ಮನೇ ಇಲ್ವಾ? ಈಗ ಆ ಪರಿಸ್ಥಿತಿ ನಾವು ಇದ್ದೀವಿ. ಅದಕ್ಕೆ ಈ ಜ್ಞಾನವನ್ನು ಮತ್ತೆ ಕಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಏನು ಮಾಡೋದು? ಈಗ ಇನ್ನೊಂದು ಪ್ರಧಾನ ಸಮಸ್ಯೆ, ಯಾವುದೇ ಮನೆಯಲ್ಲಿ ಯಾರನ್ನ ಕೇಳಿದರೆ ಏನಾಯ್ತಪ್ಪ, ನನಗೂ ಬಿ ಪಿ ಶುಗರು ಡಾಕ್ಟ್ರೇ, ಒಂದು 10 ವರ್ಷ ಆಯಿತು. ಇನ್ನೊಬ್ರು ಒಂದು 15 ವರ್ಷ ಆಯಿತು. ಎಲ್ಲ ಬಿ ಪಿ, ಎಲ್ಲ ಶುಗರು, ಎಲ್ಲ ಬಿ ಪಿ, ಇಷ್ಟೇ ಪ್ರತಿ ಮನೇಲಿ ನಡೀತಾರದು ಇದೆ ನೋಡಿ. ಈಗ ಶುಗರ್ ಇದೆಯಲ್ಲ, ಏನು ಮಾಡ್ತೀರಾ? ಅಪಾನ ಮುದ್ರ. ಇದು ಕಷ್ಟನಾ? ಯಾವುದೇ ಮುದ್ರ ದಿನಕ್ಕೆ 3 ಬಾರಿ ಮಾಡಿ, 15 ನಿಮಿಷ 15 ನಿಮಿಷ 15 ನಿಮಿಷ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಊಟ ತಿಂದ ಮೇಲೆ ಮಾಡಿ, ಊಟ ಮುಂದೆ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ಇನ್ನೊಂದು ಹೇಳ್ತೀನಿ, ಮುದ್ರೆಗಳಿಗೆ ಯಾವುದೇ ಕಂಡೀಷನ್ ಇಲ್ಲ. ಆಮೇಲೆ ಆದಷ್ಟು ಕೂತ್ಕೊಂಡು, ಈಗ ಹೇಳಿದಲ್ಲ ಡೀಪ್ ಬ್ರೀತಿಂಗ್, ಕಣ್ಣುಗಳು ಮುಚ್ಕೊಂಡು
ಬೇಕಂದರೆ ಈ ಮುದ್ರಾ ಅಂದರೆ ನಾವು ಏನು ಮುದ್ರೆ ಇಟ್ಕೊಂಡು ಆ ಮುದ್ರ ಈಗ ಇಟ್ಕೊಂಡು ತೊಡೆ ಮೇಲೆ ಇಟ್ಕೋಬೇಕು ಪ್ರತಿ ಮುದ್ರ. ಓಕೆ, ಕೂತ್ಕೊಂಡು ಆರಾಮಾಗಿ ದೀರ್ಘ ಶ್ವಾಸ, ಡೀಪ್ ಬ್ರೀತಿಂಗ್. ಓಕೆ, ಒಂದು 4 ಸೆಕೆಂಡ್ ಹೋಲ್ಡ್, ಆಮೇಲೆ 8 ಸೆಕೆಂಡ್ ಬಿಡೋದು. ಆ ಬಿಡೋದು ಬಾಯಿಂದ, ಆಯಿತಾ? ಈಗ ಮಾಡ್ಕೊತ ಮುದ್ರಣ ಮಾಡಿಕೊಂಡ್ರೆ ನಿಮಗೆ ಫಲಿತ ಬಂತು. ಎಷ್ಟು ಜನ ನಾನು ನೋಡಿಲ್ಲ, ಶುಗರ್ ಹೋಯ್ತು, ಶುಗರ್ 250 ಇರೋದು 150 140 ಹಾಗೆ ಇದ್ಬಿಟ್ಟಿದೆ. ಅವ್ರು ಯಾವ ಡಾಕ್ಟರ್ ಹತ್ರ ಹೋಗ್ತಾ ಇಲ್ಲ, ಯಾವ ಮೆಡಿಸನು ಇಲ್ಲ. ಇದಕ್ಕೇನು ಬೇಕಾಗಿದೆ ನನಗೆ ಅರ್ಥ ಆಗಿಲ್ಲ. ಧ್ಯಾನ ಬೇಕಾ ಇದಕ್ಕೆ? ಧ್ಯಾನ ಯಾಕೆ ಮಾಡಬೇಕಂದ್ರೆ ನಮ್ಮ ಆಂತರಿಕ ಅರಿವುಗೋಸ್ಕರ ಬೇಕು ಧ್ಯಾನ. ನಾನು ಯಾರ್ರೀ, ಯಾಕೆ ಬಂದಿದ್ದೀನಿ, ನಾನು ಈ ಶರೀರನ, ಈ ಮನಸ್ಸ, ನಾನು ಈ ಪ್ರೈಮ್ ಮಿನಿಸ್ಟರಾ, ನಾನು ಈ ಚೀಫ್ ಮಿನಿಸ್ಟರಾ, ಈ ಡಾಕ್ಟರಾ, ಈ ಇಂಜಿನಿಯರಾ, ನಾನು ಯಾರು? ನಾನು ಆತ್ಮ ಪದಾರ್ಥ, ನಾನು ಬ್ರಹ್ಮ ಪದಾರ್ಥ ಅಂತ ಅರ್ಥ ಮಾಡ್ಕೊಂಡವ್ರಿಗೆ ಧ್ಯಾನ ಮಾಡ್ಬೇಕು ನೀವು. ಧ್ಯಾನ ಅನ್ನೋದು ಈ ಜನ್ಮದಲ್ಲಿ ಆಗೋಯ್ತಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಈ ಜನ್ಮದಲ್ಲಿ ಮಾಡಿದ್ದೀನಿ, ಎಲ್ಲ ಆಗೋಗ್ತದೆ, ಇನ್ನು ಇಷ್ಟೇ ಧ್ಯಾನ ಇಲ್ಲ. ನನ್ನ ಅರಿವು, ನನ್ನ ಬಗ್ಗೆ ನನಗೆ ಅರಿವು ಬರೋಂಥವರೆಗೂ ನಿಮ್ಮ ಧ್ಯಾನ ಕೊನಸಾಗ್ತಾ ಇರಬೇಕು, ಕಂಟಿನ್ಯೂ ಆಗ್ತಾನೆ ಇರಬೇಕು. ಮರಣ ಹೊಂದಿ ಮತ್ತೆ ಇನ್ನೊಂದು ಜನ್ಮ ಪಡ್ಕೊಂಡಿದ್ರು ಮತ್ತೆ ಧ್ಯಾನ ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಅದಕ್ಕೂ ಅಂತ ಇಲ್ಲ. ಆದರೆ ಈ ಬಾಹ್ಯ ಶರೀರಕ್ಕೆ, ನಮ್ಮ ಒಳಗಡೆ ಇರುವಂಥ ಮನಸ್ಸಿಗೆ ನಮಗೇನು ಚಿಕಿತ್ಸೆ ಬೇಕಂದರೆ ಅದ್ಭುತ ಚಿಕಿತ್ಸೆಗಳು ನಮ್ಮ ಹತ್ರ ಇದೆ. ಅದನ್ನು ಯಾರು ಹೇಳಿಕೊಟ್ರೆ ಗೊತ್ತಾ? ಮುನಿ ಋಷಿಗಳೇ ಹೇಳಿರೋದು. ಯಾರೋ ಒಂದು ಫಾರಿನರ್ ಬಂದು ಡಾಕ್ಟರ್ ಬಂದು ಹೇಳಿರೋದಲ್ಲ ಇವೆಲ್ಲ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಇನ್ನೂ ಅನೇಕ ಇದೆ. ಫಾರ್ ಎಕ್ಸಾಂಪಲ್, ನನಗೆ ಏನೋ ಒಂದು ಹೊಟ್ಟೆ ನೋವಾಗಿದೆ, ಸ್ವಲ್ಪ ಹೊಟ್ಟೆಯಲ್ಲಿ ನೋವು ಬರ್ತಾ ಇದೆ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಇವೆಲ್ಲ ಇರ್ತದಲ್ಲ. ಏನಿಲ್ಲ, ನೀವು ಆಹಾರ ತಿಂದ ಮೇಲೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬರಬಾರ್ದಂದರೆ ನೋಡಿ ಈ ಮುದ್ರ ಏನಂತ ಹೇಳ್ತೀವಿ, ಪುಷನ್ ಮುದ್ರ. ಹೀಗೆ ಇಲ್ಲಿ ಈ ಥರ, ಇದರಲ್ಲಿ ಈ ಥರ, ಇಷ್ಟೇ ಪುಷನ್ ಮುದ್ರ ಅಂತ ಹೇಳ್ತೀವಿ. ಇದು ಪುಷನ್ ಮುದ್ರ ಏನು ಮಾಡುತ್ತೆ? ನೀವು ತಿಂದಿರೋ ಆಹಾರವನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡುತ್ತೆ. ಆಯಿತಾ? ಯಾವ ಅಸಿಡಿಟಿ ಇಲ್ಲ, ಯಾವ ಗ್ಯಾಸ್ಟ್ರಿಕ್ಕು ಬರಲ್ಲ. ಆಯಿತಾ? ನೆಕ್ಸ್ಟು, ನಿಮಗೆ ಇಡೀ ದೇಹದಲ್ಲಿ ನೋವುಗಳು ಬರ್ತಾ ಇದೆ, ಯಾವುದೊಂದು ಪೇಯ್ನ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಪೇಯ್ನ್ ಯಾವುದೇ ಬಂದ್ರೂ ಈ ವಾಯುಮುದ್ರ ನೋಡಿ, ವಾಯುಮುದ್ರ ಹೀಗೆ ಇದನ್ನು ಇಲ್ಲಿ ಟಚ್ ಮಾಡಬೇಕು, ಈಗ ಕ್ಲೋಸ್ ಮಾಡಬೇಕು. ಈ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಂಡು ಟಚ್ ಮಾಡಬೇಕು ಅಷ್ಟೇ. ಆಯಿತಾ? ಆ ರೀತಿಯಲ್ಲಿ ಮುದ್ರಾ ಥೆರಪಿ ಅದ್ಭುತ ಕೆಲಸ ಮಾಡ್ತಾ ಹೋಗ್ತದೆ. ಆಯಿತಾ? ನೆಕ್ಸ್ಟು ಆಕುಪ್ರೆಷರಲ್ಲಿ ನಿಮಗೆ ಕೋಲ್ಡು, ಕಾಫು, ಹೆಡ್ಡೇಕು, ಮೈಗ್ರೇನು, ಆಯಿತಾ, ಈ ಸೊಂಟೆ ನೋವು, ಅಂದರೆ ಆಮೇಲೆ ಮಂಡಿ ನೋವು, ಪ್ರತಿಯೊಂದಕ್ಕೂ ನಮ್ಮ ಹತ್ರ ಏನಿದೆ ಚಿಕಿತ್ಸೆಗಳಿದೆ. ಅರ್ಥ ಆಯ್ತಾ? ಎಲ್ಲ ಈ 2 ಕೈಗಳಿದೆಯಲ್ಲ, 2 ಕೈಗಳು ಒಂಥರ ಸ್ವಿಚ್ ಬೋರ್ಡ್ ಥರ ಇವು. ಇದು ಆಕುಪ್ರೆಷರ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಮುದ್ರಾ ಬಗ್ಗೆ ಹೇಳಿದ್ದೀನಿ. ಇನ್ನೊಂದು ಮುದ್ರಾ ಹೇಳ್ತೀನಿ, ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಯಾರಿಗಾದರೂ ಹೃದಯ ತೊಂದರೆಗಳು, ಸ್ಟಂಟ್ ಹಾಕಿದ್ದೀವಿ, ಹಾರ್ಟ್ ಅಟ್ಯಾಕ್ ಆಗಿದೆ, ಹೆಚ್ಚು BP ಆಗ್ತಾಯಿದೆ, ಹೆಚ್ಚು ಟೆನ್ಷನ್ ಆಗ್ತಾಯಿದೆ, ಗಾಬರ ಆಗ್ತಾಯಿದೆ, ಛಾತಿಯಲ್ಲಿ ಬೆವರು ಬರ್ತಾ ಇದೆ, ಬಡತ ಹೆಚ್ಚಾಗಿದೆ, ನಾನು ತಡ್ಕೊಳಕ್ಕಾಗ್ತಾ ಇಲ್ಲ, ಡಾಕ್ಟ್ರ್ ಹತ್ರ ಹೋಗಬೇಕು, ಇದೇನೋ ಹಾರ್ಟ್ ಅಟ್ಯಾಕ್ ಆ ಥರ ಅನಿಸ್ತಾ ಇದೆ, ಹಾರ್ಟ್ ಅಟ್ಯಾಕ್ ಬಂದು ಸ್ಟಂಟ್ ಹಾಕಿದ್ದಾರೆ, ನನಗೇನು ಸೊಲ್ಯೂಷನು ಅಂದರೆ ವೆರಿ ಈಸಿ ಒಂದು ಅದ್ಭುತ ಮುದ್ರಾ, ಮೃತ ಸಂಜೀವಿನಿ ಮುದ್ರಾ ಹೇಳ್ಕೊಟ್ಟಿದ್ದಾರೆ ನಮ್ಮ ಮುನಿಗಳು, ಋಷಿಗಳು. ನೋಡ್ಕೊಳ್ಳಿ, ಇಷ್ಟೇ. ಇದು ಹೃದಯ ಮುದ್ರಾ, ಇದೇ ಮೃತ ಸಂಜೀವಿನಿ ಮುದ್ರಾ ಅಂತ ಹೇಳ್ತೀವಿ ನಾವು. ಮೃತ ಸಂಜೀವಿನಿ ಮುದ್ರಾ ಸ್ವಲ್ಪ ನೋಡ್ಕೊಳ್ಳಿ ಎಲ್ಲರೂ ದಯವಿಟ್ಟು. ಯಾರೇ ಹೃದಯ ತೊಂದರೆ ಆಗಿ ಅನುಭವಿಸ್ತಾ ಇರೋದ್ರು, ಇನ್ನು ಮುಂದೆ ಬರಬಾರ್ದಂಥವ್ರಿಗೆ, ಯಾರಿಗೂ ಬರಬಾರ್ದಂತಂದರೆ ಅವರು ಪ್ರತಿ ದಿವಸ 10 ನಿಮಿಷ ಬೆಳಗ್ಗೆ ಸಾಯಂಕಾಲ ಮಾಡ್ಕೊಳ್ಳಿ. ಬಂದಿರೋ ವ್ಯಕ್ತಿಗಳು ಬೆಳಗ್ಗೆ 40 ನಿಮಿಷ, ಇಲ್ಲಾಂದರೆ ಬೆಳಗ್ಗೆ 20 ನಿಮಿಷ, ಸಾಯಂಕಾಲ 20 ನಿಮಿಷ ಖಂಡಿತ ಮಾಡಬೇಕು ಈ ಮುದ್ರಾ. ಇದು ಅಪಾನ ವಾಯುಮುದ್ರಾ. ಅಪಾನ ವಾಯುಮುದ್ರಾ, ಮೃತ ಸಂಜೀವಿನಿ ಮುದ್ರಾ. ಇದು ಆ್ಯಕ್ಚುಲಿ ಇದು ಅಪಾನ ಮುದ್ರಾ, ಇದು ವಾಯುಮುದ್ರಾ. ಓಕೆ, ಎರಡನ್ನೂ ಮಿಕ್ಸ್ ಮಾಡಿದರೆ ಇದು ಅಪಾನ ವಾಯುಮುದ್ರಾ ಆಗುತ್ತೆ ಅಷ್ಟೇ. ಎಂಥ ಅದ್ಭುತ ಮುದ್ರಾ ನೋಡಿ. ಈ ಮುದ್ರದಿಂದ ಇಷ್ಟು ಪ್ರಯೋಜನ ಇದೆ ಅಂದರೆ, ಇದು ಗೊತ್ತಿಲ್ಲ ಅಂತಂದರೆ, ಎಸ್ಪೆಷಲಿ ನಾವು ಈ ಭಾರತ ಭೂಮಿಯಲ್ಲಿ ಜನ್ಮ ತಗೊಂಡು ನಮಗೆ ಇಂಥ ಮುದ್ರಾ ವಿಜ್ಞಾನ ಗೊತ್ತಿಲ್ಲ ಅಂತಂದರೆ ನಿಜವಾಗಿ ಒಂಥರ ಆಶ್ಚರ್ಯಕರ ವಿಚಾರಕರ ವಿಷಯ ಇದು. ಆದರೆ ಇತ್ತೀಚಿನ ಸಮಯದಲ್ಲಿ ಈ ಸನಾತನ ಧರ್ಮವನ್ನು ಹೆಚ್ಚಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಾತಾರ್ ಫೌಂಡೇಶನ್ ಭಾಗವಾಗಿದೆ. ಎಸ್, ಈಗ ಆಕುಪ್ರೆಷರ್ ಅಷ್ಟೇ ಸ್ನೇಹಿತರೆ. ಆಕುಪ್ರೆಷರ್ನು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಇದರಲ್ಲಿ ನೋಡಿ, ಈ ಕೈಯಲ್ಲಿ 2 ಕೈಯಲ್ಲಿ ಸ್ವಿಚ್ ಬೋರ್ಡ್ ಥರ ಇದೆ. ಇಲ್ಲಿ ಏನೇ ತೊಂದರೆ ಇದ್ರೂ, ಉದಾಹರಣೆಗೆ ನಮಗೆ ಇಲ್ಲಿ ನೋಡಿ, ಇಲ್ಲಿ ಹೃದಯ ಇರ್ತದೆ, ಹಾರ್ಟ್, ಇದು ಹಾರ್ಟ್ ಪಾಯಿಂಟ್. ಈ ಹಾರ್ಟ್ ಪಾಯಿಂಟಲ್ಲಿ
ನಿಮಗೆ ಹೃದಯ ತೊಂದರೆ ಆಗಿದೆ ಅಂತ ಇಟ್ಕೊಳ್ಳಿ. ಇದು ಮುದ್ರಾ ಅಲ್ಲ, ಇದು ಆಕುಪ್ರೆಷರ್. ಬಟ್ ಮುದ್ರಾ ಆಕುಪ್ರೆಷರ್ ಎಲ್ಲನೂ ಒಂದು ರೀತಿಯಲ್ಲಿ ಒಂದೇ ಥರ ಕೆಲಸ ಮಾಡ್ತಾ ಇರ್ತದೆ. ಎಲ್ಲನೂ ಪ್ರಾಣಶಕ್ತಿ ಮೇಲೇ ಕೆಲಸ ಮಾಡೋದು, ಆಯಿತಾ? ಸೊ ಇಲ್ಲೊಂದು ಪಾಯಿಂಟ್ ಇದೆ. ಈ ಪಾಯಿಂಟನ್ನು ಈ ರೀತಿಯಲ್ಲಿ ನೋಡಿ ಒತ್ತುವಾಗ ಇದು ಹಾರ್ಟ್ ಪಾಯಿಂಟು ಕರೆಕ್ಟಾಗಿ ಇಲ್ಲಿ ಬರುತ್ತೆ. ಇದು ಪ್ರೆಸ್ ಮಾಡಿ ಹೀಗೆ ಇಟ್ಕೊಂಡು ಪ್ರೆಸ್ ಮಾಡೋವಾಗ ಏನು ಮಾಡಬೇಕಂದ್ರೆ ರಿಲೀಸ್ ಮತ್ತು ರಿಲೀಸ್, ಆ ಥರ ಒಂದು 50 ಸರಿ ಮಾಡಿ, 50 ಬಾರಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ನಿಮಗೆ ಸಾಲ್ವ್ ಆಗ್ತದೆ, ಹೃದಯ ತೊಂದರೆ ಹೋಗತ್ತೆ. ಅರ್ಥ? ಹಾಗೆ ಉಸಿರನ್ನೇ ಗಮನಿಸ್ತಾ ಇರಿ. ಕೊನೆಯ 1 ನಿಮಿಷ. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ ಸ್ನೇಹಿತರೆ, ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ. ಕೊನೆಯ 20 ಸೆಕೆಂಡ್ಗಳು. ಕೊನೆಯ 10 ಸೆಕೆಂಡ್ಗಳು. 9, 8, 7, 6, 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ಬಿಡಿಸುತ್ತಾ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್ ಹಾಗೆ ಇರಲಿ. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ಸಹಜ ಸ್ಥಿತಿಗೆ ಮರಳಿ. ಒಂದು ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ವಿಶಾಲಾಕ್ಷಿ. ತುಂಬ ಅದ್ಭುತವಾಗಿ ಧ್ಯಾನವನ್ನು ಮಾಡಿದ್ವಿ. ನಾವೆಲ್ಲ ಎಷ್ಟು ಅದೃಷ್ಟವಂತರಲ್ಲ. ಧ್ಯಾನ ಯಜ್ಞಕ್ಕಾಗಿ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಮ್ಮಲ್ಲಿರುವ ಪರಮಾತ್ಮನನ್ನು ನೋಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಮತ್ತೆ ನಾವು ಹೋಗಿರೋದು ಎಲ್ಲಿಗೆ? ಗುಡಿಯಲ್ಲಿರೋ ಪರಮಾತ್ಮನನ್ನು ನೋಡಲಿಕ್ಕೆ. ಅದಕ್ಕೆ ಸಮಯ ಇದೆ. ಅದಕ್ಕೆ ಮತ್ತೆ ರಾತ್ರಿ ಸಂಜೆ 7ರಿಂದ 9 ಗಂಟೆವರೆಗೂ ಧ್ಯಾನ ಇರುತ್ತೆ. ಬೆಳಗ್ಗೆ 5ರಿಂದ 8 ಮಧ್ಯಾಹ್ನ ಮತ್ತೆ ಧ್ಯಾನ, ಮತ್ತೆ ರಾತ್ರಿ ಧ್ಯಾನ ಇರುತ್ತೆ. ಅದಕ್ಕೆ ದಯಮಾಡಿ ಇನ್ನೂ 2 ದಿನಗಳ ಕಾಲ ಇವತ್ತಿಂದ ಎಲ್ಲೂ ಹೋಗಬೇಡ್ರಿ. ಇದಾದ ಮೇಲೆ 1 ದಿನ ಹೆಚ್ಚಿದ್ದು ಎಲ್ಲ ಕ್ಷೇತ್ರಗಳನ್ನ ದರ್ಶನ ಮಾಡಿರಿ. ದರ್ಶನ ಮಾಡೋದು ಏನು ತಪ್ಪಲ್ಲ. ಆದರೆ
ಯಾವ ಕೆಲಸಕ್ಕೆ ಬಂದಿದ್ದೀವಿ ಅದನ್ನು ಮಾಡೋಣ. ಈಗ ನಾವು ಯಾವುದೋ ಒಂದು ಊರಿಗೆ ಹೋಗ್ತೀವಿ, ಬೆಂಗಳೂರಿಗೆ ಯಾವುದೋ ಆಫೀಸಲ್ಲಿ ಏನೋ ಡಾಕ್ಯುಮೆಂಟ್ಸ್ ತೊಗೊಂಬರ್ಬೇಕಾಗಿರುತ್ತೆ. ಬೆಂಗಳೂರಿಗೆ ಹೋಗ್ತೀವಿ, ಆ ಆಫೀಸಿಗೆ ಡಾಕ್ಯುಮೆಂಟ್ ತೊಗೊಳೋದು ಬಿಟ್ಟು ಇನ್ನೇನೋ ಸುತ್ತಾಡ್ಕೊಂಡು ಪಾನಿಪೂರಿ ತಿನ್ಕೊಂಡು ಇನ್ನೇನೋ ಮಾಡ್ಕೊಂಡು ವಾಪಸ್ ಬರ್ತೀವಿ. ಬಸ್ ಹತ್ತಿ ಟಿಕೆಟ್ ರಿಸರ್ವೇಷನ್ ಮಾಡಿ ಬಸ್ನೇ ಕುಂತ ನೆನಪಾಗುತ್ತಾ, ಅಯ್ಯೋ ನಾನು ಈ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಈ ಡಾಕ್ಯುಮೆಂಟ್ ತೊಗೋಬೇಕಾಗಿತ್ತು ಅಂತ. ಮತ್ತೆ ವಾಪಸ್ ಹೋಗೋಕ್ಕಾಗಿಲ್ಲ ಅವಾಗ. ಅದೇ ಥರ ಧರ್ಮಸ್ಥಳದಲ್ಲಿ ಧ್ಯಾನ ಯಜ್ಞಕ್ಕೆ ಬಂದಿದ್ದೀವಿ ನಾವು. ಈ ಒಂದು ಶಕ್ತಿ ಕ್ಷೇತ್ರ, ಶಕ್ತಿ ವಲಯವನ್ನು ಬಿಟ್ಟು 3 ದಿನ ಕದಲಬಾರ್ದು. ಚುಮಂತರ್ ಬಂದುಬಿಡ್ತಾ ಏನಾದರೂ ಒಂದೇ ಸಲಕ್ಕೆ. ಅದಕ್ಕೆ ನಮ್ಮ ಸಂಪೂರ್ಣ ಪ್ರೆಸೆನ್ಸನ್ನು ಈ ಧ್ಯಾನ ಯಜ್ಞದಲ್ಲೇ ಕೊಡ್ರಿ. ಅದರಿಂದ ನಿಮ್ಮ ಆತ್ಮೋನ್ನತಿ, ಯಾಕಂದರೆ ಯಾರು ಇರಲಿ ಇಲ್ಲದಿರಲಿ ಧ್ಯಾನ ನಡೀತದೆ. ಹೆಚ್ಚು ಜನ ಇದ್ದಾಗ ಸಾಮೂಹಿಕವಾಗಿ ನಿಮಗೆ ಲಾಭ ಆಗುತ್ತೆ. ಈಗ ಮಧ್ಯಾಹ್ನದ ಕಾರ್ಯಕ್ರಮ ಮುಕ್ತಾಯ ಆಯಿತು. ಪ್ರಸಾದವನ್ನು ಅನ್ನಪೂರ್ಣ ಸಭಾಮಂಟಪದಲ್ಲಿ ಹೋಗಿ ಧ್ಯಾನ ಮಾಡಬೇಕು, ಊಟ ಮಾಡಬೇಕು. ಆಮೇಲೆ ನಿಮ್ಮ ID ಕಾರ್ಡ್ಗಳು ಇರಲಿ. 2 ಗಂಟೆಗೆ ಸರಿಯಾಗಿ ಬರ್ರಿ, ಯಾಕಂದರೆ ಪ್ಯಾನಲ್ ಡಿಸ್ಕಷನ್ ಇರುತ್ತೆ. ಧ್ಯಾನದಿಂದ ನಮ್ಮ ಮಹಿಳಾ ಮಾಸ್ಟರ್ಸ್ ಧ್ಯಾನವನ್ನು ತಗೊಂಡು ಸಂಸಾರವನ್ನು ನಿರ್ವಹಿಸ್ತಾ, ಅನಾರೋಗ್ಯವನ್ನು ಹೋಗಲಾಡಿಸ್ಕೊಳ್ಳುತ್ತಾ, ಸ್ವಾಧ್ಯಾಯದ ಜೊತೆಯಲ್ಲಿ ಅವರ ಜೀವನವನ್ನು ಹೆಂಗೆ